ಸೃಷ್ಟಿಕರ್ತ ಸರ್ವಶಕ್ತ ಪರಮಪ್ರಭು ಲಿಂಗದೇವರನ್ನು ಎನ್ನ ಹೃತ್ ಕಮಲದಲ್ಲಿ ಸ್ಮರಿಸಿಕೊಂಡು ವಚನ ಸಂಶೋಧನಾ ಪಿತಾಮಹ ಗೃಹಸ್ಥ ಜಂಗಮ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿರುವಂತಹ ಪರಮ ಪೂಜ್ಯ ಫಗು ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ನೆನೆದು ಪ್ರವಚನ ಪಿತಾಮಹ ಮೊಟ್ಟ ಮೊದಲನೇ ಬಾರಿಗೆ ವಿಶ್ವ ಧರ್ಮ ಪ್ರವಚನವನ್ನು ಆರಂಭಿಸಿ ಪ್ರವಚನ ಎನ್ನುವ ಶೈಲಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೈತನ್ಯವನ್ನು ನೆನೆದು ಧರ್ಮಕ್ರಾಂತಿಯ ದಿವ್ಯ ಜ್ಯೋತಿ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕಾಗಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಹೋರಾಟಕ್ಕಾಗಿ ಇಡೀ ತಮ್ಮ ಪ್ರಾಣವನ್ನೇ ಬಲಿದಾನಗೈದಿರ್ತಕ್ಕಂಥ ಹುತಾತ್ಮರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನು ನೆನೆದು ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಅನುಭಾವಿ ಶರಣ ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಶರಣಾರ್ಥಿಗಳು. ಬಹಳ ದಿನದಿಂದ ನನ್ನ ಮನಸ್ಸಿನಲ್ಲಿ ಒಂದು ಹಂಬಲ ಇತ್ತು. ಶ್ರಾವಣ ಮಾಸದಲ್ಲಿ ಇದು ಎಲ್ಲಾದ್ರೂ ಒಂದು ಕಲ್ಯಾಣ ಮಂಟಪದಲ್ಲಿ ಪ್ರವಚನ ಮಾಡ್ಬೇಕು ಅಂತ. ನಾನು ಈ ಮುಂಚೆ ಕಾಲೇಜು ಓದುವಾಗ ಒಂದ್ಸಲ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಪ್ರವಚನ ಮಾಡಿದ್ದೆ. ಸುಮಾರು ಅವಾಗ ಒಂದು 17-18 ವಯಸ್ಸು ಇರ್ಬೋದು. ಅವಾಗ ಅದು ಬಹಳ 1998-96 ಇರ್ಬೋದು. ಆ ಸಮಯದಲ್ಲಿ ಒಂದ್ಸಲ ಮಾಡಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಮಾತಾಜಿ ಅವ್ರು ಇರುವಾಗ ಕಾಯಕ ಮಾಡ್ತಾನೆ ಸಾಯಂಕಾಲ 7 ಗಂಟೆಯಿಂದ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ವಿಶ್ವಧರ್ಮ ಪ್ರವಚನ ಮಾಡಿದ್ದೆ. ಅಲ್ಲಿ ಪರಮ ಪೂಜ್ಯ ಮಾತಾಜಿ ಅವರು ಕೂಡ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿದ್ರು. ಅದಾದ ನಂತರ ಈ ಕಾಯಕದ ಒತ್ತಡದಲ್ಲಿ ಎಷ್ಟೇ ಸಲ ನಾವು ಮಾಡ್ಬೇಕು ಅಂದ್ಕೊಂಡಿದ್ರು ಕೂಡ ಅದಕ್ಕೆ ಬಹಳ ಈ ಹಿನ್ನೆಲೆಯಲ್ಲಿ ನಿಂತು ಒಂದು ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಯ ಮಾಡ್ತಕ್ಕಂಥವ್ರು, ಪ್ರವಚನಕ್ಕೆ ಅರೇಂಜ್ಮೆಂಟ್ ಮಾಡ್ತಕ್ಕಂಥವ್ರು, ಇದೆಲ್ಲ ಅದಕ್ಕೊಂದು ಫಿಸಿಕಲ್ ಆಗಿ ಹೊರಗಡೆ ಎಲ್ಲಾದ್ರೂ ಕಲ್ಯಾಣ ಮಂಟಪ ಇಂಥ ಕಡೆ ಪ್ರವಚನ ಮಾಡ್ಬೇಕಂತಂದ್ರೆ ಅದಕ್ಕೆ ಒಂದು ಟೀಮ್ ಬೇಕಾಗುತ್ತೆ. ಅವಾಗ ಹೇಗೆ ಅಪ್ಪಾಜಿ ಅವ್ರು ಒಬ್ಬರೇ ಮಾಡಿದ್ರು ಅದು ದೇವರೇ ಬಲ್ರು, ನಮಗ ಆಶ್ಚರ್ಯ ಆಗುತ್ತೆ. ಅಪ್ಪಾಜಿ ಅವರೇ ಸ್ವತಃ ಮೈಕ್ ಹಚ್ಕೊಂಡು ಸ್ವತಃ ಓಡಾಡಿ ಎಲ್ಲ ಏಕಾಂಗಿ ವೀರರಾಗಿ ಅವರು ಪ್ರವಚನ ಆರಂಭ ಮಾಡಿದ್ರು. ನಂತರ ಅದು ಒಂದು ಟೀಮ್ ಆಗಿ ಅನುಕೂಲ ಆಯ್ತು. ಆದರೆ ಈಗಿನ ಕಾಲದಲ್ಲಿ ನಾವು ಇಷ್ಟು 8 ತಾಸು 9 ತಾಸು ಕಾಯಕ ಮಾಡ್ಕೊಂಡು ಈಗ ಹೊರಗಡೆ ಕಲ್ಯಾಣ ಮಂಟಪಗಳಲ್ಲಿ ಯಾರ ಒಂದು ಗಾಡ್ ಫಾದರ್ ಅಂತಾರಲ್ಲ, ಸಹಾಯಕ ಶಕ್ತಿಗಳಿಲ್ಲದೆ ಆ ರೀತಿ ಒಬ್ಬರೇ ಪ್ರವಚನ ಮಾಡೋದು ಅಸಾಧ್ಯವಾದ ಮಾತು ಅಂತ ನಮಗನ್ಸಿ ನಾನು ಎಲ್ಲೂ ಇಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದ್ಸಲ ಹೋದ ವರ್ಷ ಆಫರ್ ಬಂದಿತ್ತು, ಇಲ್ಲಿ ಒಂದು ಅಂಚಲಿ ಬಸವೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲಿ ಪ್ರವಚನ ಮಾಡ್ಬೇಕಂತ. ಆದ್ರೆ ನಾನು ಆ ಸಮಯದಲ್ಲಿ ಇನ್ನು ಸಾಕಷ್ಟು ಬಿಜಿ ಇರೋದ್ರಿಂದ ಆಗಿರ್ಲಿಲ್ಲ. ಹೀಗಾಗಿ ಈ ಒಂದು ಪ್ಲಾಟ್ಫಾರ್ಮ್ ನಾವು ತಯಾರಿ ಮಾಡಿದ್ಮೇಲೆ ಇದರಲ್ಲಿ ಬಂದ್ ಪ್ರವಚನ ಕೇಳೋರಿಗೂ ಬಹಳ ಕಷ್ಟ ಆಗೋದಿಲ್ಲ, ಪ್ರವಚನ ಮಾಡೋರಿಗೂ ಎಲ್ಲಾದ್ರೂ ರೆಡಿಯಾಗಿ ಹೋಗ್ಬೇಕು, ಆಫೀಸ್ದಿಂದ ಕೆಲಸಗಳನ್ನ ಮುಗಿಸ್ಕೊಂಡ್ ಬಂದು ರೆಡಿಯಾಗಿ ಹೋಗ್ಬೇಕು ಅಂತಾನು ತೊಂದರೆ ಆಗೋದಿಲ್ಲ. ಹೀಗಾಗಿ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಉಪಯೋಗಿಸಿಕೊಂಡು ತಮ್ಮೆಲ್ಲ ಒಂದು ಹೃದಯದ ತಟ್ಟೆಯಲ್ಲಿ ಈ ಒಂದು ಅನುಭವದ ಅಡಿಗೆಯನ್ನ ನಾವು ಬಡಿಸ್ಬೇಕು ಒಂದು ತಿಂಗಳ ಕಾಲ. ಯಾಕೆಂದ್ರೆ ಇದು ಶ್ರಾವಣ ಮಾಸ ನಮಗೆ ಲಿಂಗಾಯತ ಧರ್ಮೀಯರಿಗೆ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಮಾಸ. ಕಾರಣ ಇದು ಶ್ರಾವಣ ಮಾಸದ 5ನೇ ದಿನದಂದೇ ಗುರು ಬಸವಣ್ಣನವರು ಲಿಂಗೈಕ್ಯರಾದ್ರು. ಆಮೇಲೆ ನಮ್ಮ ಪರಮ ದಾಸೋಹಿ ತಾಯಿ ನೀಲಾಂಬಿಕೆ ತಾಯಿಯವರು ಲಿಂಗೈಕ್ಯರಾಗಿರ್ತಕ್ಕಂಥ ಮಾಸ ಇದು. ಅದೇ ರೀತಿ ನಮ್ಮ ಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಡಪದಪ್ಪಣ್ಣನವರು ಕೂಡ ನಮ್ಮ ಈ ಶ್ರಾವಣ ಮಾಸದಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಮಾಸ ಆಗಿರೋದ್ರಿಂದ ಇದು ನಮಗೆ ಪರಮ ಪವಿತ್ರ ಮಾಸ. ಶ್ರಾವಣ ಅಂತಂದ್ರೆ ಕೇಳ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ವಚನ ಸಾಹಿತ್ಯವನ್ನ, ವಚನದ ನುಡಿಗಳನ್ನ, ಆದಿ ಶರಣರ ನುಡಿಗಳನ್ನ ನಾವು ಈ ಶ್ರಾವಣ ಮಾಸದಲ್ಲಿ ಕೇಳ್ಬೇಕು ಅಂತಕ್ಕಂಥದ್ದು ಎಂದಿನಿಂದಲೂ ಅದು ಪ್ರಚಲಿತವಾಗಿ ಬಂದಿರತಕ್ಕಂಥ ವಿಚಾರ. ಆ ಕಾರಣಕ್ಕೆ ಈ ಕೇಳೋದು ಹೆಂಗೆ, ಯಾರಾದ್ರೂ ಹೇಳೋರು ಇದ್ರೇನೆ ತಾನೇ ಕೇಳೋದು. ಹೀಗಾಗಿ ನಾನು ಈಗ ಡಿಸೈಡ್ ಮಾಡ್ಕೊಂಡೆ, ನಿನ್ನೆ ಎಲ್ಲ ತಾವೆಲ್ಲರೂ ಕೂಡ ಶರಣ ಬಂಧುಗಳು ಸೇರಿ ಶ್ರವಣ ಮಾಸದುದ್ದಕ್ಕೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ತಮ್ಮ ಒಂದು ಪ್ರೋತ್ಸಾಹದಿಂದ ಇವತ್ತಿನಿಂದ ಈ ಶ್ರಾವಣ ಮಾಸ ಮುಗಿಯುವವರೆಗೂ ಕೂಡ ನಾನು ಈ ಒಂದು ವಿಶ್ವಧರ್ಮ ಪ್ರವಚನ, ಇದು 2.0 ಅಂತ ಏನ್ ಕರೀತಾರಲ್ಲ, ಮೊದಲನೇದು ವಿಶ್ವಧರ್ಮ ಪ್ರವಚನ ಅಪ್ಪಾಜಿಯವರು ಮಾಡಿದ್ರು, ಮಾತಾಜಿಯವರು ಮಾಡಿದ್ರು. ಅವರ ಮುಂದುವರಿದ ಭಾಗ, ಆ ಪರಂಪರೆಯ ಕೊಂಡಿಯಾಗಿ ಅದೇ ಆ ವಿಶ್ವಧರ್ಮ ಪ್ರವಚನದ ಮುಂದುವರೆದ ಭಾಗವನ್ನ ನಾವು
ಇಲ್ಲಿ ಅಪ್ಪಾಜಿ ಮಾತಾಜಿಯವರ ಚೈತನ್ಯ ನಲಿತದೆ. ಅವರ ಜ್ಞಾನ, ಅವರು ಕೊಟ್ಟಿರ್ತಕ್ಕಂಥ ಭಕ್ತಿ ಶಕ್ತಿ ಎಲ್ಲವೂ ಆ ಮೂಲಕವಾಗಿ ಈ ಒಂದು ತಿಂಗಳುಗಳ ಕಾಲ ನಾವೆಲ್ಲರೂ ಈ ಪ್ರವಚನವನ್ನ ನಾವು ನೆರವೇರಿಸೋಣ ಅಂತ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇನೆ. ಒಂದು ಧೈರ್ಯ ಏನಂತಂದ್ರೆ, ಶರಣರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದ್ರೆ ಬಹಳ ಸಂತೋಷ. ಕೆಲವರು ಬಂದ್ರು ಕೂಡ ಪರವಾಗಿಲ್ಲ. ಬಹಳ ದಿನಗಳಿಂದ ಯೂಟ್ಯೂಬ್ ವಿಡಿಯೋಗಳು ಎಲ್ಲ ಸಾಕಷ್ಟು ವಿಷಯಗಳು ಇರುತ್ತೆ, ಪ್ರವಚನ, ಹೊಸ ವಿಚಾರಗಳು. ಅದೇ 2.0 ಅಪ್ಪಾಜಿ ಮಾತಾಜಿ ಅವರು ಹೇಳದೆ ಬಿಟ್ಟಿರ್ತಕ್ಕಂಥ ಮುಂದುವರಿದ ಭಾಗ ಮಾಡ್ಲಿಕ್ಕೆ ಸಾಕಷ್ಟು ವಿಚಾರಗಳು, ಹೆಚ್ಚಿನ ಸಂಶೋಧನೆಗಳು ಎಲ್ಲವೂ ಇರೋದ್ರಿಂದ ಅವುಗಳನ್ನ ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಸಲಹೆ ಕೊಟ್ಟಿದ್ರು ನನಗೆ. ಸಾಕಷ್ಟು ಅಂದ್ರೆ ಸಾಕಷ್ಟು. ಆದ್ರೆ ಸಮಯದ ಅಭಾವ, ಆ ಸಾಧನಗಳು ಇವೆಲ್ಲವೂ ಈ ಕೊರತೆಯಿಂದಾಗಿ ಇದನ್ನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈಗ ಅದೆಲ್ಲವೂ ಅನುಕೂಲ ಆಗಿದೆ. ಹೈ ಸ್ಪೀಡ್ ಇಂಟರ್ನೆಟ್ ಇದೆ ಈಗ ಮನೆಯಲ್ಲೆಲ್ಲ. ಹೀಗಾಗಿ ಯೂಟ್ಯೂಬ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಪ್ಲೋಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಈಸಿ ಆಗುತ್ತೆ ಇವಾಗ. ಹೀಗಾಗಿ ಸಾಕಷ್ಟು ಜನ ಶರಣ ಬಂಧುಗಳು ಆನ್ಲೈನ್ ಅಲ್ಲಿ ಬಂದು ಜಾಯಿನ್ ಆದ್ರೆ ಸಂತೋಷ. ಆನ್ಲೈನ್ ಅಲ್ಲಿ ಎಲ್ಲರಿಗೂ ಅವರ ಜ್ಞಾನ ನಾನ್ ಪಡ್ಕೊಂಡು ನಮ್ಮಲ್ಲಿರುವ ಜ್ಞಾನವನ್ನ ಅವರಿಗೆ ಹಂಚ್ತಕ್ಕಂಥ ಕಾರ್ಯ ನಾನು ಮಾಡ್ತೇನೆ. ಕಡಿಮೆ ಸಂಖ್ಯೆಯಲ್ಲಿ ಬಂದ್ರು ಏನ್ ಪರವಾಗಿಲ್ಲ, ಅದು ನಾನು ಯೂಟ್ಯೂಬ್ ವಿಡಿಯೋಗಳು ರೆಕಾರ್ಡ್ ಆಗ್ತಾ ಇದೆ ಅನ್ನೋ ಭಾವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ತೇನೆ. ಜೊತೆಗೆ ನಮ್ಮ ಮಕ್ಕಳಿಗೆ ಈ ಧರ್ಮ ಬೋಧೆಯನ್ನ ಪರ್ಸನಲ್ ಆಗಿ ಕೂತ್ಕೊಂಡು, ವಿಶೇಷವಾಗಿ ಅವರಿಗೋಸ್ಕರನೇ ಅಂತ ಕೂತ್ಕೊಂಡು ಧರ್ಮ ಬೋಧೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಇದುವರೆಗೂ. ಈಗ ಅವರು ಕೂಡ ನಮ್ ಜೊತೆಯಲ್ಲಿ ಕೂತಿರ್ತಾರೆ. ಅವರಿಗೂ ಧರ್ಮ ಬೋಧೆ ಮಾಡಿದಂತಹ ಒಂದು ಅನುಕೂಲ ಇದಾಗುತ್ತೆ. ನನಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಭಾವನೆಯಿಂದ ಈಗ ಧೈರ್ಯ ಮಾಡಿ ಈ ಪ್ರವಚನವನ್ನ ಆರಂಭಿಸಲಾಗಿದೆ. ತಮ್ಮೆಲ್ಲರ ಸಹಕಾರ, ಬೆಂಬಲ ಸದಾಕಾಲ ನಿರಂತರವಾಗಿ ಹೀಗೆ ಇರ್ಲಿ ಅಂತ ನಾನು ಪ್ರಾರ್ಥಿಸುತ್ತಾ, ಎಂದಿನಂತೆ ಈಗ ಇದು ಆರಂಭದಿಂದನೇ ರೆಕಾರ್ಡ್ ಆಗ್ತಾ ಇದೆ. ಈಗ ಕಾರ್ಯಕ್ರಮ ಎಲ್ಲರೂ ವಚನ ಗಾಯನ ಮಾಡಿರ್ತಕ್ಕಂಥದ್ದು ದಿನನಿತ್ಯ ಈಗ ಆರಂಭದಿಂದನೇ ರೆಕಾರ್ಡ್ ಮಾಡಿ ಹಾಕ್ತಾ ಇದೀವಿ. ಎಂದಿನಂತೆ ಮೊಟ್ಟ ಮೊದಲನಿಗೆ ನಮ್ಮ ಆತ್ಮೀಯ ಶರಣ ಬಂಧುಗಳಾಗಿರ್ತಕ್ಕಂಥ ಬಾಳಪ್ಪ ಅಣ್ಣನವರು ಈ ಒಂದು ವಚನ ಗಾಯನವನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಯಾರಾದ್ರೂ ಶರಣ ಬಂಧುಗಳು ನಾವು ಮಾಡ್ತೀವಿ, ವಚನ ಹಾಡ್ತೀವಿ, ಮಾತನಾಡ್ತೀವಿ, ಅನುಭವ ಹಂಚ್ಕೊಳ್ತೀವಿ, ಆಗಿರ್ತಕ್ಕಂಥ ಅಂದಂದಿನ ಅನುಭವ ಹೇಳ್ತೀವಿ ಅಂದ್ರೂ ಕೂಡ ಎಲ್ಲರಿಗೂ ಅವಕಾಶ ಇದೆ. ಹೀಗಾಗಿ ತಾವು ಮಾತನಾಡಬಹುದು ಮುಕ್ತವಾಗಿ. ಅನುಭವ ಮಂಟಪದ ರೂಪದಲ್ಲಿ ಇಲ್ಲಿ ಚರ್ಚೆ ನಡೀಲಿ, ಇದು ಆನ್ಲೈನ್ ಅನುಭವ ಮಂಟಪವಾಗ್ಲಿ ಅಂತಕ್ಕಂಥ ಒಂದು ಇಲ್ಲಿ ಏನ್ ಹುಬ್ಬಳ್ಳಿಯಲ್ಲಿ ಅನುಭವ ಮಂಟಪ ಇದೆ ಅಲ್ಲ, ಅಲ್ಲೂ ಕೂಡ ಮುರುಗೇಶ್ ಅಣ್ಣವರು ಪ್ರವಚನ ಮಾಡ್ಬೋದು, ಇಲ್ಲಿ ಮಾಡ್ರಿ ಅಂತಂದ್ರು. ಆದ್ರೆ ಅಲ್ಲಿಗೆ ಸ್ವಲ್ಪ ಇನ್ನು ಹುಬ್ಬಳ್ಳಿ ಸಿಟಿಯಿಂದ ಬರ್ಲಿಕ್ಕೆ ಬಸ್ಸಿನ ಅನುಕೂಲ ಇಲ್ಲ. ಅಲ್ಲಾದ್ರೂ 10-15 ಜನ ಅಷ್ಟೇ ಸಿಗ್ತಾರೆ ಪ್ರವಚನಕ್ಕೆ. ಹೀಗಾಗಿ ಅಷ್ಟು ಶ್ರಮ ಆಗುತ್ತೆ ಅಲ್ಲಿಗೆ ಹೋಗೋದು ಬರೋದು. ನಾವು ಕೂಡ ಹಾಗಾಗಿ ಆನ್ಲೈನ್ ಅಲ್ಲೇ ಮಾಡೋಣ, ರೆಕಾರ್ಡ್ ಮಾಡಿ ಹಾಕ್ಲಿಕ್ಕೆ ಆಗುತ್ತೆ ಅನ್ನೋ ಒಂದು ನಿರ್ಧಾರ ಮಾಡ್ಕೊಂಡು, ಅವರು ಇನ್ನು ಸ್ವಲ್ಪ ನೋಡೋಣ, ಮುಂದಿನ ವರ್ಷದವರೆಗೂ ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಆಮೇಲೆ ಮುಂದಿನ ವರ್ಷ ನಮ್ಮ ಅನುಭವ ಮಂಟಪದಲ್ಲಿ ನೀವು ಪ್ರವಚನ ಮಾಡುವಿರಂತೆ. ಈ ವರ್ಷ ಜನಗಳನ್ನು ಹೊಂದಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರು. ಈಗ ಇದನ್ನು ಕೂಡ ನಾವು ಸಡನ್ ಆಗಿ ನಿರ್ಧಾರ ಮಾಡೋ ಉದ್ದೇಶ ಇರ್ಲಿಲ್ಲ ಆಕ್ಚುಲಿ. ಆದ್ರೆ ಇದು ಸಂಕಲ್ಪ, ಅಪ್ಪಾಜಿಯವರ ಸಂಕಲ್ಪ, ಮಾತಾಜಿಯವರ ಸಂಕಲ್ಪ, ನಿಮ್ಮ ಎಲ್ಲರ ಶರಣರ ಆದೇಶ, ಇದು ಮಾಡ್ಬೇಕಂತ ಆಯ್ತು. ನಿನ್ನೆವರೆಗೂ ಸಾಯಂಕಾಲದವರೆಗೂ, ನಿನ್ನೆ ಕಾರ್ಯಕ್ರಮ ಮುಗಿಯವರೆಗೂ ನಮ್ಮ ನಿರ್ಧಾರ ಇರಲಿಲ್ಲ ಈ ತಿಂಗಳು ಪೂರ್ತಿ ಪ್ರವಚನ ಮಾಡ್ಬೇಕು ಅಂತಕ್ಕಂಥದ್ದು. ತಮ್ಮೆಲ್ಲರ ಒಂದು ಆಕಾಂಕ್ಷೆ ಮತ್ತು ನಮ್ಮ ಒಂದು ಆಕಾಂಕ್ಷೆಯೂ ಕೂಡ ಅದಾಗಿತ್ತು. ಎರಡು ಆಕಾಂಕ್ಷೆಗಳ ಸಮ್ಮಿಲನವಾಗಿ ಈಗ ವಿಶ್ವಧರ್ಮ ಪ್ರವಚನ ಹೊರ ಹೊಮ್ತಾ ಇದೆ. ತಾವೆಲ್ಲರೂ ಇದನ್ನ ಆಲಿಸಿ ಆನಂದಿಸಿ ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓವರ್ ಟು ಬಾಳಪ್ಪಣ್ಣನವರಿಗೆ. ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ತನೆಂಬ ಕಲಾವಿದ ಮನುಕುಲ ಇತಿಹಾಸವೆಂಬ ಭಿತ್ತಿಯ ಮೇಲೆ ತನ್ನ ಕಾರುಣ್ಯ ಕುಂಚದಿಂದ ಬಿಡಿಸಿದ ಅಪ್ರತಿಮ ಪರಿಪೂರ್ಣ ಚಿತ್ರ ವಿಶ್ವಗುರು ಅಪ್ಪ ಬಸವಣ್ಣನವರು. ಸೃಷ್ಟಿಕರ್ತ ಪರಮಾತ್ಮನನ್ನ ಸ್ಮರಿಸಿ, ಧರ್ಮಗುರು ಅಪ್ಪ ಬಸವ ತಂದೆಯನ್ನ ನೆನೆದು ವಂದಿಸಿ, ಪರಮ ಪೂಜ್ಯರಾದ ಅಪ್ಪಾಜಿ ಮಾತಾಜಿಯವರನ್ನು ಸ್ಮರಿಸಿ, ಈ ಸಂಪರ್ಕದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಲ್ಲಮಾ ಪ್ರಭುವಿನ ವಂಶದವಳು ನಾನು, ಅಲ್ಲಮಾ ಪ್ರಭುವಿನ ವಂಶದವಳು ನಾನು, ಅಜಾತ ಶರಣರ ವಂಶದವಳು ನಾನು, ಅಜಾತ ಶರಣರ ವಂಶದವಳು ನಾನು, ಅಪ್ರತಿಮ ಶರಣರ ವಂಶದವಳು ನಾನು,
ಅಪ್ರತಿಮ ಶರಣರ ವಂಶದವಳು ನಾನು, ಆಗಮಾನಂದಿಗಳ ವಂಶದವಳಾನು, ಆಗಮಾನಂದಿಗಳ ವಂಶದವಳಾನು. ನಾನು ಆವ ದೇಶದಲ್ಲಿ ಇದ್ದಡೇನೋ, ನಾನು ಆವ ದೇಶದಲ್ಲಿ ಇದ್ದಡೇನೋ, ನಾನು ಆವ ಸ್ಥಾನದಲ್ಲಿ ಇದ್ದಡೇನೋ, ನಾನು ಆವ ಸ್ಥಾನದಲ್ಲಿ ಇದ್ದಡೇನೋ. ಸಂಗಯ್ಯನಲ್ಲಿ ಬಸವ ಸ್ವಯಲಿಂಗಿಯಾದನು, ಸಂಗಯ್ಯನಲ್ಲಿ ಬಸವ ಸ್ವಯಲಿಂಗಿಯಾದನು. ಅಲ್ಲಮಾ ಪ್ರಭುವಿನ ವಂಶದವಳು ನಾನು, ಅಜಾತ ಶರಣರ ವಂಶದವಳು ನಾನು, ಅಪ್ರತಿಮ ಶರಣರ ವಂಶದವಳು ನಾನು, ಆಗಮಾನಂದಿಗಳ ವಂಶದವಳಾನು. ನಾನು ಆವ ದೇಶದಲ್ಲಿ ಇದ್ದಡೇನೋ, ನಾನು ಆವ ಸ್ಥಾನದಲ್ಲಿ ಇದ್ದಡೇನೋ, ಸಂಗಯ್ಯನಲ್ಲಿ ಬಸವ ಸ್ವಯಲಿಂಗಿಯಾದನು, ಸಂಗಯ್ಯನಲ್ಲಿ ಬಸವ ಸ್ವಯಲಿಂಗಿಯಾದನು. ಅಲ್ಲಮಾ ಪ್ರಭುವಿನ ವಂಶದವಳು ನಾನು, ಅಲ್ಲಮಾ ಪ್ರಭುವಿನ ವಂಶದವಳು ನಾನು. ಶರಣು ಶರಣಾರ್ಥಿಯಪ್ಪ. ಅನಂತ ಶರಣು ಶರಣಾರ್ಥಿಗಳು ಶರಣ ಬಾಳಪ್ಪಣ್ಣನವರಿಗೆ. ಇವಾಗ ಶರಣೆ ಬಸವಶ್ರೀ ಅವರು ಒಂದು ವಚನ ಗಾಯನ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವರನ್ನು ಸ್ಮರಿಸುತ್ತಾ, ಧರ್ಮಪಿತ ಅಪ್ಪ ಬಸವಣ್ಣನವರನ್ನು ನೆನೆಯುತ್ತಾ, ಪೂಜ್ಯ ಅಪ್ಪಾಜಿ ಮಾತಾಜಿಯವರನ್ನು ಸ್ಮರಿಸುತ್ತಾ, ಇಲ್ಲಿ ಆನ್ಲೈನ್ ನಲ್ಲಿ ಭಾಗಿಯಾದ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ವಚನ. ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮ ರಹಿತರು, ಕಾಲಕರ್ಮ ರಹಿತರು, ಉಪಮಿಸಬಾರದ ಉಪಮಾತೀತರು, ಭವವಿರಹಿತರು ಕೂಡಲ ಸಂಗಮ ದೇವ, ಭವವಿರಹಿತರು ಕೂಡಲ ಸಂಗಮ ದೇವ, ನಿಮ್ಮ ಶರಣರು ನಿಮ್ಮ ಶರಣರು, ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು. ಶರಣು ಶರಣಾರ್ಥಿ. ವಚನ ಗಾಯನ ಮಾಡಿದ ಬಸವಶ್ರೀ ಅವರಿಗೆ ಶರಣು ಶರಣಾರ್ಥಿಗಳು. ಈಗ ಈ ಒಂದು ತಿಂಗಳುದ್ದಕ್ಕೂ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮ ಇದೆ. ಕರೆಕ್ಟ್ ಆಗಿ 8 ಗಂಟೆಗೆ ಆರಂಭ ಮಾಡಿ ಅದನ್ನ ಸರಿಯಾಗಿ 9 ಗಂಟೆಗೆ ನಾವು ಮುಗಿಸ್ತೇವೆ. ಹೀಗಾಗಿ ತಾವು ತಮ್ಮ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಕೂಡ ಈ ಪ್ರವಚನ ಕೇಳಬಹುದು ಅಂತ ನಮ್ಮಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ, ಈಗ ನಾನು ಇವತ್ತು ಅದೇ ನಾನು ಈ ಮುಂಚೆ ಏನು ರೀಸ್ಟಾರ್ಟ್ ಏನ್ ಮಾಡಿದ್ವಲ್ಲ, ಅನುಭವದ ಅಡಿಗೆ 3 ತಿಂಗಳು ಒಂದು ಗ್ಯಾಪ್ ಮಾಡಿದ್ವಲ್ಲ, 3-3.5 ತಿಂಗಳು, ಅದು ಯಾವ ಕಾರಣಕ್ಕೆ ಗ್ಯಾಪ್ ಆಗಿತ್ತು ಅಂತಕ್ಕಂಥದ್ದು ಕೂಡ ಇನ್ನು ವಿಶೇಷವಾಗಿ ಇನ್ನು ತಮಗೆಲ್ಲರಿಗೂ ಕೆಲವೇ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ಎಲ್ಲ ವಿಚಾರ. ಮತ್ ನಾವು ಸ್ವಲ್ಪ ಬಿಜಿ ಇದ್ವಿ, ಆನ್ಲೈನ್ ಟ್ರೈನಿಂಗ್ ಎಲ್ಲ ಇತ್ತು ಅಂತಾನು ಹೇಳಿದ್ವಲ್ಲ, ಆ ಕಾರಣಕ್ಕೆ ಆ 3 ತಿಂಗಳು ಗ್ಯಾಪ್ ಆದ್ಮೇಲೆ ಏನು ನಾವು ಆರಂಭ ಮಾಡಿದ್ವಿ ರಾಷ್ಟ್ರ ಲಾಂಛನದಲ್ಲಿ ಗುರು ಬಸವ ದರ್ಶನ ಅಂತ ಹೇಳ್ಬಿಟ್ಟು, ಅಲ್ಲಿ ಸಾಕಷ್ಟು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಅಶೋಕ ಚಕ್ರ ಇದೆ. ಅಶೋಕ್ ಚಕ್ರದ ಒಳಗಡೆ 24 ಗೆರೆಗಳಿದಾವೆ, ಸ್ಪೋಕ್ಸ್ ಇದಾವೆ. ಆ 24 ಸ್ಪೋಕ್ಸ್ 24 ಒಂದು ಉದಾತ್ತವಾಗಿರ್ತಕ್ಕಂಥ ಒಬ್ಬ
ಒಬ್ಬ ಧರ್ಮವಂತ ಆಗಿರ್ಬೋದು ಅಥವಾ ಒಂದು ರಾಷ್ಟ್ರದ ಪ್ರಜೆಯಲ್ಲಿ ಇರಬೇಕಾಗಿರ್ತಕ್ಕಂತಹ 24 ಶ್ರೇಷ್ಠ ಗುಣಗಳ ಬಗ್ಗೆ ಅದು ಹೇಳುತ್ತೆ ಇರ್ಬೇಕು ಅಂತಕ್ಕಂಥದನ್ನ ನಾವು ನೋಡಿದ್ವಿ. ಅಂತಹ ಗುಣಗಳು ಗುರು ಬಸವಣ್ಣನವರಲ್ಲಿ ಹೇಗೆ ಇದ್ವು, ಅನೇಕ ವಿಚಾರಗಳನ್ನ ಅಶೋಕ ಇವರೆಲ್ಲರೂ ಕೂಡ ಯುದ್ಧವನ್ನ ಮಾಡಿ ಯುದ್ಧದ ಪರಿಣಾಮ ಅರ್ಥಕೊಂಡ್ರು. ಆದ್ರೆ ಗುರು ಬಸವಣ್ಣನವರು ಜಗತ್ತಿನಲ್ಲಿ ತಾನು ಯಾವುದೇ ಒಂದು ಯುದ್ಧ ಮಾಡದೆ, ತನ್ನ ರಾಜ್ಯಭಾರದುದ್ದಕ್ಕೂ ಯುದ್ಧ ಮಾಡದೇನೆ ರಾಜ್ಯಭಾರ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ಪ್ರಧಾನಿ ಅದು ಗುರು ಬಸವಣ್ಣನವರು ಕೂಡ ಅಂತ ಹೇಳಿದ್ದೆ ನಾನು. ಹೀಗಾಗಿ 24 ಗುಣಗಳು ಏನಿದ್ವು ಅಂತಕ್ಕಂಥದ್ದು ನಾನು 16 ಗುಣಗಳವರೆಗೆ ಹೇಳಿದ್ದೆ. ಇವತ್ತು 17ರಿಂದ 24 ಗುಣಗಳು ಇವತ್ತು ಮುಗಿಸಿ ನಾಳೆಯಿಂದ ನಾನು ಈ ನಮ್ಮ ಶ್ರಾವಣ ಮಾಸಕ್ಕೆ ಬಹಳ ಅತ್ಯಂತ ಸೂಕ್ತವಾಗಿ ಬೇಕಾಗಿರುವಂತಹ ಒಂದು ಇಷ್ಟಲಿಂಗ ಯೋಗ ಮತ್ತು ವ್ಯಕ್ತಿತ್ವ ವಿಕಸನ ಅಂತಕ್ಕಂಥ ಒಂದು ವಿಚಾರವನ್ನ ಬಹಳ ಸುದೀರ್ಘವಾಗಿ ಇಷ್ಟಲಿಂಗ ಯೋಗದ ಸಮಗ್ರವಾಗಿ ಅದರ ಅದಿಂದ ಳವರೆಗೂ ಅಂತಾರಲ್ಲ, ಸಮಗ್ರವಾಗಿ ಅದನ್ನ A to Z ಅಂತ ಏನ್ ಕರಿತೀವಿ ಅದನ್ನ ಆ ರೀತಿ ಸುಮಾರು 1 ವಾರ 10 ದಿನಗಳ ಕಾಲ ಅದು ಬೇಕಾಗುತ್ತೆ ಆ ಇಷ್ಟಲಿಂಗ ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ಲಿಕ್ಕೆ. ಅದನ್ನ ನಾವು ನಾಳೆಯಿಂದ ಆರಂಭ ಮಾಡೋಣ. ಯಾಕೆಂದ್ರೆ ಇದೊಂದು ಆರಂಭ ಮಾಡಿರೋದ್ರಿಂದ ಇವತ್ತಿಗೆ ಈ ವಿಷಯ ಒಂದು ಮುಗಿಸ್ಬಿಡ್ಬೋದು. ಇನ್ನು 17ರಿಂದ 24ನೇ ಗುಣಗಳ ಬಗ್ಗೆ ನಾನು ಇವತ್ತು ಇಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡೋನಿದ್ದೇನೆ. ಒಂದ್ಸಲ ರಿಕಾಲ್ ಮಾಡ್ಕೊಂಡ್ ಬಿಡೋಣ ಏನೇನ ಅಂತ ಗುಣಗಳಿದ್ವು ಅಂತ. 17ರವರೆಗೂ 16ರವರೆಗೂ ಏನ್ ಗುಣಗಳಿದ್ವು ಅಂತ ಬರೀ ಗುಣಗಳನ್ನ ಮಾತ್ರ ನೋಡೋಣ. ಅದರಲ್ಲಿ 1ನೇ ಗೆರೆ ಹೇಳುತ್ತೆ, ಅದು ಲವ್ ಅಂತ ಹೇಳಿದ್ದೆ ನಾನು, ಪ್ರೀತಿ, ಅನ್ಕಂಡೀಷನಲ್ ಅಫೆಕ್ಷನ್ಸ್ ಫಾರ್ ಆಲ್ ಬೀಯಿಂಗ್ಸ್ ಅಂತ. 2ನೇದು ಕರೇಜ್, ಧೈರ್ಯ, ದ ಬ್ರೆವರಿ ಟು ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಈಸ್ ರೈಟ್ ಅಂತ 2ನೇ ಗುಣ ಇರ್ಬೇಕು. ಇನ್ನು 3ನೇದು ಪೇಶನ್ಸ್, ಮೇಂಟೈನಿಂಗ್ ಕಂಪೋಸರ್ ಇನ್ ಡಿಫಿಕಲ್ಟ್ ಟೈಮ್ಸ್, ಇದ್ರ ಬಗ್ಗೆ ಸಾಕಷ್ಟು ವಿವರಣೆನೂ ಕೂಡ ನಾನು ಕೊಟ್ಟಿದ್ದೆ. 4ನೇದು ಪೀಸ್ಫುಲ್ನೆಸ್, ಇನ್ನರ್ ಅಂಡ್ ಔಟರ್ ಹಾರ್ಮನಿ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ಬೇಕು ಅಂತ ಹೇಳಿದ್ದೆ. ಇನ್ನು 5ನೇ ಗುಣ ಮ್ಯಾಗ್ನಾನಿಮಿಟಿ, ಉದಾತ್ತತೆ, ಬ್ರಾಡ್ ಮೈಂಡೆಡ್ನೆಸ್ ಅಂಡ್ ಜನರಾಸಿಟಿ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಂಡಿದೀವಿ. 6ನೇದು ಈ ಸಂದರ್ಭದಲ್ಲಿ ಹೇಳುವಾಗ ಆಕಳು ಕಳ್ಳರು ಕೊಂಡೊಯ್ದರೆನ್ನದಿರಿಂಬೋ ಎನ್ನುವಂತ ವಚನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನು 6ನೇ ಗುಣ ಗುಡ್ನೆಸ್, ದ ಇನ್ಹೆರೆಂಟ್ ಕೈಂಡ್ನೆಸ್ ಇನ್ ಆಕ್ಷನ್ಸ್ ಅಂತಕ್ಕಂಥದ್ದು. 7ನೇ ಗುಣ ಫೇತ್ಫುಲ್ನೆಸ್, ವಿಶ್ವಾಸ, ಲಾಯಲ್ಟಿ ಟು ಪ್ರಿನ್ಸಿಪಲ್ ಅಂಡ್ ಪೀಪಲ್ ಮತ್ತು ದೇವರಿಗೆ ಅಂತಕ್ಕಂಥದ್ದು ನಾನು ಹೇಳಿದ್ದೆ. 8ನೇದು ಜೆಂಟಲ್ನೆಸ್, ಮೃದುತ್ವ, ಟ್ರೀಟಿಂಗ್ ಅದರ್ಸ್ ವಿತ್ ಸಾಫ್ಟ್ನೆಸ್ ಅಂಡ್ ರೆಸ್ಪೆಕ್ಟ್ ಅಂತಕ್ಕಂಥದ್ದು ಗುಣ ಇರಬೇಕು. 9ನೇದು ಸೆಲ್ಫ್ಲೆಸ್ನೆಸ್, ನಿಸ್ವಾರ್ಥತೆ, ಪುಟಿಂಗ್ ಅದರ್ಸ್ ಬಿಫೋರ್ ಒನ್ ಸೆಲ್ಫ್, ತನ್ನನ್ನು ತಾನು ಜಗತ್ತಿನ ಏಳಿಗೆಗಾಗಿ ವ್ಯಕ್ತಿಗಿಂತಲೂ ವ್ಯಕ್ತಿ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾನು ಕಿಂಕರ, ಇದು ಸಮಾಜ ಶಂಕರ ಅಂತಕ್ಕಂಥ ಭಾವನೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಪುಟಿಂಗ್ ಅದರ್ಸ್ ಬಿಫೋರ್ ಒನ್ ಸೆಲ್ಫ್, ಸಮಾಜದ ಸೇವೆಗಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು. ಇನ್ನು 10ನೇದು ಸೆಲ್ಫ್ ಕಂಟ್ರೋಲ್, ಸ್ವನಿಯಂತ್ರಣ ಅಂತಕ್ಕಂಥದ್ದು. ನಾವು ದ ಡಿಸಿಪ್ಲಿನ್ ಟು ಮಾಸ್ಟರ್ಸ್ ಒನ್ಸ್ ಡಿಸೈರ್ಸ್. ಯಾಕೆಂದ್ರೆ ಮನುಷ್ಯನಿಗೆ ಅವನು ಹುಟ್ಟಿದ ಗುಣಗಳಲ್ಲಿ ಬದುಕುವಂತಹದ್ದು ಪ್ರಾಣಿಯ ಲಕ್ಷಣ. ಪ್ರಾಣಿಗಳು ಹೆಂಗ್ ಬದುಕ್ತವೆ, ಅವ್ರು ಹುಟ್ಟಿದ ಗುಣಗಳಲ್ಲಿ ಬದುಕ್ತವೆ. ಯಾವಾಗ ಆಸೆ ಆಗುತ್ತೋ ಅವಾಗ ಆ ಆಸೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ಹಸಿವೆ ಆಯ್ತಾ, ಎಲ್ಲ ಹಸಿರು ಕಾಣಿಸ್ತು ಅಲ್ಲಿ ಹೋಗಿ ತಿಂದ್ ಬಿಡ್ತವೆ. ಯಾರ್ದಾರೆ ಹೊಲ ಇರ್ಲಿ, ಅದು ಬೆಳೆ ಇರ್ಲಿ, ಎಂಥದೇ ಇರ್ಲಿ, ಅವಕ್ ಕಂಟ್ರೋಲ್ ಇರಲ್ಲ. ಹಸಿವೆ ಆಯ್ತಂದ್ರೆ ಎಲ್ಲೂ ನುಗ್ಗಿ ಬಿಡ್ತವೆ. ನೀರಡಿಕೆ ಆಯ್ತಂದ್ರೆ ಅದು ಎಂಥದೇ ಸಿಗ್ಲಿ ಕುಡಿದ್ ಬಿಡ್ತವೆ. ಒಳ್ಳೇದ್ ಕೆಟ್ಟದ್ ಏನು ಯೋಚನೆ ಮಾಡಲ್ಲ. ಆದ್ರೆ ಮನುಷ್ಯ ಹಾಗಲ್ಲ, ಅವನು ಸೆಲ್ಫ್ ಕಂಟ್ರೋಲ್ ಇರ್ಬೇಕು, ಅವನಿಗೆ ಸ್ವನಿಯಂತ್ರಣ ಇರ್ಬೇಕು. ಅದನ್ನ ಬಸವಣ್ಣನವರ ವಚನ ಹರಿವೆ ಹಾವಿ ಗಂಜೆ ಉರಿಯ ನಾಲಗೆ ಗಂಜೆ ಎನ್ನುವಂತಹ ವಚನವನ್ನ ತೆಗೆದುಕೊಂಡು ಇದ್ರ ಬಗ್ಗೆ ನಾನು ಸಾಕಷ್ಟು ಸವಿಸ್ತರವಾಗಿ ತಿಳಿಸಿದ್ದೆ. ದ ಡಿಸಿಪ್ಲಿನ್ ಟು ಮಾಸ್ಟರ್ ಒನ್ಸ್ ಡಿಸೈರ್ಸ್, ನಮ್ಮ ಇರ್ತಕ್ಕಂತ ಒಂದು ಅಸಹಜವಾಗಿರ್ತಕ್ಕಂಥ ಬಯಕೆಗಳನ್ನ ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಶಕ್ತಿ ಪ್ರತಿಯೊಬ್ಬರು ಗಳಿಸ್ಕೊಳ್ಬೇಕು ಅಂತಕ್ಕಂಥದ್ದು 10ನೇ ಗುಣ ಅದು. ಇನ್ನು 11ನೇ ಗುಣ ಸೆಲ್ಫ್ ಸ್ಯಾಕ್ರಿಫೈಸ್, ತ್ಯಾಗ, ಗಿವಿಂಗ್ ಅಪ್ ಪರ್ಸನಲ್ ಕಂಫರ್ಟ್ ಫಾರ್ ಎ ಗ್ರೇಟರ್ ಕಾಸ್ ಅಂತ ಹೇಳ್ಬಿಟ್ಟು. ಯಾವ ರೀತಿ ಗುರು ಬಸವಣ್ಣನವರು ಅವರಿಗೆ ಸಿಗ್ತಕ್ಕಂಥ ಪರ್ಸನಲ್ ಕಂಫರ್ಟ್, ಜನಿವಾರ ಆಗಿರ್ಬಹುದು ಅಥವಾ ಪ್ರಧಾನಿಯ ಪದ ಅದನ್ನ ಹೇಗೆ ತ್ಯಾಗ ಮಾಡಿ ಅವರು ಸಮಾಜದ ಉನ್ನತಿಗಾಗಿ, ಧರ್ಮದ ಉನ್ನತಿಗಾಗಿ ಯಾವ ರೀತಿ ತ್ಯಾಗ ಮಾಡಿದ್ರು ಅಂತಕ್ಕಂಥದ್ದು ಅವತ್ತು ನಾನು ತಿಳಿಸ್ಕೊಟ್ಟಿದ್ದೆ ತಮ್ಗೆಲ್ಲರಿಗೂ. 12ನೇದು ಗುಣ ಏನಿರ್ಬೇಕು, ಟ್ರೂತ್ಫುಲ್ನೆಸ್, ಸ್ಪೀಕಿಂಗ್ ಅಂಡ್ ಲಿವಿಂಗ್ ದ ಟ್ರೂತ್ ಅಂತ. ಸತ್ಯಾಸಂಧತೆ, ಜಂಬೂದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ
ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಲಿಂಗದೇವ ಅಂತಕ್ಕಂಥ ಒಂದು ವಚನ ತೆಗೆದುಕೊಂಡು, ಸತ್ಯವ ನುಡಿವಾತನೇ ಸದ್ಭಕ್ತನು ಅಂತಕ್ಕಂಥ ಅಖಂಡೇಶ್ ಷಣ್ಮುಖ ಶಿವಗಳ ವಚನವನ್ನ ತೆಗೆದುಕೊಂಡು ಸಾಕಷ್ಟು ಅವುಗಳ ವಿವರಣೆ ನಾವು ನೋಡಿದ್ದೇವೆ. ಇನ್ನು 13ನೇ ಗುಣ ರೈಟಿಯಸ್ನೆಸ್ ಅಂತಂದ್ರೆ ಅದು ಸದಾಚಾರ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಲಿಂಗಾಯತ ಧರ್ಮದ ಆಧಾರ ಸ್ತಂಭ ಏನು ಷಡಾಚಾರಗಳಿದಾವೋ ಅಂಥ ಷಡಾಚಾರಗಳಲ್ಲಿ ಸದಾಚಾರವು ಒಂದು. ಅಂಥ ಫಾಲೋವಿಂಗ್ ದ ಪಾತ್ ಆಫ್ ಡ್ಯೂಟಿ ಅಂಡ್ ಮೊರಾಲಿಟಿ, ರೈಟಿಯಸ್ನೆಸ್ ಅಂತಂದ್ರೆ ಅಲ್ಲಿ ನಾವು ಇದನ್ನ ಸಾಕಷ್ಟು ಈ ವಿಚಾರವನ್ನ ತಿಳ್ಕೊಂಡಿದೀವಿ. ಸದಾಚಾರವ ಕಂಡು ಲಾಂಛನ ಪಕ್ಷವ ನಾಡದವರಿಗೆ ಇಹದೊಳು ಪರದೊಳು ಗತಿಯಿಲ್ಲ ಕಾಣಿರೋ ಮನ್ನೆತ್ತಾದಡೆನು ತನ್ನೆತ್ತು ಗೆಲ್ಲಬೇಕೆಂಬುದು ಕೊಲಿವ ನಮ್ಮ ಲಿಂಗದೇವಯ್ಯ ಅಂತಕ್ಕಂಥ ವಿಚಾರವನ್ನ ನಮ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಎಷ್ಟು ಆತ್ಮಬಲ, ಆತ್ಮಸ್ಥೈರ್ಯ ಈ ವಚನ ವಿದ್ಯಾರ್ಥಿಗಳಿಗೆ, ಬಿಸಿನೆಸ್ ಮಾಡೋರಿಗೆ, ಕಾಯಕ ಮಾಡೋರಿಗೆ, ಪ್ರತಿಯೊಂದು ರಂಗ, ಯಾವುದೇ ರಂಗ ತಗೊಂಡವರಿಗೂ ಈ ವಚನವನ್ನು ಒಂದು ವೇಳೆ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರು ಗೆಲ್ತಾರೆ. ಅವ್ರು ಅದ್ರ ಜೀವನದಲ್ಲಿ ಮಣ್ಣೆತ್ತಾದಡೇನು ತನ್ನೆತ್ತು ಗೆಲ್ಲಬೇಕೆಂಬುದು ಕಲಿಯುವ. ನಾನು ಗೆಲ್ಲಬೇಕು, ನನ್ನ ತ್ಯಾಗ ಗೆಲ್ಲಬೇಕು, ನನ್ನ ಪರಿಶ್ರಮ ಗೆಲ್ಲಬೇಕು, ನನ್ನ ಸಂಕಲ್ಪ ಗೆಲ್ಲಬೇಕು, ನನ್ನ ಭಕ್ತಿ ಗೆಲ್ಲಬೇಕು, ನನ್ನ ಸದಾಚಾರ ಗೆಲ್ಲಬೇಕು ಅಂತಕ್ಕಂಥ ಈ ಭಾವನೆಯನ್ನ ಇಟ್ಕೊಂಡು ಜೀವನವನ್ನು ಸಾಗಿಸಿದಾಗ ಆ ವ್ಯಕ್ತಿಗೆ ಜೀವನದಲ್ಲಿ ವಿಜಯಶಾಲಿ ಆಗ್ತಾನೆ. ಇನ್ನು 14ನೇ ಗುಣ ಜಸ್ಟಿಸ್ ಅಂತ ನೋಡಿದ್ವಿ, ಫೇರ್ನೆಸ್ ಅಂಡ್ ಈಕ್ವಾಲಿಟಿ ಫಾರ್ ಆಲ್. 15ನೇದು ಮರ್ಸಿ, ಫರ್ಗಿವಿಂಗ್ ಅಂಡ್ ಶೋವಿಂಗ್ ಕಂಪ್ಯಾಷನ್ ಅಂತಕ್ಕಂಥದ್ದು ನಾನು ಹೇಳಿದ್ದೆ. ಇನ್ನು 16ನೇ ಗುಣ ಗ್ರೇಸಿಯಸ್ನೆಸ್, ಪೊಲೈಟ್ನೆಸ್ ಅಂಡ್ ಎಲಿಜೆನ್ಸ್ ಇನ್ ಬಿಹೇವಿಯರ್. ಅದನ್ನ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತಕ್ಕಂಥ ಒಂದು ವಿಚಾರವನ್ನ ತೆಗೆದುಕೊಂಡು ನಾವು ಈ 16 ಗುಣಗಳನ್ನ, ರಾಷ್ಟ್ರ ಲಾಂಛನದಲ್ಲಿರ್ತಕ್ಕಂಥ 16 ಗುಣಗಳನ್ನ ವಿವರಿಸಿದ್ದೆ. ಈ ಎಲ್ಲಾ ಗುಣಗಳು ಗುರು ಬಸವಣ್ಣನವರಲ್ಲಿ ಹಾಸು ಹೊಕ್ಕಾಗಿದ್ವು. ಅವರ ವ್ಯಕ್ತಿತ್ವ ಸದಾಚಾರ ಸದ್ಗುಣ ಸಂಪನ್ನರಾಗಿದ್ರು ಗುರು ಬಸವಣ್ಣವರು. ಒಂದು ಏನು ಗುಲಗಂಜಿಯಷ್ಟು ಕೂಡ ದೋಷವನ್ನ ಇರದಂತಹ ಮಹಾನುಭಾವರು ಗುರು ಬಸವಣ್ಣನವರು. ಅಂಥ ಗುಣಗಳಲ್ಲಿ ಬದುಕಿರ್ತಕ್ಕಂಥ ಒಬ್ಬ ಮಹಾ ಮಾನವ. ನಾವು ಎಲ್ಲರೂ ಹೇಳುವ ಹಾಗೆ ಮನುಕುಲವೆಂಬ ಮಹಾವೃಕ್ಷ ಸಾವಿರ ವರ್ಷಗಳಿಗೊಮ್ಮೆ ಬಿಡುವಂತಹ ಪುಷ್ಪ ಆ ಧರ್ಮಗುರು ಬಸವಣ್ಣನವರು ಅಂತ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಷ್ಟು ಗುಣಗಳನ್ನು ಹೊಂದಿರತಕ್ಕಂಥ ಗುರು ಬಸವಣ್ಣವ್ರು ಇನ್ನು ಏನು ರಾಷ್ಟ್ರ ಲಾಂಛನ ಏನ್ ಹೇಳುತ್ತೆ 17ನೇ ಗುಣ ಅಂತಂದ್ರೆ ಹ್ಯುಮಿಲಿಟಿ ಅಂತ. ದ ಅಬ್ಸೆನ್ಸ್ ಆಫ್ ಅರೋಗೆನ್ಸ್ ಅಂತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಏನು ಈ ಅರೋಗೆನ್ಸ್ ಅಂದ್ರೆ ಈ ಏನು ಕೆಟ್ಟ ಕೋಪ ಇರುತ್ತಲ್ಲ, ಕೆಟ್ಟ ಕೋಪ ಅಂತಕ್ಕಂಥದ್ದು ಇರಬಾರ್ದು, ಅರೋಗೆನ್ಸ್ ಬಿಹೇವಿಯರ್ ಇರಬಾರ್ದು ಅಂತಕ್ಕಂಥದ್ದು. ಅದನ್ನ ನಾವು ನೋಡಿದಾಗ ಅಲ್ಲಿ ಎಷ್ಟೇ ಸಲ ಅಲ್ಲಿ ಗುರು ಬಸವಣ್ಣವ್ರು ಹೇಳ್ತಾರೆ, ಅವ್ರು ಬಿಜ್ಜಳ ರಾಜ ಅವರನ್ನ ಸಾಕಷ್ಟು ಸಲ ಹೊರಗೆ ಇಡುವಾಗ, ಅವರನ್ನ ಪರೀಕ್ಷೆ ಮಾಡುವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ನಾನ್ ತಪ್ಪು ಮಾಡಿಲ್ಲ ಅಂತಂದಾಗ, ನಾನ್ ತಪ್ಪು ಮಾಡದೇ ಇದ್ದಾಗ ಬೇರೆಯವ್ರು ಯಾರಾದ್ರೂ ನನ್ ಮೇಲೆ ಆರೋಪ ಹೊರಿಸಿದ್ರೆ ಬಹಳ ಕೋಪ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅವಾಗ ಕೆಲವೊಮ್ಮೆ ವ್ಯಕ್ತಿ ಅರೋಗೆನ್ಸ್ ಆಗ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಗುರು ಬಸವಣ್ಣವ್ರು ಆ ಥರನೂ ಮಾಡ್ತಾ ಇರ್ಲಿಲ್ಲ. ಬಿಜ್ಜಳ ರಾಜ ಅವ್ರ ಮೇಲೆ ಆರೋಪಗಳನ್ನು ಹೊರಿಸಿದಾಗ್ಲೂ ಕೂಡ ಅವ್ರ ಅತ್ಯಂತ ವಿನಯದಿಂದ, ಅಬ್ಸೆನ್ಸ್ ಆಫ್ ಯಾವುದೇ ರೀತಿ ಒಂದು ಅರೋಗೆನ್ಸ್ ಅವ್ರ ಹತ್ರ ಇರಲಾರದೇನೆ ಅತ್ಯಂತ ವಿನಯಶಾಲಿಯಾಗಿ, ಮಂದಸ್ಮಿತರಾಗಿ, ಮುಗುಳ್ನಗೆಯಿಂದಲೇ ಅವರೆಲ್ಲರೂ ಕೂಡ ಅವರ ಒಂದು ಆರೋಪಗಳನ್ನ ಅವ್ರು ಎದುರಿಸುತ್ತಿದ್ರು. ಹೀಗಾಗಿ ಈ ಅಬ್ಸೆನ್ಸ್ ಆಫ್ ಅರೋಗೆನ್ಸ್ ದಿಂದನೇ ಅವರ ಜನಗಳೆಲ್ಲ, ಸುತ್ತಮುತ್ತಿನ ವಿರೋಧಿಗಳು, ರಾಜಕೀಯ ವಿರೋಧಿಗಳು, ಧಾರ್ಮಿಕ ವಿರೋಧಿಗಳು ಎಲ್ಲರೂ ಹಾಕಿರ್ತಕ್ಕಂಥ ಅಪಕೀರ್ತಿಯ ಹಾವು ಗುರು ಬಸವಣ್ಣನವರಿಗೆ ಕೀರ್ತಿಯ ಹೂವಾಯಿತು ಅಂತ ನಾವು ಓದ್ತೀವಲ್ಲ ಪೂಜಾ ವ್ರತದಲ್ಲಿ. ಅದು ಯಾವ ಕಾರಣದಿಂದ ಅಂದ್ರೆ ಇದು ಅಬ್ಸೆನ್ಸ್ ಆಫ್ ಅರೋಗೆನ್ಸ್. ಏನು ಅವರು ಯಾವುದೇ ಕ್ರೋಧ, ಕೋಪ, ತಾಪ ಇಂಥವ್ ಯಾವುದು ಗುರು ಬಸವಣ್ಣವ್ರ ಹತ್ರ ಇರ್ಲಿಲ್ಲ. ಆದ್ರೆ ಈ ಅಬ್ಸೆನ್ಸ್ ಆಫ್ ಅರೋಗೆನ್ಸ್ಗೂ ಮತ್ತು ಗಣಾಚಾರಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅಬ್ಸೆನ್ಸ್ ಆಫ್ ಅರೋಗೆನ್ಸ್ ಕನ್ನಡ ರಫ್ನೆಸ್ ಏನಂತಾರಲ್ಲ, ಒಂಥರ ಅರೋಗೆನ್ಸ್ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ತಾರ ಮೊಂಡುತನ ಅಂತಕ್ಕಂಥದ್ದು. ಆ ರೀತಿ ಈ ಮಣ್ಣೆತ್ತಾದಡು ತನ್ನೆತ್ತು ಗೆಲ್ಲಬೇಕೆಂಬುದು ಕೊಲಿವ ಅನ್ನೋದಕ್ಕೂ ಮತ್ತೆ ಮೊಂಡುತನಕ್ಕೂ ಬಹಳ ಡಿಫರೆನ್ಸ್ ಇರುತ್ತೆ. ಆಮೇಲೆ ಗಣಾಚಾರ ಮತ್ತು ಅರೋಗೆನ್ಸ್, ಮೊಂಡುತನಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಗಣಾಚಾರ ಏನಿರುತ್ತೆ, ತತ್ವದಿಂದ, ಧರ್ಮದಿಂದ ತನ್ನ ತತ್ವ, ಧರ್ಮ, ಸಿದ್ಧಾಂತ, ಸತ್ಯದ ಅನುಸಂಧಾನತೆಗೆ, ರಕ್ಷಣೆಗೆ ಒಬ್ಬ ವ್ಯಕ್ತಿ ತಾಳುವಂತಹ ಒಂದು ಹೋರಾಟ ಮಾಡುವಂತಹ ಗುಣ, ಅದು
ಗಣಾಚಾರ. ಆದ್ರೆ ಅರೋಗೆನ್ಸ್ ಏನಿದೆಯಲ್ಲ ಅದಕ್ಕೆ ಮೊಂಡುತನ ಅಂತಾರೆ. ತನ್ನದು ತಪ್ಪಿದ್ರೂ ಕೂಡ ಹಠ, ಹಠ ಅನ್ನೋದು, ಹಠ ಮೊಂಡುತನ ಒಂದೇ. ಆದ್ರೆ ಛಲ ಇದೆಯಲ್ಲ, ಛಲ ಅನ್ನುವಂಥದ್ದು ಅದು ಸತ್ಕಾರ್ಯವನ್ನ, ಸತ್ಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ, ಸತ್ಯವನ್ನ ಪ್ರೊಪಗೇಟ್ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಗುಣ, ಅದು ಛಲ. ಆದ್ರೆ ಈ ಮೊಂಡತನ ಮತ್ತು ಹಠ ಏನಿದೆ ಇದು ಕೆಟ್ಟದನ್ನು ಸಾಧಿಸ್ಲಿಕ್ಕೆ ಬಳಸುವಂತಹ ಗುಣ ಅಂತ ನಾವು ಕರೆಸ್ಕೊಳ್ತೇವೆ. ಆದ್ರೆ ಗುರು ಬಸವಣ್ಣನವರಲ್ಲಿ ಅಂತ ಯಾವುದೇ ಮೊಂಡುತನ, ಯಾಕೆಂದ್ರೆ ಚಿಕ್ಕವರಿರುವಾಗ ಅವರಿಗೆ ಬಂಧು ಬಳಗ ಎಲ್ಲರೂ ಕೂಡ ಬಹಳ ಹಠಮಾರಿ ಇದ್ದಾನೆ ಹುಡುಗ, ಬಹಳ ಮೊಂಡುತನ ಇದ್ದಾನೆ, ತಂದೆ ತಾಯಿ ಮಾತು ಕೇಳಲ್ಲ, ಗುರುಗಳ ಮಾತು ಕೇಳಲ್ಲ, ಶಾಸ್ತ್ರದ ಮಾತು ಕೇಳಲ್ಲ, ಎಲ್ಲವನ್ನ ವಿರೋಧಿಸಿ ಹೊರಟಿದ್ದಾನೆ ಅಂತ ಅವರಿಗೆ ಆ ಗುರು ಬಸವಣ್ಣವ್ರದ್ದು ಮೊಂಡುತನ ಅನಿಸ್ತಾ ಇತ್ತು ಗುಣಗಳು. ಆದ್ರೆ ಅದು ಮೊಂಡುತನ ಅಲ್ಲ, ಅದು ಛಲ. ಗುರು ಬಸವಣ್ಣನವರು ಸತ್ಯವನ್ನು ಸಾಧಿಸ್ಬೇಕು ಅಂತಕ್ಕಂಥ ಛಲದಿಂದ ಅವರು ಮನೆ ಬಿಟ್ರು, ಛಲದಿಂದ ಅವರು ಧರ್ಮವನ್ನ ಕೊಟ್ರು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಈ ಅಬ್ಸೆನ್ಸ್ ಆಫ್ ಅರೋಗೆನ್ಸ್ ನಮ್ಮ ಹತ್ರ ಇರಬಾರ್ದು. ಅಬ್ಸೆನ್ಸ್ ಆಫ್ ಅರೋಗೆನ್ಸ್ ಅನ್ನ ನಾವು ಹೊಂದಬೇಕು. ನಮ್ಮ ಹತ್ರ ಯಾವುದೇ ರೀತಿಯಲ್ಲಿ ಮೊಂಡುತನ ಇರಬಾರದು ಅಂತಕ್ಕಂಥದನ್ನ ಇಲ್ಲಿ ನಮಗೆ ಈ ಗುಣ ಹೇಳಿಕೊಡ್ತಾ ಇದೆ. ಒಂದು ನಿಮಿಷ ತಾವು ಲೈನಲ್ಲಿರಿ. ಇದು ನಂದು ಡಾಕ್ಯುಮೆಂಟ್ ಸ್ವಲ್ಪ ಯಾಕೋ ಹೈಡ್ ಆಗ್ಬಿಟ್ಟಿದೆ ಕಂಪ್ಯೂಟರ್ ಅಲ್ಲಿ. ಗುರು ಬಸವಣ್ಣನವರ ಒಂದು ಜೀವನದುದ್ದಕ್ಕೂ ಕೂಡ ಅವರು ಛಲದಿಂದ ಹೋರಾಡಿದ್ರು. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲಬೇಕು ಶರಣಂಗೆ ಪರವಾದಿ ನಿಗ್ರಹದಲ್ಲಿ ಅಂತಕ್ಕಂಥ ಏನು ವಚನ ಇದೆ ಅದು ಛಲವನ್ನ ತೋರಿಸ್ತದೆ ಹೊರತು ಮಂಡುತನ ಅಲ್ಲ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅಂಥ ಗುಣಗಳನ್ನ ಗುರು ಬಸವಣ್ಣವ್ರು ಹೊಂದಿದ್ರು. ಅಂಥ ಗುಣಗಳನ್ನ ನಾವು ಕೂಡ ಅಳವಡಿಸ್ಕೊಳ್ಬೇಕು. ಅಂದಾಗ ಮಾತ್ರ ಇವೆಲ್ಲ ಏನ್ ಗೊತ್ತಾ, ಈ 24 ಗುಣಗಳಾಗಿರ್ಬೋದು, ಗುರು ಬಸವಣ್ಣನವರ 63 ಗುಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನು, ಒಬ್ಬ ವ್ಯಕ್ತಿ ಇಷ್ಟಲಿಂಗ ಯೋಗ, ನಮ್ಮ ಲಿಂಗಾಯತ ಧರ್ಮದ ಒಂದು ಆತ್ಯಂತಿಕ ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧಿ, ಒಬ್ಬ ವ್ಯಕ್ತಿ ಪಡಿಬೇಕಾಗಿರ್ತಕ್ಕಂಥ ಸಿದ್ಧಿ ಅಂತಂದ್ರೆ ಅದು ಇಷ್ಟಲಿಂಗ ಯೋಗ. ಆ ಮೂಲಕವಾಗಿ ತನ್ನಲ್ಲಿ ಪರಮಾತ್ಮನಲ್ಲಿ ತನ್ನನ್ನ, ತನ್ನಲ್ಲಿ ಲಿಂಗದೇವನಲ್ಲಿ ತನ್ನನ್ನ ಕಂಡುಕೊಳ್ತಕ್ಕಂಥ ಒಬ್ಬ ಆತ್ಯಂತಿಕ ಗುರಿ. ಈಗ ಸಮುದ್ರದಿಂದ ಮಳೆ ಎಲ್ಲಿಂದ ಬರುತ್ತೆ? ಮಳೆ ಹೇಗ್ ಬರ್ತದೆ ತಮ್ಗೆಲ್ಲರಿಗೂ ಗೊತ್ತಿದೆ. ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗಿ ಮೋಡ ಆಗಿ ಮತ್ ಮಳೆ ಸುರಿತದೆ. ಮತ್ ಆ ಸುರಿದಿರ್ತಕ್ಕಂಥ ಮಳೆ ನೀರು ಆವಿಯಾಗಿ ಮತ್ತೆ ಮೋಡಗಳಾಗ್ತಾ ಇರುತ್ತೆ. ಅದು ನಿರಂತರ ಒಂದು ಸೈಕಲ್ ಇರುತ್ತೆ. ಹಾಗೆ ಸಮುದ್ರದಿಂದ ಆವಿಯಾಗಿ ನೆಲಕ್ಕೆ ಬಿದ್ದಿರುವಂತಹ ಒಂದು ಹನಿ ಇರ್ಲಿ, ಒಂದು ಬಿಂದು ಅದ್ರ ಗುಣ ಏನಿರುತ್ತೆ, ಆ ಬಿಂದು ಏನಂತ ಕೆಳಗ್ ಬೀಳುತ್ತೆ ಅಂತಂದ್ರೆ ಅದು ಬಿಟ್ಟು ಹರಿಯುವಂತಹ ಗುಣ. ನೀರಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಣ ಏನು? ಹರಿಯುವಂತಹ ಗುಣ. ಎಲ್ಲಿಗೆ ಹರಿತದೆ ಅದು? ತಾನು ಎಲ್ಲಿಂದ ಹುಟ್ಟಿ ಬಂದಿದ್ದೀನೋ ಅದು ಸೇರುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಅದು ಒಮ್ಮೊಮ್ಮೆ ಕೆಲವೊಮ್ಮೆ ಆ ನದಿ ನೀರು ಅಲ್ಲಲ್ಲೇ ಬಿದ್ರೆ ಅದು ಇದಾಗುತ್ತೆ. ಕೆಲವೊಮ್ಮೆ ಆ ಹನಿ ಇನ್ನೊಂದು ಹನಿ ಜೊತೆ ಕೂಡಿ ಹಳ್ಳ ಆಗಿ, ಹಳ್ಳ ಮತ್ತೆ ಕೆರೆಯಾಗಿ, ಕೆರೆ ತೊರೆಯಾಗಿ, ತೊರೆ ನದಿಯಾಗಿ ಒಂದಕ್ಕೊಂದು ಸೇರ್ಕೊಂಡು ಹೋದ್ರೆ ಅದು ತನ್ನ ಮೂಲ ಜಾಗಕ್ಕೆ ಸೇರುತ್ತೆ, ಸಮುದ್ರಕ್ಕೆ ಸೇರುತ್ತೆ. ಹಾಗೆ ಅದು ಸೇರುತ್ತೋ ಬಿಡುತ್ತೋ, ಆದ್ರೆ ಹಾಗೆ ಬಿದ್ದಿರುವಂತಹ ಪ್ರತಿಯೊಂದು ಹನಿ ನೀರಿನ ಮೂಲ ಧರ್ಮ ಏನಾಗಿರುತ್ತೆ ಅಂದ್ರೆ ಹರಿಯುವುದು. ಯಾವ ಕಡೆ ಹರಿಯುವುದು? ತಾನು ಎಲ್ಲಿಂದ ಬಂದಿದ್ದೇನೆ ಆ ಕಡೆಗೆ ಹರಿಯುವುದು. ಸಮುದ್ರದಿಂದ ನಾನು ಹುಟ್ಟಿದ್ದೇನೆ, ನಾನು ನನ್ನ ಮೂಲ ಸ್ಥಾನವಾಗಿರ್ತಕ್ಕಂಥ ಸಮುದ್ರದ ಕಡೆಗೆ ತಾನು ಹೋಗ್ಬೇಕು ಅಂತಕ್ಕಂಥ ನಿರಂತರ ಹರಿತದೆ. ಹಾಗೆ ಅದರ ಪುಣ್ಯದ ಫಲವಾಗಿ ಈ ರೀತಿ ಎಲ್ಲೆಲ್ಲಿ ಅದಕ್ಕೆ ಮತ್ತೆ ಸಣ್ಣ ಹಳ್ಳ, ನದಿ, ಸ್ಟ್ರೀಮ್, ನದಿ, ತೊರೆ ಇಂಥವೆಲ್ಲ ಸಿಗ್ತದೋ ಅವಾಗ ಅದಕ್ಕೆ ಫೋರ್ಸ್ ಜಾಸ್ತಿ ಸಿಗುತ್ತೆ. ತನ್ನ ಒಂದು ಜೀವನ ಪರಿಪೂರ್ಣವಾಗಿ ಮಾಡ್ಕೊಳ್ಳುತ್ತೆ ಒಂದು ನೀರಿನ ಹನಿ. ಅದೇ ರೀತಿ ಆತ್ಮ, ವ್ಯಕ್ತಿ ಕೂಡ ಅಷ್ಟೇ. ನಾವು ಎಲ್ಲರೂ ಹುಟ್ಟಿರ್ತಕ್ಕಂಥದ್ದು ಎಲ್ಲಿಂದ? ಪರಮಾತ್ಮ ಲಿಂಗದೇವನ ಒಡಲಿನಿಂದ ನಾವು ಹುಟ್ಟಿದೀವಿ. ಹಾಗೆ ಹುಟ್ಟಿರ್ತಕ್ಕಂಥ ಈ ಆತ್ಮ, ಈ ಜೀವಾತ್ಮವಾಗಿರ್ತಕ್ಕಂಥ ಈ ಆತ್ಮನ ಮೂಲ ಗುರಿ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅದು ಹಿಡನ್ ಆಗಿರುತ್ತೆ. ಕೆಲವರಿಗೆ ಗೋಚರಿಸ್ತದೆ, ಕೆಲವರಿಗೆ ಗೋಚರಿಸಲ್ಲ. ಆ ಆತ್ಮನ ಮೂಲ ಗುರಿ ಏನಾಗಿರ್ತದೆ ಅಂತಂದ್ರೆ ತಾನು ನಿರಂತರವಾಗಿ ಹರಿಯುವುದು, ನಿರಂತರವಾಗಿ ಬಯಸುವುದು. ಏನನ್ನ ಬಯಸುವುದು? ಎಲ್ಲಿಗೆ ಹೋಗ್ಬೇಕಂತ ಬಯಸ್ತದೆ ಆತ್ಮ ಅಂತಂದ್ರೆ ಪರಮಾತ್ಮನಲ್ಲಿಗೆ. ಈ ಪ್ರತಿಯೊಬ್ಬ ಆತ್ಮನ ಮೂಲ ಗುರಿ ಏನಂತಂದ್ರೆ ಇದು ಪರಮಾತ್ಮನಲ್ಲಿಗೆ ಹೋಗಿ ಸೇರ್ಬೇಕು.
ಹೀಗೆ ಪರಮಾತ್ಮನಲ್ಲಿಗೆ ಹೋಗಿ ಸೇರ್ಸ್ಲಿಕ್ಕೆ ಈ ಅನೇಕ ಸಲ ಈಗ ಹೇಗೆ ಒಂದು ನೀರಿನ ಹನಿ ಬೇರೆ ಎಲ್ಲೆಲ್ಲೋ ಬಿದ್ರೆ ಅದಕ್ಕಾಗಲ್ಲ, ಅದು ಹೋಗಿ ಒಂದ್ ಸಣ್ಣ ಹಳ್ಳ ಸೇರ್ಬೇಕು, ಹಳ್ಳ ಸೇರಿ ಮತ್ತೆ ನದಿ ಸೇರ್ಬೇಕು, ತೊರೆ ಸೇರ್ಬೇಕು. ಹೀಗೆ ನಾವು ಒಬ್ಬ ವ್ಯಕ್ತಿ ಒಬ್ಬನೇ ಇದ್ದು ಬಹಳ ಸಾಧನೆ ಮಾಡ್ತೀನಿ, ಸಾಧನೆ ಮಾಡಿ ಪರಮಾತ್ಮನನ್ನ ಕಂಡ್ಕೊಳ್ತೀನಿ ಅಂದ್ರೆ ಅದು ಬಹಳ ಲೇಟ್ ಆಗುತ್ತೆ, ತಡ ಆಗುತ್ತೆ, ಕೆಲವೊಮ್ಮೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ, ಹೆಂಗೆ ದಾರಿಗಳು ಗೊತ್ತಾಗಲ್ಲ. ಆದ್ರೆ ಹಾಗೆ ನನ್ನಂತೆ ಇರುವಂತಹ, ನನ್ನಂತೆ ಹಂಬಲ ಇರುವಂತಹ ಇತರ ಆತ್ಮಗಳೊಂದಿಗೆ ಅಂದ್ರೆ ಶರಣರ ಸಂಘದಲ್ಲಿ ಬೆರೆತು ಈ ಅಧ್ಯಾತ್ಮ, ಧರ್ಮ, ಪೂಜೆ, ಪ್ರಾರ್ಥನೆ ಇಂಥವನ್ನೇ ಮಾಡಿದಾಗ ಇದಕ್ಕೆ ತೊರೆ ಸಿಕ್ಕಂಗಾಗುತ್ತೆ. ಅವಾಗ ಇದು ಎಲ್ಲೂ ನಾಶವಾಗದೆ ಜೀವಾತ್ಮ ತನ್ನ ಮೂಲ ಸ್ಥಾನವಾಗಿರ್ತಕ್ಕಂಥ ಪರಮಾತ್ಮನಲ್ಲಿಗೆ ಈ ಜೀವಾತ್ಮ ಹೋಗಿ ಸೇರುತ್ತೆ. ಹೀಗೆ ಜೀವಾತ್ಮ ಪರಮಾತ್ಮನಲ್ಲಿಗೆ ಹೋಗಿ ಸೇರ್ಲಿಕ್ಕೆ ಅತ್ಯಂತ ಒಂದು ಸೂಕ್ತವಾದ ವಿಧಾನ ಏನಂತಂದ್ರೆ ಅದು ಇಷ್ಟಲಿಂಗ ಯೋಗ, ಪೂಜೆ, ಪ್ರಾರ್ಥನೆ, ಧ್ಯಾನ, ಜಪ, ತಪ, ಶರಣರ ಸಂಘ, ಇವೆಲ್ಲವೂ ಮನುಷ್ಯನ ಹತ್ರ ಅದು ಸಿಗ್ಬೇಕು, ಆ ಫಲ ಸಿಗ್ಬೇಕು ಅಂತಂದ್ರೆ ಇಂಥ ಗುಣಗಳನ್ನ ಅಳವಡಿಸ್ಕೊಂಡಿರ್ಬೇಕು ಮನುಷ್ಯ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಳು ಮುಳುಗಿದರೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲಿದ್ದು ಕಳಂಕ ಬಿಡದಾಯಿತ್ತು ಅಂತ ಏನು ಗುರು ಸಿದ್ದರಾಮೇಶ್ವರ ವಚನ ಇದೆ. ನಾವು ಒಬ್ಬರಿಗೆ ನೋವು ಕೊಟ್ಟು, ಒಬ್ಬರನ್ನ ದ್ವೇಷ ಮಾಡ್ಕೊಂಡು, ಒಬ್ಬರ ಸದ್ಗುಣಗಳನ್ನ, ಒಬ್ಬರ ಪ್ರತಿಭೆಯನ್ನ, ಒಬ್ಬರ ಜ್ಞಾನವನ್ನ, ಒಬ್ಬರ ಶ್ರೀಮಂತಿಕೆಯನ್ನ, ಅಥವಾ ಒಟ್ಟು ನಮ್ಮ ಹೃದಯದಲ್ಲಿ ದ್ವೇಷ ಭಾವನೆ, ಇನ್ನೊಬ್ಬರಿಗೆ ಕೇಡು ಬಯಸ್ತಕ್ಕಂಥ ಭಾವನೆಗಳನ್ನ ನಾವು ಇಟ್ಕೊಂಡು ಒಂದ್ ವೇಳೆ ನಾವು ಇಷ್ಟಲಿಂಗ ಯೋಗನೇ ಮಾಡ್ಲಿ, ಪೂಜೆ ಮಾಡ್ಲಿ, ಪ್ರಾರ್ಥನೆ ಮಾಡ್ಲಿ, ಎಷ್ಟೇ ಅನುಭವಗೋಷ್ಠಿನೇ ಮಾಡ್ಲಿ, ಏನ್ ಪ್ರಯೋಜನ ಅದರಿಂದ? ಅದಕ್ಕಾಗಿ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟಲಿಂಗ ಯೋಗ, ಆ ಪರಮಾತ್ಮನ ಚೈತನ್ಯ ಅಳವಡಬೇಕು ಅಂತಂದ್ರೆ ಈ ಎಲ್ಲಾ ಗುಣಗಳನ್ನ ಅಳವಡಿಸ್ಬೇಕು. ಸದ್ಗುಣಗಳನ್ನ ಅಳವಡಿಸ್ಕೊಳ್ಬೇಕು, ಸದಾಚಾರವನ್ನ ಅಳವಡಿಸ್ಕೊಳ್ಬೇಕು, ಇನ್ನೊಬ್ಬರ ಜೀವಾತ್ಮನಲ್ಲಿ ತನ್ನಂತೆ ಇರುವ ಇನ್ನೊಬ್ಬ ವ್ಯಕ್ತಿಯಲ್ಲಿ ನಾವು ಪರಮಾತ್ಮನನ್ನ ಕಾಣುವಂತಹ ದೃಷ್ಟಿ, ವಿಷನ್ ನಾವು ಬೆಳೆಸ್ಕೋಬೇಕು. ಅಂದಾಗ ಮಾತ್ರ ಇವೆಲ್ಲವೂ ಕೂಡ ಈ ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ನಮಗಳವಡುತ್ತೆ. ಅದನ್ನು ಸರ್ವಜ್ಞ ಹೇಳ್ತಾರೆ, ಅನ್ನವ ನಿಕ್ಕುವುದು ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ತನ್ನಂತೆ ಈ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ, ಈಗ ನನ್ನನ್ನ ಬೇರೆಯವ್ರು ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ನಾನು ಬಯಸ್ತೀನೋ ಆ ರೀತಿ ನಾನು ಬೇರೆಯವರನ್ನ ಟ್ರೀಟ್ ಮಾಡ್ಬೇಕು. ನನಗೆ ಯಾರೂ ಕೂಡ ಅವಮಾನ ಮಾಡಬಾರ್ದು ಅಂತ ನಾವು ಅನ್ಕೊಂಡ್ರೆ ನಾವ್ ಯಾರಿಗೂ ಕೂಡ ಅವಮಾನ ಮಾಡಬಾರ್ದು. ನನ್ನನ್ನು ಯಾರೂ ನೋಯಿಸ್ಬಾರ್ದು ಅಂತಂದ್ರೆ ನಾವ್ ಯಾರಿಗೂ ಕೂಡ ನೋಯಿಸ್ಬಾರ್ದು. ನನಗೆ ಯಾರೂ ಮೋಸ ಮಾಡಬಾರ್ದು ಅಂತ ನಾವು ಭಾವಿಸೋದಾದ್ರೆ ನಾವ್ ಯಾರಿಗೂ ಮೋಸ ಮಾಡಬಾರ್ದು. ಈ ರೀತಿ ಇಂಥ ಒಂದು ವ್ಯಾಲ್ಯೂಸ್ ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಆ ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ಅಳವಡುತ್ತದೆ. ಇಲ್ಲಾಂದ್ರೆ ಅದು ಅಳವಡೋದಿಲ್ಲ. ಅದಕ್ಕೆ ಅವರು ನಮ್ಮ ಶರಣರು ಮುಪ್ಪಿನ ಷಡಕ್ಷರಿಗಳು ಹೇಳ್ತಾರಲ್ಲ, ಎಲ್ಲ ಶರಣರ ನೆನೆದು ಇಲ್ಲಿ ನಾನು ಆನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿಕೊಂಬೆ, ಅವ್ರ ಹತ್ರ ನಾನು ಭಿಕ್ಷೆ ಬೇಡ್ತೀನಿ ಅಂತಂದ್ರೆ ಅರ್ಥ ಏನು? ನಾನು ಅಂತ ಫಸ್ಟ್ ಗುಣಗಳನ್ನ ಅಳವಡಿಸ್ಕೊಡ್ತೀನಿ, ನನ್ನಲ್ಲಿ ಇರ್ತಕ್ಕಂಥ ಇಂಥ ಅರೋಗೆನ್ಸ್ ಅನ್ನ, ಇಂಥ ದುರ್ಗುಣಗಳನ್ನ ನನ್ನಿಂದ ದೂರ ಮಾಡುವಂತ ಕೇಳ್ತಾ ಅಂತ ಭಿಕ್ಷೆಯನ್ನ ಬೇಡ್ತೀನಿ ಅಂತ ಆ ಶರಣರು ಅವ್ರ ಗೀತೆಯನ್ನು ಹಾಡಿರ್ತಕ್ಕಂಥದ್ದು ನಾವು ನೋಡ್ತಾ. ಹೀಗಾಗಿ ಈ ಅಬ್ಸೆನ್ಸ್ ಆಫ್ ಅರೋಗೆನ್ಸ್ ಅಂತಕ್ಕಂಥದ್ದು ಇರ್ಬೇಕು ಅಂತಕ್ಕಂಥದ್ದು. ನಾವು ನಮ್ಮ ಹತ್ರ ಆ ಮೊಂಡುತನ, ಹಠಮಾರಿತನ ಅಂತಕ್ಕಂಥದ್ದು ಇರಬಾರದು. ಅದ್ರ ಬಿಟ್ಟು ಛಲ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 18ನೇ ಗುಣ ಏನು ಅಂತಂದ್ರೆ ಎಂಪಥಿ, ಶೇರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಫೀಲಿಂಗ್ಸ್ ಆಫ್ ಅದರ್ಸ್. ಈಗ ಇದುವರೆಗೂ ನಾನು ಹೇಳಿದ್ನಲ್ಲ ಇಲ್ಲಿ ಸರ್ವಜ್ಞ ವಚನೆ, ಶೇರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಫೀಲಿಂಗ್ಸ್ ಆಫ್, ಬೇರೆಯವರ ನೋವುಗಳಿಗೆ, ಬೇರೆಯವರ ಒಂದು ಇಚ್ಛೆಗೆ, ಅವರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು ಅಂತಕ್ಕಂಥದ್ದು. ಇದನ್ನ ನಾವು ನೋಡ್ಕೊಂಡಾಗ ಗುರು ಬಸವಣ್ಣವರು ಅವ್ರು ಹೇಳಿದಾಗ, ನಾನು ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದ್ ಅಗುಳ ವಸ್ತ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪುರತನ ರಾಣೆ ಅಂತೇನು ಗುರು ಬಸವಣ್ಣವ್ರು ಹೇಳ್ತಾರೆ. ನಾನು ಪ್ರಜೆಗಳ ಹಿತ ಚಿಂತನೆ ಮಾಡುವೆ, ಸಮಾಜಕ್ಕಾಗಿ ದುಡಿಯುವೆ. ನಾನು ಸಮಾಜದ, ಇನ್ನೂ ಒಂದು ವಚನ ಇದೆ ಅವ್ರ ಗುರು ಬಸವಣ್ಣವರು, ಯಾವುದು ವಚನ ಅಂತಂದ್ರೆ ಸಯದಾನವ ತಂದು ನೀಡುವೆನಲ್ಲದೆ ಸಂಬಂಧಿ ನಾನಲ್ಲವಯ್ಯ, ಭೋಗಾದಿ ಭೋಗವ ಸಮವಾಗಿ ಭೋಗಿಸಲು ನರಕದಲ್ಲಿಕ್ಕುವ ನಮ್ಮ ಲಿಂಗದೇವ ಅಂತ ಹೇಳ್ಬಿಟ್ಟು. ಏನೇ ನಾನು ಒಂದು ಈ ಅನುಭವ ಮಂಟಪಕ್ಕೆ ಒಂದು ಏನಾದ್ರೂ
ಕಾಣಿಕೆ ಆಗಿರ್ಬೋದು, ಅನ್ನ, ಒಡವೆ, ವಸ್ತ್ರ ಅಥವಾ ರೇಷನ್ ಏನೇ ತಂದ್ರು ಕೂಡ ಅದನ್ನ ನಾನು ಭೋಗಿಸ್ತಕ್ಕಂತ ಹಕ್ಕು ನನಗಿಲ್ಲ. ಅದು ಅದು ಎಲ್ಲ ಶರಣರ ಸಂಪತ್ತು ಅಂತ ಹೇಳ್ಬಿಟ್ಟು, ಹೀಗಾಗಿ ಶೇರಿಂಗ್ ಎಲ್ಲರೂ ಕಾಗೆ ಒಂದಗಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವೂ ಅವನು, ಕೋಳಿ ಒಂದು ಕುಟುಕ ಕಂಡಡೆ ಕರೆಯದೆ ತನ್ನ ಕುಲವನ್ನೆಲ್ಲವೂ, ಒಂದು ಲಿಂಗದೇವನ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕಾಣ ಲಿಂಗದೇವ ಅಂತಕ್ಕಂತ ಈ ವಚನ ಏನಿದೆ ಅಲ್ಲ, ಇದು ಅಷ್ಟು ಸರಳ ಸುಲಭ ಅಂತ ನೋಡ್ಲಿಕ್ಕೆ ಕಂಡ್ರೂ ಕೂಡ ಈಗ ಅಂಥ ಕಾಗೆ, ಪ್ರಾಣಿ, ಪಶು ಪಕ್ಷಿಗಳಿಗೆಲ್ಲವೂ ಒಂದು ಗುಣ ಇರುತ್ತೆ. ತನಗೇನಾದ್ರೂ ಸಿಕ್ಕರೆ ಅದನ್ನ ನಾವು ಇನ್ನೊಬ್ರಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ಮಹಾತ್ಮರು, ಜ್ಞಾನಿಗಳು, ಪ್ರವಚನ ಮಾಡುವಂತವ್ರಾಗಿರ್ಬೋದು, ಅನುಭವ ಗೋಷ್ಠಿಗಳ ಅನುಭವ ಮಂಟಪ ಅಲ್ಲೇನು ನಡೀತಾ ಇತ್ತು, ತಾವು ಕಂಡುಕೊಂಡಿರ್ತಕ್ಕಂಥ ಜ್ಞಾನವನ್ನ ಇವತ್ತು ಕಾಳುಗಳು ಕೊಡೋದು, ಊಟ ಕೊಡೋದು ಅದು ಬಹಳ ದೊಡ್ಡ ವಿಷಯ ಅಲ್ಲ. ಆಗಿನ ಕಾಲದಲ್ಲೂ ಬಹಳ ದಾನಗಳು ಅಂತೆಲ್ಲ ಮಾಡ್ತಿದ್ರು. ಅನ್ನದಾನ ಅಂತ ಈಗ್ಲೂ ಮಾಡ್ತಾರೆ, ಅನೇಕ ದೇವಸ್ಥಾನಗಳು ಮಾಡ್ತಾರೆ. ಶಿರ್ಡಿ ಇವತ್ತು ಎಲ್ಲ ಕಡೆ ಎಲ್ಲೆಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಗಳಿವೆ ಅಲ್ಲೆಲ್ಲವೂ ಕೂಡ ನಿರಂತರವಾಗಿ ಅನ್ನದಾನ ನಡೀತಾ ಇದೆ. ಇವತ್ತು ಜಗತ್ತಿನ ತುಂಬಾ ಅಲ್ಲಿ ಸರ್ಕಾರಗಳು ಕೊಡ್ತಾ ಇವೆ. ಇದು ಬಹಳ ದೊಡ್ಡದಲ್ಲ ಈಗಿನ ಕಾಲಕ್ಕೆ. ಆದರೆ ಜ್ಞಾನ ದಾಸೋಹ, ಒಬ್ಬ ವ್ಯಕ್ತಿಗೆ ಜ್ಞಾನ ಅಂತಕ್ಕಂಥದ್ದು ಕೊಟ್ರೆ ಅದು ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣೋ ಮನವೇ ಅಂತ ಗುರು ಅಲ್ಲಮ್ಮ ಪ್ರಭುದೇವರು ಅದನ್ನೇ ಹೇಳಿದ್ರು. ಅದು ಒಂದಿದ್ರೆ ಉಳಿದಿದ್ದೆಲ್ಲವನ್ನ ನಾವು ಗಳಿಸ್ಕೊಳ್ಬಹುದು. ಏನು ಜ್ಞಾನ? ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂಥ ಜ್ಞಾನವನ್ನ ಹಂಚ್ಕೊಳ್ತಕ್ಕಂಥದ್ದು. ಅದಕ್ಕಾಗಿಯೇ 12ನೇ ಶತಮಾನದಲ್ಲಿ ಶರಣರು ತಾವು ಎಷ್ಟೇ ಕಷ್ಟ ಆಗಿರ್ಬಹುದು ತಮಗೆ, ಅವ್ರು ಹೆಚ್ಚಿನ ಸಮಯವನ್ನ ಎದಕ್ಕೂ ಕೊಟ್ರು ಅಂತಂದ್ರೆ ಅವ್ರು ವಚನ ಸಾಹಿತ್ಯವನ್ನ ಬರೀಲಿಕ್ಕೆ, ಅದನ್ನು ಉಳಿಸ್ಲಿಕ್ಕೆ ಮತ್ ಪ್ರಾಣವನ್ನು ಕೊಟ್ರು. ವಚನ ಸಾಹಿತ್ಯವನ್ನ ಸೃಷ್ಟಿ ಮಾಡ್ಲಿಕ್ಕೆ ತಮ್ಮ ಜೀವನದ ಅತಿ ಹೆಚ್ಚಿನ ಸಮಯವನ್ನು ಕೊಟ್ರು. ಹೆಂಗೆ ಬರೀ ಬರೆಯೋದಷ್ಟೇ ಅಲ್ಲ, ಅದ್ರ ಹಿನ್ನೆಲೆಯಲ್ಲಿ ಆ ಒಂದು ವಚನ ಮೂಡ್ಬೇಕು ಅವರಲ್ಲಿ ಅಂತಂದ್ರೆ ಅವರಲ್ಲಿ ಎಷ್ಟು ಅನುಭವ ಅಡಗಿರ್ಬೇಕು, ಅವ್ರ ಆತ್ಮಶುದ್ಧಿ ಎಷ್ಟು ಹೊಂದಿರ್ಬೇಕು. ಸುಮ್ನೆ ವಚನಗಳು ಹೊರಹೊಮ್ತಾವ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಷ್ಟು ಅದ್ರ ಹಿನ್ನೆಲೆಯಲ್ಲಿ ಅವ್ರ ಜೀವನ ಎಷ್ಟು ಅನುಭವಿಸಿರ್ಬೇಕು, ಎಷ್ಟು ಪೂಜೆ ಮಾಡಿರ್ಬೇಕು, ಎಷ್ಟು ಧ್ಯಾನ ಮಾಡಿರ್ಬೇಕು, ಎಷ್ಟು ತಪಸ್ ಮಾಡಿರ್ಬೇಕು ಒಂದ್ ವಚನ ಹೊರಹೊಮ್ಬೇಕು ಅಂತಂದ್ರೆ, ಎಷ್ಟು ಅವ್ರು ಈ ಅಂತರ್ಮುಖಿಗಳಾಗಿರ್ಬೇಕು. ಹೀಗೆ ಅಂಥ ಜ್ಞಾನದ ಗಟ್ಟಿಗಳಾಗಿರ್ತಕ್ಕಂಥ ವಚನಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವರು ತಮ್ಮ ಜೀವನವನ್ನು ಸವಿಸಿದ್ರು, ಸಮಯವನ್ನು ಕೊಟ್ಟರು. ಅದಕ್ಕಾಗಿ ಅಂಥ ಜ್ಞಾನ ದಾಸೋಹವನ್ನ ಶೇರಿಂಗ್, ಅವರು ಎಂಪತಿ, ನಮ್ಮ ಮೇಲಿನ ಎಂಪತಿ ಇಂದನೇ ಇವತ್ತು ವಚನ ಸಾಹಿತ್ಯ ಅವರು ನಿರ್ಮಾಣ ಮಾಡಿದ್ರು. ಮನುಕುಲದ ಮೇಲಿನ ಎಂಪತಿಯಿಂದಾಗಿ ಅಷ್ಟು ದೊಡ್ಡ ವಚನ ಸಾಹಿತ್ಯ ಸೃಷ್ಟಿ ಆಯ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಂಥ ಒಂದು ಎಂಪತಿ ಗುಣ ಅಂದ್ರೆ ಶೇರಿಂಗ್, ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ ಅಂತ, ಕಾಗೆ ಒಂದು ಆ ವಚನದ ಪ್ರಕಾರ ನಾವು ಕಾಗೆ ಒಂದಗಳ ಕಂಡಡೆ ಕೂಗಿ ಕರೆಯದೆ ಒಂದಗಳು ಕಂಡ್ರು ಕೂಡ ಅದು ಎಲ್ಲರ ಜೊತೆ. ಹಾಗೆ ಈ ಅನುಭಾವಿಗಳು ಶರಣರು ಸ್ಪೆಷಲಿ ಈಗ ತಾವೆಲ್ಲರೂ ಏನು ಇವತ್ತು ಬಸವ ಚಿಂತನ ಪ್ರಭೆಯಲ್ಲಿ ಕೂಡ ಅನೇಕ ಜನ ಶರಣ ಬಂಧುಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಇಲ್ಲಿ ಇರ್ತೀರಿ. ದಿನನಿತ್ಯ ತಾವೆಲ್ಲ ಅಲ್ಲಿ ಅನುಭವ ಗೋಷ್ಠಿ, ಅನುಭವ ಹಂಚ್ಕೊಳ್ಳಿಕ್ಕೆ ಏನ್ ಉದ್ದೇಶ, ಅಷ್ಟು ಸಮಯ ಕೊಟ್ಟು ನೀವೆಲ್ಲ ಮಾಡ್ಲಿಕ್ಕಂದ್ರೆ ನೀವು ಈ ವಚನವನ್ನ ತಾವೆಲ್ಲರೂ ಅಳವಡಿಸ್ಕೊಂಡಿದ್ದೀರಿ ಅಂತ. ತಾವು ಕಂಡುಕೊಂಡಿರ್ತಕ್ಕಂಥ ಅನುಭವವನ್ನ, ಜ್ಞಾನವನ್ನ ಇನ್ನೊಬ್ಬರಿಗೆ ಹಂಚಬೇಕು ಅಂತ ಹಾತೊರೆದು ಅಷ್ಟು ಸಮಯ ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಪೂಜೆ, ಧ್ಯಾನ ಇಂಥವೆಲ್ಲ ಮಾಡ್ಕೊಂಡು ತಾವು ಅನುಭವ ಗೋಷ್ಠಿಗಳನ್ನ ಮಾಡ್ಕೊಂಡು, ಜೊತೆಗೆ ಇವತ್ತು ಸಾಯಂಕಾಲನೂ ಕೂಡ ಇಲ್ಲಿ ಬಂದು ನಾವು ತಿಳ್ಕೊಂಡು ಮತ್ತೊಬ್ಬರಿಗೆ ಕೊಡಬೇಕು ಅಂತಕ್ಕಂಥ ಭಾವನೆಯಿಂದ ಇವತ್ತು ತಾವೆಲ್ಲರೂ ಈ ಅನುಭವ ಗೋಷ್ಠಿಯಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಇದು ನಮ್ಮ ಒಂದು ಶ್ರೇಷ್ಠ ಪರಂಪರೆಯನ್ನ ಎತ್ತಿ ತೋರಿಸ್ತದೆ. ನಮ್ಮ ಲಿಂಗವಂತ ಧರ್ಮದ ಆದಿ ಶರಣರ, 12ನೇ ಶತಮಾನದ ಶರಣರ ಈ ಒಂದು ಪರಂಪರೆ ಸಾಕಷ್ಟು ಈಗ ಏನಾಗಿದೆ ಅಂತಂದ್ರೆ, ಈ ಜೊತೆಗೆ ಈ ಪ್ರವಚನದ ಉದ್ದಕ್ಕೂ ತಾವು ನನ್ನ ಜೊತೆ ಹೀಗೆ ಇದ್ದು ಈ ಪ್ರವಚನಗಳನ್ನ ತಾವು ಆಲಿಸ್ರಿ. ಅನೇಕ ಹೊಸ ವಿಚಾರಗಳನ್ನ, ಅದರಲ್ಲೂ ವಿಶೇಷವಾಗಿ ಈ 12ನೇ ಶತಮಾನದ ಶರಣರು ಬೋಧಿಸಿರ್ತಕ್ಕಂಥ ನೈಜ ತತ್ವಗಳನ್ನ ಬರ್ತಾ ಕಾಲದಲ್ಲಿ ಹೇಗೆ ಮಠಗಳು, ಕೆಲವೊಂದು ಸಂಸ್ಥೆಗಳು ಅವುಗಳನ್ನು ಹೇಗೆ ಮಾಡಿಫೈ ಮಾಡಿ ನಮಗೆ ಮೋಸ ಮಾಡಿದ್ರು ಅಂತಕ್ಕಂಥದ್ದು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಈ ವಚನ ಸಾಹಿತ್ಯ ನೈಜವಾದ ರೂಪದಲ್ಲಿ ಅದರ ಮೂಲ ಆಶಯ ಏನಿತ್ತು, ಶರಣರ ಮೂಲ ಆಶಯ ಏನಿತ್ತು, ಅದನ್ನ ನಾನು ಶರಣ ಬಂಧುಗಳ ಮುಂದೆ ಬಿಚ್ಚಿಡುವಂತ ನಾನು ಕಾರ್ಯವನ್ನ ಕೂಡ ಇಲ್ಲಿ ಮಾಡೋನಿದ್ದೇನೆ. ಅದಕ್ಕಾಗಿ ಈ ರೀತಿ ನಾವು ಈ ಶೇರಿಂಗ್ ಅಂತಕ್ಕಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ದ ಫೀಲಿಂಗ್ಸ್ ಆಫ್ ಅದರ್ಸ್, ಎಂಪತಿ ಗುಣ ನಾವು ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ನಮ್ಗೆ ಶರಣರು ಕೂಡ ಹೇಳ್ತಾರೆ. ನಮ್ಮ ದೇಶದ, ನಮ್ಮ ರಾಷ್ಟ್ರ ಲಾಂಛನ ಕೂಡ ಅದೇ ಹೇಳುತ್ತೆ.
ಇನ್ನು 19ನೇ ಗುಣ ಏನಿರ್ಬೇಕು ಅಂತಂದ್ರೆ ಸಿಂಪಥಿ ಅಂತ. ಸಿಂಪಥಿ ಅಂದ್ರೆ ಏನು? ಕಂಪ್ಯಾಷನ್ ಫಾರ್ ದ ಸಫರಿಂಗ್ ಆಫ್ ಅದರ್ಸ್. ಈಗ ಗುರು ಬಸವಣ್ಣನವರ ಗುಣಗಳ ಬಗ್ಗೆ ಹೇಳುವಾಗ ಕೆಲವರು ಫಾರಿನ್ ಫಿಲಾಸಫರ್ ಬರಿದ್ ಹಿ ಈಸ್ ಕಂಪ್ಯಾಷನೇಟ್ ಲೈಕ್ ಜೀಸಸ್, ಕೈಂಡ್ ಲೈಕ್ ಬುದ್ಧ ಅಂತ ಏನ್ ಹೇಳ್ತಾರಲ್ಲ, ಹಂಗೆ ಅದು ಕಂಪ್ಯಾಷನ್ ಅಂದ್ರೆ ಈ ಕಾರುಣ್ಯ ಮತ್ತು ಕರುಣೆ ಅಂತಕ್ಕಂಥದ್ದೇನಿದೆಯಲ್ಲ ಅದಕ್ಕೆ ಕಂಪ್ಯಾಷನ್ ಅಂತ ಕರ್ತಾರೆ. ಗುರು ಬಸವಣ್ಣನವರಿಗೆ ಆ ಮನುಕುಲದ ಮೇಲೆ ಅಪಾರವಾದ ಕರುಣೆಯನ್ನು ಹೊಂದಿದ್ರು ಅವರು. ತನಗೆ ನೋವು ಕೊಟ್ಟವರ ಮೇಲೂ ಕೂಡ ಅವರು ಕರುಣೆಯನ್ನು ಹೊಂದಿದ್ರು. ಅಂತ ಒಂದು ಅಪಾರವಾದ ಕಂಪ್ಯಾಷನ್, ಸಿಂಪತಿ ಗುರು ಬಸವಣ್ಣನವರ ಹೃದಯದಲ್ಲಿತ್ತು, ಜೊತೆಗೆ ಆದಿ ಶರಣರ ಹೃದಯದಲ್ಲಿತ್ತು. ಕಳ್ಳನನ್ನು ಕೂಡ ಕ್ಷಮಿಸುವಂತಹ ಗುಣ, ತನಗೆ ಕೊಲೆ ಮಾಡಲಿಕ್ಕೂ ಬಂದವನನ್ನು ಅವನು ಸಂಗಮನಾಥ, ಅವನು ನನ್ನ ಪರೀಕ್ಷೆಗೆ ಬಂದಿರತಕ್ಕಂಥ ಸಂಗಮನಾಥ ಅಂತಕ್ಕಂಥ ಗುಣ ಕಳ್ಳನಲ್ಲಿ ಕಂಡ್ರಲ್ಲ, ಅದು ಒಂದು ಅದು ನಿಜವಾದ ಕಂಪ್ಯಾಷನ್. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಇದು ಈ ಯಾರಿಗಾದ್ರೂ ಕಲ್ಯಾಣ ಕ್ರಾಂತಿಯ ಸಂದರ್ಭ ಬಂದಾಗ ಅಲ್ಲಿ ಒಂದು ಮಾತು ಬರುತ್ತಲ್ಲ, ಗುರು ಬಸವಣ್ಣವರು ಕ್ರಾಂತಿಯೋಗಿ ಬಸವಣ್ಣ ಫಿಲಮ್ ಅಲ್ಲಿ ತಾವು ನೋಡಿರ್ತೀರಿ. ಗುರು ಬಸವಣ್ಣನವರನ್ನ ಬೀಳ್ಕೊಡ್ಲಿಕ್ಕೆ ಚನ್ನಬಸವಣ್ಣವರು ಬರ್ತಾರೆ. ಕೊನೆ ಅಲ್ಲಿ ಒಂದು ಕುದುರೆ, ಆ ಕುದುರೆ ಹೆಸರು ನಂದಿನಿ ಅಂತಿರುತ್ತೆ. ಗುರು ಬಸವಣ್ಣನವರು ಬಳಸ್ತಕ್ಕಂಥ ಕುದುರೆ ಹೆಸರು ನಂದಿನಿ. ಅವಾಗ ಆ ನಂದಿನಿ ಕುದುರೆ ಗುರು ಚನ್ನಬಸವಣ್ಣವರು ಕೂಡ ಅಷ್ಟು ದೂರದವರೆಗೂ ಬಂದಿರ್ತಾರೆ. ಬಂದಾಗ ಅಲ್ಲಿ ಅವರು ಆ ಕುದುರೆ ಅವರನ್ನ ಗುರು ಬಸವಣ್ಣವರಿಗೆ ಬಹಳ ಒಂದು ಪ್ರೀತಿ ತೋರಿಸ್ತಾ ಇರುತ್ತೆ, ಕಣ್ಣೀರು ಏನೋ ಹಾಕ್ತಾ ಇರುತ್ತೆ. ಅವಾಗ ಗುರು ಬಸವಣ್ಣವರು ಅದಕ್ಕೆ ನೇವರ್ಸಿ, ಈಗ ನೀನ್ ಅರಮನೆಗೆ ಹೋಗು ತಾಯಿ, ಇಷ್ಟ ದಿನ ನನ್ ಸೇವೆ ಮಾಡಿದಿ ಅಂತ ಹೇಳ್ಬಿಟ್ಟು ಅದಕ್ಕೇನೋ ಅವ್ರು ಹೇಳ್ತಿರ್ತಾರೆ. ಅವಾಗ ಚನ್ನಬಸವಣ್ಣವರು ಒಂದ್ ಪಾಪ ತಡಿಲಾರ್ದೇನೆ ಒಂದು ಕೋಪದಿಂದ ಒಂದು ಮಾತಂತಾರೆ ಅವರು, ಈ ಪ್ರಾಣಿಗಿರುವಂತಹ ಒಂದು ಸಣ್ಣ ಗುಣವು ಕೂಡ ಅವ್ರಿಗಿಲ್ವಲ್ಲ ವಿರೋಧಿಗಳಿಗಂತ ಏನೋ ಒಂದು ಮಾತು ಬಳಸಿದಾಗ ಗುರು ಬಸವಣ್ಣವ್ರ ಅಂತಾರೆ, ಅವರನ್ನು ಕ್ಷಮಿಸ್ಬೇಕು, ನಾವು ಅವರಲ್ಲಿ ಈ ಪ್ರಾಣಿಗೆ ಹೋಲಿಸಬಾರ್ದು, ಹಂಗೇನೋ ಒಂದ್ ಮಾತು ಬರುತ್ತೆ. ಅಂದ್ರೆ ಬಹಳ ಅವರು ತಮ್ಮ ಮೇಲೇನೆ ಆರೋಪ ಹೊರಿಸಿದವರಾಗಿರ್ಬಹುದು, ಅಥವಾ ತಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಬಂದವರಾಗಿರ್ಬಹುದು, ಅವ್ರ ಮೇಲೆ ಅಪಾರವಾದ ಕಾರುಣ್ಯವನ್ನ, ಕಂಪ್ಯಾಷನ್ ಅನ್ನ ಅವ್ರು ಹೊಂದಿದ್ರು. ಅಂತಹ ಒಂದು ಕಂಪ್ಯಾಷನ್ ಗುಣ ಮತ್ತೆ ಸಫರಿಂಗ್ ಆಫ್ ಅದರ್ಸ್, ಬೇರೆಯವರಿಗೆ ನೋವಾದಾಗ, ಅವರು ಬಹಳ ಕಷ್ಟದಲ್ಲಿದ್ದಾಗ ಆ ನೋವು ತನ್ನ ನೋವು ಅಂತ ಭಾವಿಸ್ಬೇಕು, ಅಂತಕ್ಕಂಥ ಭಾವನೆ ಇಲ್ಲಿ. ಯಾಕೆಂದ್ರೆ ಈಗ ಪರಮಾತ್ಮನ ಚೈತನ್ಯವೇ ನನ್ನಲ್ಲಿರುವಂತ ಚೈತನ್ಯದ ಒಂದು ಅಂಶವೇ ಅವರಲ್ಲೂ ಇದೆ. ಆ ಕಾರಣಕ್ಕಾಗಿ ನಾವು ಅವ್ರ ಮೇಲೆ ಕಂಪ್ಯಾಷನ್ ಹೊಂದಬೇಕು, ಕಾರುಣ್ಯ ಹೊಂದಬೇಕು. ಅವಾಗ ನಾವೇನಾಗ್ತೀವಿ, ನಮ್ಮ ಹತ್ರ ಪರಮಾತ್ಮನ ಚೈತನ್ಯ ಗಟ್ಟಿಗೊಳ್ತಾ ಹೋಗುತ್ತೆ. ಅದಕ್ಕಾಗಿ ಇಂಥ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದು ಗುರು ಬಸವಣ್ಣರಲ್ಲೂ ಕೂಡ ಅಪಾರವಾಗಿತ್ತು ಅಂತಕ್ಕಂಥ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನ 20ನೇ ಗುಣ ಏನಿರ್ಬೇಕು ಅಂತಂದ್ರೆ ಸ್ಪಿರಿಚುವಲ್ ನಾಲೆಜ್ ಅಂತ ಕರೀತಾರೆ. ಸ್ಪಿರಿಚುವಲ್ ನಾಲೆಜ್, ಆಧ್ಯಾತ್ಮಿಕ ಜ್ಞಾನ, ದ ಪರ್ಸ್ಯೂಟ್ ಆಫ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್. ಈ ಎಲ್ಲವೂ ಕೂಡ ಅಧ್ಯಾತ್ಮ ಆಗೋದಿಲ್ಲ. ಮತ್ತೆ ನೋಡಿ ಇಲ್ಲಿ ಹೇಳ್ತಾರೆ, ಅದ್ರದ್ದು ಡೆಫಿನೇಷನ್ ಏನಿದೆ. ಸ್ಪಿರಿಚುವಲ್ ನಾಲೆಜ್ ಅಂದ್ರೆ ದ ಪರ್ಸ್ಯೂಟ್ ಆಫ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್, ಆತ್ಯಂತಿಕವಾಗಿರ್ತಕ್ಕಂಥ ಪರಮ ಸತ್ಯವನ್ನ. ಅದು ಪರಮ ಸತ್ಯ ಯಾವುದು? ಸಚ್ಚಿತ್ ಆನಂದ ಏನಂತ ಕರೀತಾರೆ. ಸಚ್ಚಿದಾನಂದ, ನಿತ್ಯ ಪರಿಪೂರ್ಣ. ಈ 5 ಗುಣಗಳು ಏನ್ ಪರಮಾತ್ಮನಿಗಿವೆ, ಸತ್, ಚಿತ್, ಆನಂದ, ನಿತ್ಯ ಪರಿಪೂರ್ಣ. ಇದನ್ನ ಹೈಯರ್ ಲೆವೆಲ್ ಆಫ್ ದಿ ಏನು ಗಾಡ್ ಅಂತ ಕರೀತಾರೆ. ದೇವರ ಒಂದು ಆತ್ಯಂತಿಕ ರೂಪ, ಆತ್ಯಂತಿಕ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಅದು ಸತ್, ಚಿತ್, ಆನಂದ, ನಿತ್ಯ ಪರಿಪೂರ್ಣ. ಇಂಥ ಆ ಸಚ್ಚಿತ್, ಆನಂದ, ನಿತ್ಯ ಪರಿಪೂರ್ಣ 5 ಗುಣಗಳನ್ನು ಹೊಂದಿರುವಂತಹ ಈ ಪರಮಾತ್ಮನನ್ನ ಅವನು ಇರುವ ರೂಪದಲ್ಲಿ, ಅವನು ಹೇಗಿದ್ದಾನೆ ಅದೇ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಇರಬೇಕು. ದ ಪರ್ಸ್ಯೂಟ್ ಆಫ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್, ಸ್ಪಿರಿಚುವಲ್ ನಾಲೆಜ್ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ನಾವು ನೋಡ್ತಾ. ಅದನ್ನ ಗುರು ಬಸವಣ್ಣವರು ಜೀವನದಲ್ಲಿ ನಾವು ನೋಡ್ಕೊಂಡಾಗ ಅವರು ಹಂತ ಹಂತವಾಗಿ ಮೇಲೇರ್ತಾ ಆ ಎಲ್ಲವನ್ನ ಅಳವಡಿಸ್ಕೊಂಡು ಕೊನೆಗೆ ತಾವೇ ಪರಮಾತ್ಮನ ಸ್ವರೂಪರೂ ಕೂಡ ಅವರಾಗಿ, ಇನ್ನು ನಾನು ಇದು ಭವ ಅಂತಕ್ಕಂಥದ್ದು ಕೂಡ ಅವ್ರು ತೊಡ್ಕೊಂಡಿದ್ರು. ಈಗ ನಾ ಮರ್ತೆಲ್ಲೋ ನನಗೆ ಹುಟ್ಟಿದೀನಿ, ಇಲ್ಲಿ ನಾನು ನೋವುಗಳನ್ನು ಅನುಭವಿಸ್ತೀನಿ ಅಂತಾನೂ ಇಲ್ಲ. ಅವ್ರು ಹೇಳ್ತಾರೆ ಗುರು ಬಸವಣ್ಣವ್ರು, ಅವರ ಆತ್ಯಂತಿಕ, ಅವರ
ಅವರ ಸಾಧನೆಯ ಗುರು ಬಸವಣ್ಣನವರ ಜೀವನದ ಸಾಧನೆಯ ಒಂದು ಆತ್ಯಂತಿಕ ಸಿದ್ಧಿ ಅಂತಂದ್ರೆ ಇದು ವಚನ. ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ. ಅವರು ಬಾಲ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ಪರಿತಪಿಸ್ತಾರೆ. ಎನ್ನನ್ನೇಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಲಿಂಗ ಕೂಡಲ ಸಂಗಮ ದೇವ ಎನಗಾಗಿ ಒಂದು ತರುಮರನಾದಿಗಳಿದ್ದಿಲ್ಲವೇ ಅಂತ ಅವ್ರು ಅವಾಗ ಅಲ್ಲಿ ಹಂಬಲಿಸ್ತಾರೆ ಚಿಕ್ಕವರಿರುವಾಗ. ಆದ್ರೆ ಅವ್ರು ಸಾಧನೆ ಮಾಡ್ತಾ ಮಾಡ್ತಾ ಅಂದ್ರೆ ಅವ್ರಿಗೆ ಅವಾಗ ಚಿಕ್ಕವರಿರುವಾಗ ಭವಬಂಧನ ಅನ್ಸುತ್ತೆ. ಎನ್ನನ್ನೇಕೆ ಹುಟ್ಟಿಸಿದೆ ಇಹಲೋಕ ದೂರನ ಇಹಲೋಕ ದೂರನ, ನನಗೆ ಅಂತ ಜ್ಞಾನ ಅಳವಡ್ತಾ ಇಲ್ಲ, ಪರಮಾರ್ಥ ಅಳವಡ್ತಾ ಇಲ್ಲ, ಈ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಚುವಲ್ ನಾಲೆಜ್ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಎನ್ನನ್ನೇಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ. ಈ ವಚನದ ಸ್ಟಾರ್ಟಿಂಗ್ ಲೈನ್ ಏನಿದೆ ಯಾರಾದ್ರೂ ಒಬ್ಬರು ಹೇಳ್ರಿ ಶರಣ ಬಂಧುಗಳು, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು. ಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ. ಓಕೆ, ಧನ್ಯವಾದಗಳು. ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ, ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲವಯ್ಯ. ಏಕೆ ಹುಟ್ಟಿಸಿದೆಯೋ ತಂದೆ, ಮಹಾದೇವಿ ಅಕ್ಕನವರಿಗೆ ಅನಂತ ಶರಣು ಶರಣಾರ್ಥಿಗಳು. ಏಕೆ ಹುಟ್ಟಿಸಿದೆಯೋ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ ಕೂಡಲ ಸಂಗಮ ದೇವ ಎನಗಾಗಿ ಒಂದು ತರುಮರ ನಿದ್ದಿಲ್ಲವೇ. ದೇವರೇ, ನನ್ನನ್ನು ಹುಟ್ಟಿಸೋ ಬದ್ಲಿಗೆ ಒಂದು ಗಿಡ ಮರ ಆದ್ರೂ ಹುಟ್ಟಿಸಬಹುದಾಗಿ ಯಾಕೆ ಹುಟ್ಟಿಸ್ದೆ, ನನ್ ಮೇಲೆ ಕಾರುಣ್ಯನೇ ಹಾರಿಸ್ತಾ ಇಲ್ಲ ನೀನು, ನನ್ನಲ್ಲಿ ಈ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಚುವಲ್ ನಾಲೆಜ್ ನನಗ್ ಬರ್ತಾ ಇಲ್ಲ ಅಂತ ಬಹಳ ಹಂಬಲಿಸ್ತಾರೆ. ಆದ್ರೆ ಈ ಸಾಧನೆಯಿಂದ, ಎಡಬಿಡದ ಸಾಧನೆಯಿಂದ, ನಿರಂತರವಾದ ಭಕ್ತಿ, ಪರಮಾತ್ಮನ ಮೇಲಿನ ಅಪಾರವಾದ ಪ್ರೀತಿ, ಅಪಾರವಾದ ನಂಬಿಕೆಯನ್ನ ಬೆಳಿತಾ 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 ಒಂದು ಪರಮಾತ್ಮನಲ್ಲಿ ಒಂಚೂರು ಕೂಡ ಅನುಮಾನ ಅಂತಕ್ಕಂಥದ್ದು ಅವ್ರು ಇಟ್ಕೊಳ್ಳಿಲ್ಲ. ಬೆಳಿತಾ ಹೋದ್ಮೇಲೆ ಬಾಲ್ಯದಲ್ಲಿ ಇಷ್ಟು ಹಂಬಲಿಸಿದ್ರು ಕೂಡ ಮಗುವಿನ ರೀತಿಯಲ್ಲಿ ನಂತರದಲ್ಲಿ ಅವರು ಪರಮಾತ್ಮನ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣತ್ವವನ್ನ ಅವರು ಅರ್ಥ ಮಾಡಿಕೊಂಡಿದ್ಮೇಲೆ ಅವ್ರು ಹೇಳ್ತಾರೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದೊಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದಡೆ ನಿಮ್ಮ ಶ್ರೀಚರಣವನೈದುವೆ. ಭಾವನ್ನದ ವೃಕ್ಷವು ಊರೊಳಗಿದ್ದರೇನು ಅಡವಿಯೊಳಗಿದ್ದರೇನು ಪರಿಮಳ ಒಂದೇ ಅಂತಕ್ಕಂತ ಭಾವವನ್ನ ಏನು ನನಗ್ ಜನನ ಆಯ್ತು, ನಾನು ಹುಟ್ಟಿದೀನಿ ಅಂತಾರೆ. ಈಗ ನಾನು ಹುಟ್ಟಿಲ್ಲ ಅಂತ ಹೇಳ್ತಾರೆ ಗುರು ಬಸವಣ್ಣವ್ರು. ನಾನು ಹುಟ್ಟಿಲ್ಲ, ನಾನ್ ಲಿಂಗೈಕ್ಯ ಆಗ್ತೀನಿ ಅಥವಾ ಆಗಿದ್ದೀನಿ ಹಿಂದಿನ ಜನ್ಮಗಳಲ್ಲಿ ಅಂತಾರೆ. ಇಲ್ಲ, ನಾನು ಲಿಂಗೈಕ್ಯ ಆಗಿಲ್ಲ. ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ. ಏನು ನಾನು ಸದಾಕಾಲ ದಿನನಿತ್ಯ ಇಷ್ಟಲಿಂಗಾರ್ಚನೆ ಮಾಡಿ ಪರಮಾತ್ಮನ ಕರುಣೋದಕ ಕರುಣ ಪ್ರಸಾದ, ಪರಮಾತ್ಮನ ನೆನಹು, ಪರಮಾತ್ಮನ ಪ್ರತಿನಿಧಿಯಾಗಿ ಅವನ ಅವಯವಗಳಾಗಿ ನಾನು ಇಲ್ಲಿ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವದಲ್ಲಿ ಅವರಿದ್ದಾಗ, ಆಮೇಲೆ ಮರಣವಾದಡೆ ನಿಮ್ಮ ಶ್ರೀಚರಣವನ ಇದುವೆ. ಇಲ್ಲಿ ದೇಹಧಾರಿಯಾಗಿ ನಾನು ಇಲ್ಲಿ ಇದ್ದಾಗ ಪರಮಾತ್ಮನ ಕೈಯಲ್ಲಿರ್ತಕ್ಕಂಥ ಒಂದು ಸಾಧನ, ಒಂದು ಟೂಲ್ ಆಗಿರ್ತೀನಿ ನಾನು. ಟೂಲ್ ಅಂದ್ರೆ ಈ ಸಾಧನ, ಒಂದು ಸಾಧನ ಆಗಿರ್ತೀನಿ ನಾನು. ಒಂದು ವೇಳೆ ಮರಣವಾದಡೆ ಪರಮಾತ್ಮನ ಕೈಯಲ್ಲಿರುವಂತ ಟೂಲ್ ಬದ್ಲಿಗೆ ಆ ಕೈನೇ ನಾನಾಗಿರ್ತೀನಿ ಅಂತ. ನಿಮ್ಮ ಶ್ರೀಚರಣ ಪರಮಾತ್ಮನಲ್ಲಿ ನಾನು ಒಂದಾಗಿದ್ದಾಗ, ನನ್ನ ಚೈತನ್ಯ ಪರಮಾತ್ಮ ಚೈತನ್ಯ ಒಂದಾದಾಗ, ನನ್ನ ಕೈ ಪರಮಾತ್ಮನ ಕೈ ಒಂದಾದಾಗ, ಆ ಕೈ ಜನನವಾದಡೆ ಕೈಯೊಳಗಿರ್ತಕ್ಕಂಥ ಟೂಲ್ ಆಗಿರ್ತೀನಿ, ಸಾಧನ ಆಗಿರ್ತೀನಿ. ಆದ್ರೆ ಮರಣವಾದಡೆ ನಾನು ಕೈಯೇ ನಾನಾಗಿರ್ತೀನಿ, ಪರಮಾತ್ಮನೇ ನಾನಾಗಿರ್ತೀನಿ ಅಂತಕ್ಕಂಥ ಇಷ್ಟೊಂದು ಒಂದು ಸ್ಪಿರಿಚುವಲ್ ಜ್ಞಾನ ಏನಿದೆ ಆ ಗುರು ಬಸವಣ್ಣವ್ರು ಪಡ್ಕೊಂಡ್ರು. ಅದನ್ನ ನಮಗೆಲ್ಲರಿಗೂ ಕೂಡ ಬೋಧಿಸಿದ್ರು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೂ ಅಳವಡಿಸ್ಕೊಳ್ಳದಾನೆ ನಡಿಲಾರದೇನೆ ಒಂದು ವೇಳೆ ನುಡಿದ್ರೆ ಆ ನುಡಿ ಯಾರಿಗೂ ಪರಿಣಾಮ ಬೀರೋದಿಲ್ಲ, ಪರಿಣಾಮನೇ ಬೀರೋದಿಲ್ಲ, ಅಳವಡೋದಿಲ್ಲ, ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯವಾಗೋದಿಲ್ಲ. ನಾನು ಅದನ್ನೇ ನಿನ್ನೆ ದಿವಸ ಹೇಳುವಾಗ ಒಂದು ಅಕ್ಕಮಹಾದೇವಿ ತಾಯಿಯವರ ವಚನ ಹೇಳುವಾಗ ಹೇಳ್ದೆ. ಏನದು ವಚನ? ಉಪ್ಪು ನೀರಲ್ಲಾಯಿತು ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ಕರಗಿತ್ತು ವಾರಿಕಲ್ಲು ಕರಗಿತ್ತು, ಮುತ್ತು ಕರಗಿದ ನಾರು ಕಂಡವರಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಮನುಕುಲದ ಆರಂಭವಾದಾಗಿನಿಂದ ಇಲ್ಲಿ ಅನೇಕ ಪರಂಪರೆಗಳು, ಜ್ಞಾನಗಳು, ಭಕ್ತಿಗಳು, ಕೆಲವರು ಬೋಧನೆಗಳು, ಸಾಕಷ್ಟು ಕೋಟಿ ಅಂತರ ಜನರು ಬಂದು ಹೋಗಿದ್ದಾರೆ ಇಲ್ಲಿ. ಆದ್ರೆ ಅವರ ಬೋಧನೆ, ಅವರ ಸಾಧನೆ ಈ ಮರ್ತ್ಯ ಲೋಕದಲ್ಲಿ ಉಳಿಲಿಲ್ಲ. ಯಾಕೆಂದ್ರೆ ಅದು ಆಚರಣೆ ಮಾಡದೇ ಇರತಕ್ಕಂತ ಬೋಧನೆ, ಆಚಾರವಿಲ್ಲದ ಬೋಧನೆ. ಆದರೆ ಗುರು ಬಸವಣ್ಣನವರು ನಮಗೆ ಬೋಧಿಸಿರ್ತಕ್ಕಂಥ ಬೋಧನೆ ಹೇಗಿತ್ತು? ಸ್ವತಃ ತಾವು ಅದನ್ನು ಆನಂದಿಸಿ, ಅನುಭವಿಸಿ, ನುಡಿದು, ನಡೆದು ಆ ಪಥವನ್ನ ನಮಗ್ ತೋರಿದ್ರಲ್ಲ. ಹೀಗಾಗಿ ನಮಗೆ
ಅದು ಉಳಿತು ಶಾಶ್ವತವಾಗಿ ಗುರು ಬಸವಣ್ಣನವರ ತತ್ವ ಮುತ್ತಿನಂತೆ ಇಲ್ಲಿ ಉಳಿತವೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿ ಸ್ಪಿರಿಚುವಲ್ ಜ್ಞಾನ ಏನಿದೆಯಲ್ಲ ಅದು ನಮ್ಮ ಹತ್ರ ಇರ್ಬೇಕು. ಆಧ್ಯಾತ್ಮಿಕ, ನಾನು ಆರಂಭದಲ್ಲಿ ಒಂದ್ಸಲ ಹೇಳಿದ್ದೆ, ಈ ನಮ್ಮ ಅನುಭವದ ಅಡಿಗೆ ಕಾರ್ಯಕ್ರಮ ಆರಂಭ ಮಾಡಿದಾಗ್ಲೂ ಕೂಡ ಒಂದ್ಸಲ ಹೇಳಿದ್ದೆ, ಎಷ್ಟ್ ಜನ ಇದ್ರಲ್ಲಿ ಇದ್ರಿ ನೆನ್ಪಿದೀವಿ ಎಲ್ಲೋ ಗೊತ್ತಿಲ್ಲ. ಈ ಮನುಷ್ಯನ ಹತ್ರ ಒಂದು ಈ IQ ಅಂತ ಮೆಜರ್ ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆಲ್ಲ, ಈ ಮಾತುಗಳನ್ನ ಇಲ್ಲಿ ನಾನು ಹೇಳುವಂತಹ ಮಾತುಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಇವು ಬಹಳ ತಾವು ನನ್ನ ನುಡಿಗಳಲ್ಲ, ಇದು ಮಾತಾಜಿ ಅವರ ನುಡಿಗಳು, ಅಪ್ಪಾಜಿ ಅವರ ನುಡಿಗಳು, ಇದು ಗುರು ಬಸವಣ್ಣನವರ ನುಡಿಗಳು. ಕೇವಲ ನನ್ನ ಕಂಠ ಬಳಸ್ಕೊಂಡು ಮಾತಾಡ್ತಾರೆ ಅಂತಕ್ಕಂಥ, ಇದು ತಮ್ಮ ಮಕ್ಕಳಿಗೆ ಆಗಿರ್ಬೋದು, ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಲ್ಲಿ ನಾನು ಹೇಳುವಂತ ಕೆಲವೊಂದು ವಿಚಾರ ಎಲ್ಲವೂ ಕೆಲವೊಮ್ಮೆ ಮಕ್ಕಳಿಗೆ ಹೇಳಿಕ್ ಆಗ್ಲಿಕ್ಕಿಲ್ಲ, ಅರ್ಥ ಆಗ್ಲಿಕ್ಕಿಲ್ಲ, ಆದ್ರೆ ಕೆಲವೊಂದು ವಿಚಾರ ಮಾತ್ರ ಮಕ್ಕಳಿಗೂ ಉಪಯೋಗ ಆಗ್ತವೆ. ಅವು ತಾವು ಬೋಧಿಸ್ಬೇಕು. ಒಂದ್ ವೇಳೆ ಅವರು ಆನ್ಲೈನ್ ಅಲ್ಲಿ ಕೇಳಿಸ್ಕೊಂಡಿಲ್ಲ ಅಂತಂದ್ರೆ. ಏನು ಅಂತಂದ್ರೆ ಇದು IQ, ಇದು ಇವತ್ತಿನ ಜಗತ್ತಿನಲ್ಲಿ ಯಾವುದೇ ಎಕ್ಸಾಮ್ ತಗೋರಿ, ದೊಡ್ಡ IAS, IPS, KS, UPSC, ಯಾವುದೇ ಇವತ್ತು ಈಗ ಟೀಚರ್ ಸೆಲೆಕ್ಷನ್ ಅಂತ ನೋಟಿಫಿಕೇಶನ್ ಎಲ್ಲ ದೊಡ್ಡ ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ. ಅವು ಯಾವೇ ಬಂದ್ರು ಕೂಡ ಅದರಲ್ಲಿ ಒಂದಿಷ್ಟು IQ ಅಂತಿರುತ್ತೆ, IQ ಪ್ರಶ್ನೆಗಳಂತಿರ್ತಾವ. ಅಂದ್ರೆ ಇಂಟೆಲಿಜೆಂಟ್ ಕೋಶಂಟ್, ಇವ್ರು ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಡು ಹಿಡಿಲಿಕ್ಕೆ ಒಂದಿಷ್ಟು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ IQ ಕ್ವಶನ್ಸ್ ಅಂತ ಇರ್ತಾರೆ. IQ ಅಂದ್ರೆ ಇಂಟೆಲಿಜೆಂಟ್ ಕೋಶಂಟ್. ಈ ರೀತಿ ಇದನ್ನ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ವಿದ್ಯೆ, ಸಾಧನ, ವ್ಯಕ್ತಿ ಲಾಜಿಕಲ್ ರೀಸನಿಂಗ್ ಪ್ರಶ್ನೆಗಳು, ಗಣಿತ, ಭೌತ ಇಂಥವೆಲ್ಲ ಇರುತ್ತೆ. IQ ಒಬ್ಬ ಅವನು ಎಷ್ಟು ಜ್ಞಾನಿ ಇದ್ದಾನೆ, ಅವನ ಹತ್ರ ಬುದ್ಧಿಮತ್ತೆ ಇದೆ ಅಂತಕ್ಕಂಥದ್ದು ಕಂಡು ಹಿಡಿತದೆ. ಇನ್ನ ಎರಡನೇದೊಂದು ಇರುತ್ತೆ, ಇನ್ನೊಂದು ಕೋಶಂಟ್ ಇರುತ್ತೆ, ಅದಕ್ಕೆ ಏನ್ ಕರೀತಾರೆ, EQ ಅಂತ ಕರೀತಾರೆ, ಎಮೋಷನಲ್ ಕೋಶಂಟ್ ಅಂತ ಕರೀತಾರೆ. ಅಂದ್ರೆ ಆ ವ್ಯಕ್ತಿ ಎಷ್ಟು ಭಾವನಾತ್ಮಕವಾಗಿದ್ದಾನೆ, ಅವನಿಗೆ ರೀಸನಿಂಗ್ ಕ್ವಶನ್ಸ್ ಅಂತ ಕರೀತಾರೆ. ಒಂದು ವಿಷಯವನ್ನ, ಒಂದು ಸನ್ನಿವೇಶವನ್ನ ಕೊಟ್ಟಾಗ ಅದನ್ನ ಅವನು ಹೇಗೆ ಅರ್ಥ ಮಾಡ್ಕೊಳ್ತಾನೆ, ಹೇಗೆ ಅದನ್ನು ಗ್ರಹಿಸ್ತಾನೆ ಅಂತ ಪರೀಕ್ಷೆ ಮಾಡ್ಲಿಕ್ಕೂ ಒಂದಿಷ್ಟು ಪ್ರಶ್ನೆಗಳಿರ್ತವೆ. ಯಾವುದೇ ಎಕ್ಸಾಮ್ ತಗೊಳ್ರೆ ಅದಕ್ಕೆ EQ ಅಂತ ಕರೀತಾರೆ, ಎಮೋಷನಲ್ ಕೋಶಂಟ್. ಆ ಎಮೋಷನಲ್ ಕೋಶಂಟ್ ಬಳಸ್ಕೊಂಡು ಕೆಲವೊಂದು ಪ್ರಶ್ನೆಗಳು ಉತ್ತರಿಸೋದಿರುತ್ತೆ. ಇವೆರಡು ಮಾತ್ರ ಪರೀಕ್ಷೆ ಮಾಡ್ತಾರೆ ಯಾವುದೇ ದೊಡ್ಡ ಪರೀಕ್ಷೆಗಳು ತಗೊಂಡ್ರೆ. ಆದ್ರೆ ಇವೆರಡು ಹೇಗ್ ಬೆಳಿತವೆ ಅನ್ನೋದು ಎಲ್ಲೂ ಬೋಧಿಸಿಲ್ಲ, ಯಾರು ಬೋಧಿಸೋದಿಲ್ಲ. ಅದು ನಮ್ ಗುರು ಬಸವಣ್ಣವ್ರು ಬೋಧಿಸ್ತಾರೆ, ವಚನ ಸಾಹಿತ್ಯ ಬೋಧಿಸುತ್ತೆ. SQ ಅಂತ ಕರೀತಾರೆ ಅದಕ್ಕೆ, SQ ಸ್ಪಿರಿಚುವಲ್ ಕೋಶಂಟ್ ಅಂತ ಕರೀತಾರೆ. ಯಾವ ವ್ಯಕ್ತಿಯಲ್ಲಿ ಸ್ಪಿರಿಚುವಲ್ ಕೋಶಂಟ್ ಅಂತಕ್ಕಂಥದ್ದು ಇರುತ್ತೋ ಆ ವ್ಯಕ್ತಿಯಲ್ಲಿ ಈ IQ ಮತ್ತು EQ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಬೆಳಿತವೆ ಅಂತ. ದ ಸ್ಪಿರಿಚುವಲ್ ಕೋಶಂಟ್ ನರಿಸಸ್ ದ IQ ಅಂಡ್ EQ ಅಂತ ಹೇಳ್ತಾರೆ. ಅದಕ್ಕಾಗಿ ತಾವು ತಮ್ಮ ಮಕ್ಕಳಿಗೆ ಮನೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಿರ್ಬೋದು, ಗಣಿತ ಆಗಿರ್ಬೋದು, ಟೆಸ್ಟ್ ಗಳಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಅವರಿಗೆ ಆ ಓದಿನಲ್ಲೇ ಹೆಚ್ಚು ಅವರನ್ನು ತೋರಿಸೋದಕ್ಕಿಂತ ಅವರಲ್ಲಿ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬುದ್ಧಿಮತ್ತೆಯನ್ನು, ಆಧ್ಯಾತ್ಮಿಕ ಸಂಸ್ಕಾರವನ್ನ, ಪೂಜೆ, ಪ್ರಾರ್ಥನೆ. ಈಗ ಕಣ್ಣು ಮುಚ್ಕೊಂಡು 15 ನಿಮಿಷ ನಮ್ಮ ಮಕ್ಕಳಿಗೂ ಎಷ್ಟೋ ಸಲ ನಾವು ನೋಡ್ತೀವಿ, ಚಂಚಲ ಆಗ್ತಾರೆ. ನೆನಪು ಮಾಡ್ಬೇಕಂದ್ರೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಅಳ್ಳಾಡ್ದೇನೆ ಕೂತ್ಕೊಳ್ಳಿಕ್ಕಾಗಲ್ಲ. ಅದನ್ನ ಅವರಿಗೆ ನಾವು ಟ್ರೈನಿಂಗ್ ಕೊಡ್ಬೇಕು. ಟ್ರೈನಿಂಗ್ ಕೊಟ್ಟು ಹಿಂಗ್ ಪ್ರಾರ್ಥನೆ ಮಾಡ್ಬೇಕು, ಹಿಂಗ್ ಕಣ್ಣು ಮುಚ್ಚಬೇಕು, ಕೈ ಹಿಂಗ್ ಹಿಡ್ಕೊಳ್ಬೇಕು. ಅದೆಲ್ಲ ಯಾಕೆ ಒಂದು ಪೊಸಿಷನ್, ಪೋಸ್ಚರ್ ಯಾಕಿದೆ ಅಂತಂದ್ರೆ, ಕೈ ನಾವು ಹಿಂಗೆ ಒಂದು ಎಡಗೈ ಮೇಲೆ ಬಲಗೈ ಮೇಲೆ ಎಡಗೈಯನ್ನು ಇಟ್ಕೊಳ್ತೀವಲ್ಲ, ಹಂಗ್ ಇಟ್ಕೊಂಡ್ ಕೂಡದೆ ಎಲ್ಲೋ ಕೈ ಬಿಟ್ಕೊಂಡ್ ಕೂಡ್ಕೊಂಡ್ರೆ ಆ ಕೈ ಮೂಲಕ ಮನಸ್ಸು ಚಂಚಲ ಆಗುತ್ತೆ. ಎಲ್ಲ ಅವಯವಗಳನ್ನ ಕಟ್ಟಿ ಹಾಕಿಕೊಂಡು ಕೂಡ್ಬೇಕು ಅನ್ನೋದದು. ನೆನವಕ್ಕೆ ನಾವು ಕಾಲ್ ಮಡ್ಚ್ಕೊಂಡು ಈ ಬಲಗೈ ಮೇಲೆ ಎಡಗೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಆ ಕಣ್ಣನ್ನ ಭ್ರೂ ಮಧ್ಯದಲ್ಲೋ ಅಥವಾ ಹೃದಯ ಕಮಲದಲ್ಲೋ ದೃಷ್ಟಿ ನಿಲ್ಸ್ಕೊಂಡು ಕೂಡೋದಂತಂದ್ರೆ ಏನು, ಎಲ್ಲಾ ನಮ್ಮ ಪಂಚೇಂದ್ರಿಯಗಳ ಚಿತ್ತ, ಮನ, ಬುದ್ಧಿ, ಅಹಂಕಾರ ಇವೆಲ್ಲವುಗಳನ್ನ ಒಂದ್ ರೀತಿ ಬಂಧಿಸ್ಬೇಕು. ಅವುಗಳನ್ನ ಕೈ ಏನು ಗೊತ್ತಾ, ಅದು ಪಂಚೇಂದ್ರಿಯಗಳ ಒಂದು ಸ್ಪರ್ಶಕ್ಕೆ ಅತ್ಯಂತ ಮುಂದೆ ಇರ್ತಕ್ಕಂಥದ್ದು. ಇವನ್ನೆಲ್ಲವೂ ನಾವು ಬಂಧಿಸ್ಕೊಂಡು ಪೂಜೆ, ಪ್ರಾರ್ಥನೆ ಕೂಡ್ಬೇಕು ಅಂತ. ಇದು ಯಾವ್ದು ಕಳಿಸುತ್ತೆ ಅಂದ್ರೆ ಸ್ಪಿರಿಚುವಲ್ ಕೋಶಂಟ್. ಒಂದ್ ವೇಳೆ ಹೀಗೆಲ್ಲ ಬಂಧಿಸ್ಕೊಂಡು ನಾವು ಒಬ್ಬ ಮಗುವಿನಲ್ಲಿ, ಚಿಕ್ಕ ಮಕ್ಕಳು ಇರುವಾಗಲಿಂದಲೇ ಅವರಲ್ಲಿ ಒಂದ್ ವೇಳೆ ಸ್ಪಿರಿಚುವಲ್ ಕೋಶಂಟ್ ಅಂತಕ್ಕಂಥದ್ದು ನೀವು ಬೆಳೆಸಿದ್ರೆ, ಅವ್ರು ಖಂಡಿತವಾಗಿಯೂ ನೀಟ್ ಪರೀಕ್ಷೆ ಬರೆದಾಗ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಪರೀಕ್ಷೆಯಲ್ಲಿ ಫೇಲ್ ಆದ್ರೂ ಕೂಡ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಜೀವನ ಅಂತಕ್ಕಂಥದ್ದು ಬಹಳ ದೊಡ್ಡದಿರುತ್ತೆ. ಅದಕ್ಕಾಗಿ ಕೇವಲ ಅವರಲ್ಲಿ IQ EQ ಒಂದ್ ವೇಳೆ ಅವರಲ್ಲಿ ತುಂಬಿ ಅದನ್ನೇ ಮಾಡಿದ್ರೆ ಅದ್ರ ಫೋರ್ಸ್ ತಡ್ಕೊಳ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇರೋದಿಲ್ಲ. ಅದಕ್ಕಾಗಿ ಇದು EQ, ಸ್ಪಿರಿಚುವಲ್ ನಾಲೆಜ್,
ದ ಪರ್ಸ್ಯೂಟ್ ಆಫ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಈ ಪರಮಾತ್ಮನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅಲ್ಲಿ ಚಿತ್ ಅಂದ್ರೆ ಏನಿದೆ, ಅದು ಜ್ಞಾನ. ಆ ಪರಮಾತ್ಮನಲ್ಲಿ ಎಲ್ಲಾ ಜ್ಞಾನಗಳಿದಾವೆ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯೆ, ಯಾವ ಜ್ಞಾನವೂ ಆ ಪರಮಾತ್ಮನಲ್ಲಿದೆ. ಆ ಪರಮಾತ್ಮನ ಒಂದು ಸಣ್ಣ ಸ್ವರೂಪನೇ ನಾನೂ ಕೂಡ ಇದ್ದೀನಿ ಅಂತಂದ್ರೆ, ಆ ಜ್ಞಾನ ನನ್ನಲ್ಲೂ ಕೂಡ ಕಿಡಿ ಹೊತ್ಕೊಳ್ಳಿಕ್ ಸಾಧ್ಯ ಇದೆ. ಅದನ್ನ ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಈ ಪೂಜೆ, ಪ್ರಾರ್ಥನೆ, ಧ್ಯಾನ, ವಚನ ಸಾಹಿತ್ಯದ ಅಧ್ಯಯನ. ಈ ರೀತಿ ನಾವೆಲ್ಲರೂ ಕೂಡ ಇಂಥ ಒಂದು ಸ್ಪಿರಿಚುವಲ್ ಜ್ಞಾನವನ್ನ, ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ, ನಮ್ ಜೊತೆಯಲ್ಲಿ ಇರ್ತಕ್ಕಂಥವರಿಗೂ ಇಂಥ ಒಂದು ಗುಣಗಳನ್ನ ನಾವು ಕೊಡಬೇಕು. ಇವೆಲ್ಲ ಅಳವಟ್ಟಾಗ ಆ ಇಷ್ಟಲಿಂಗ ಯೋಗ ನಮ್ಮಲ್ಲಿ ಅಳವಡ್ತದೆ. ಇಲ್ಲಾಂದ್ರೆ ಲಿಂಗ ಹಿಡ್ಕೊಂಡು ನಾವು ಕೈಯಲ್ಲಿ ಕೂತ್ಕೊಂಡ್ರೆ ಅದು ನನ್ನ ಅವಗುಣಗಳನ್ನ ಎತ್ತಿ ಎತ್ತಿ ತೋರಿಸ್ತಾ ಇರುತ್ತೆ ಲಿಂಗ, ಇಷ್ಟಲಿಂಗ. ಅದಕ್ಕೆ ಅವ್ರು ಹೇಳ್ತಾರೆ ಏನು, ಒಂದ್ಸಲ ನಾನೊಂದು ಲೇಖನ ಬರೆದಿದ್ದೆ, ಹಿಡಿದಿರ್ಪ ಲಿಂಗ ಘಟಸರ್ಪವಾಗುವುದು ಯಾವಾಗ ಅಂತ. ಹಿಡಿದಿರ್ಪ ಲಿಂಗ ಘಟಸರ್ಪ ಆಗುತ್ತೆ. ಅವ್ರು ಹೇಳಿದಾರ, ನಡೆಯಲ್ಲಿ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ, ನಮ್ಮ ಇಷ್ಟಲಿಂಗವೇ ನಮಗೆ ಘಟಸರ್ಪವಾಗಿ ಕಾಣ್ತಕ್ಕಂಥ ಸನ್ನಿವೇಶನೂ ಅನೇಕ ಇರ್ತವೆ, ಅನೇಕ ಸಲ ಆಗ್ತವೆ. ಅವು ನಮಗೂ ಕಾಡಿದವೆ, ಎಲ್ಲರಿಗೂ ಕಾಡ್ತವೆ. ಅವುಗಳನ್ನ ಹೇಗೆ ತೊಡೆದು ಹಾಕೊಳ್ಬೇಕು ಅಂತಕ್ಕಂಥದ್ದನ್ನ ನಾಳೆಯಿಂದ ಏನು ನಾವು ಇಷ್ಟಲಿಂಗ ಯೋಗದ ವಿಷಯ ತಗೊಳ್ತೀವಿ ಅದರಲ್ಲಿ ಬರುತ್ತೆ. ಯಾವಾಗ ನಮ್ಮ ಇಷ್ಟಲಿಂಗ ಘಟಸರ್ಪವಾಗಿ ನಮ್ಮ ಕೈಯಲ್ಲಿ ಇರುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾಳೆಯಿಂದ ನಾನು ಇಷ್ಟಲಿಂಗ ಯೋಗ ಹೇಳ್ತಕ್ಕಂಥ ವಿಚಾರದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇಂಥ ಎಲ್ಲಾ ಗುಣಗಳನ್ನ ಅಳವಡಿಸ್ಕೊಂಡು, ಎಲ್ಲಾ ತತ್ವಗಳನ್ನ ನಾವೆಲ್ಲ ಒಂದು ಶುದ್ಧಾತ್ಮರಾದಾಗ ನಮ್ಮಲ್ಲಿ ಆ ಇಷ್ಟಲಿಂಗ ಯೋಗ ಅಳವಡುತ್ತೆ. ಪರಮಾತ್ಮನ ಅರ್ಥ ಮಾಡ್ಕೊಳ್ಳುವಿಕೆ ನಮ್ಮಲ್ಲಿ ಅಳವಡುತ್ತೆ. ಅದಕ್ಕೆ ಸ್ಟೇಜಸ್ ಇದಾವೆ. ಡೈರೆಕ್ಟ್ ನಾನು ದೀಕ್ಷೆ ತಗೊಂಡ ತಕ್ಷಣ ಇಷ್ಟಲಿಂಗ ತಗೊಳ್ತೀನಿ, ಇಷ್ಟಲಿಂಗ ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಬೇರೆ ಉಳಿದಿದ್ದೇನು ನಾನು ಅಳವಡಿಸ್ಕೊಳ್ಳಲ್ಲ ಅಂತಂದ್ರೆ ಆಗೋದಿಲ್ಲ. ಅದು ನಮಗೆ ಇಷ್ಟಲಿಂಗ ಯೋಗದ ಸಿದ್ಧಿಸುವುದಿಲ್ಲ. ಅದಕ್ಕೆ ಸ್ಟೆಪ್ಸ್ ಇದೆ. ಆ ಸ್ಟೆಪ್ ಮೂಲಕ ಎಲ್ಲ ಹೋಗ್ಲಿಕ್ಕೆ ಇಂಥ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕಂತ ಹೇಳ್ತಾರೆ ಶರಣರು. ಇನ್ನ 21ನೇ ಗುಣ ಏನ್ ಹೇಳುತ್ತೆ ಅಂತಂದ್ರೆ, ನಾನು ಆಕ್ಚುಲಿ ಇವು ಒಂದೊಂದು ವಾರಕ್ಕೆ ಎರಡೆರಡೇ ಗುಣಗಳು ಇನ್ನೂ ಸುದೀರ್ಘವಾಗಿ ಹೇಳೋದಿತ್ತು. ಯಾಕೆಂದ್ರೆ ಈ ಕಾರ್ಯಕ್ರಮ, ಇದು ಒಂದು ಸಬ್ಜೆಕ್ಟ್ ನಾನು ಆರಂಭಿಸಿದೀನಿ. ಇದನ್ನು ಮುಗಿಸ್ಬಿಟ್ಟು ಈ ಶ್ರಾವಣ ಮಾಸಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ನಮ್ಮ ಇಷ್ಟಲಿಂಗ ಯೋಗ, ನಮ್ಮ ಧರ್ಮ ತತ್ವ, ಇವುಗಳನ್ನ ಆಳವಾಗಿ ಮತ್ ಕರ್ಕೊಂಡು ಹೋಗೋಣ ನಿಮ್ಗೆ ಜೊತೆಗೆ ಅಂತ ಹೇಳ್ಬಿಟ್ಟು ಇದನ್ನ ಇವತ್ತೇ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನ 21ನೇ ಗುಣ ಏನಿರ್ಬೇಕು, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇರ್ತಕ್ಕಂಥ 21ನೇ ಒಂದು ಏನ್ ಸರ್ಕಲ್, ಅಶೋಕ ಚಕ್ರದಲ್ಲಿ ಇರ್ತಕ್ಕಂಥ ಗೆರೆ ಏನ್ ಹೇಳುತ್ತೆ ಅಂದ್ರೆ, ಮೋರಲ್ ವ್ಯಾಲ್ಯೂಸ್, ನೈತಿಕವಾಗಿರ್ತಕ್ಕಂಥ ಗುಣಗಳು, ದ ಬೆಡ್ ರಾಕ್ ಆಫ್ ಎಥಿಕಲ್ ಕಂಡಕ್ಟ್ ಅಂತ. ಎಥಿಕಲ್ ಕಂಡಕ್ಟ್ ಅದಕ್ಕೆ ಬಹಳ ದೊಡ್ಡ ವಿಷಯ. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಏನು ನುಡಿಬೇಕು, ಏನ್ ನುಡಿಬಾರ್ದು, ಏನು ಉಣ್ಬೇಕು, ಏನ್ ಉಣಬಾರ್ದು, ಇಂಥವೆಲ್ಲ ಸಾಕಷ್ಟು ಇರ್ತವೆ. ಎಲ್ಲಿ ಉಣ್ಬೇಕು, ಎಲ್ಲಿ ಉಣಬಾರ್ದು, ಎಲ್ಲಿ ನುಡಿಬೇಕು, ಎಲ್ಲಿ ನುಡಿಬಾರ್ದು, ಹೇಗೆ ನಡಿಬೇಕು, ಇವೆಲ್ಲವೂ ಕೂಡ ಏನು ಒಟ್ಟಾರೆಯಾಗಿ ಹೇಳ್ತಾವಲ್ಲ ಮೋರಲ್ ವ್ಯಾಲ್ಯೂಸ್. ನಮ್ಮ ವಚನ ಸಾಹಿತ್ಯ ಏನ್ ಹೇಳ್ತವೆ ಅದರಲ್ಲೂ ಮುಖ್ಯವಾಗಿ ಮೂರು ವಸ್ತುಗಳನ್ನ ಮೋರಲ್ ವ್ಯಾಲ್ಯೂಸ್ ಅಂತ ವಚನ ಸಾಹಿತ್ಯದಲ್ಲಿ ಗುರುತಿಸಿದ್ದಾರೆ. ಆ 3 ವಸ್ತುಗಳು ವ್ಯಕ್ತಿಯ ಮೋರಲ್ ವ್ಯಾಲ್ಯೂಸ್ ಅನ್ನ ಅಧಪತನಕ್ಕೆ ಒಯ್ತವೆ. ಒಬ್ಬ ವ್ಯಕ್ತಿಯ ನೈತಿಕ ಅಧಪತನಕ್ಕೆ ಕಾರಣವಾಗುವಂತಹ 3 ಮುಖ್ಯವಾದ ವಸ್ತುಗಳು ವಚನ ಸಾಹಿತ್ಯದಲ್ಲಿ ಗುರುತಿಸ್ತಾರೆ. ಒಂದು ವೇಳೆ ವ್ಯಕ್ತಿ ಈ 3 ಅಧಪತನಕ್ಕೆ ಎಳೆಸುವಂತಹ 3 ವಿಚಾರಗಳಿಂದ ಅವನು ದೂರ ಆಗ್ಬಿಟ್ರೆ ಅವನು 50% ಗೆದ್ದ ಹಾಗೆ ಅವನ ಜೀವನದಲ್ಲಿ. ಆ 3 ಯಾವುದು ಅಂತಂದ್ರೆ, ಅದೇ ತಾವು ನೋಡ್ರಿ, ಛಲಬೇಕು ಅನ್ನೋ ವಚನದಲ್ಲಿದೆ, ಪರಧನ, ಪರಸ್ತ್ರೀ ಅಥವಾ ಪರಪುರುಷ ಮತ್ತು ಪರದೈವ. ನಾವು ನೋಡ್ತೇವೆ ನಮ್ಮ ಸಂಘಟನೆಗಳಾಗಿರ್ಬೋದು, ನಮ್ಮ ರಾಷ್ಟ್ರೀಯ ಬಸವದಳ ಸಂಘಟನೆ ಆಗಿರ್ಬೋದು, ನಮ್ಮ ಬಸವ ಮಂಟಪಗಳಲ್ಲಿ ಪ್ರಾರ್ಥನೆ ಬರ್ತಕ್ಕಂಥವ್ರಾಗಿರ್ಬೋದು, ಅನೇಕ ಕಡೆ, ಕೆಲವೊಂದು ಕಡೆ, ಎಲ್ಲಾ ಕಡೆ ಅಲ್ಲ, ಕೆಲವೊಂದ್ ಕಡೆ ಬಹಳ ಜನ ನೈತಿಕವಾಗಿರ್ತಕ್ಕಂಥ ಅಧಪತನ ನಾವು ಗೊಂಡಿರ್ತಕ್ಕಂಥದ್ದು. ನಾವು ಕಾಲೇಜ್ ಓದುವಾಗ್ಲೂ ಕೂಡ ಅಲ್ಲಿ ನಾವು ಬಸವ ಮಂಟಪಕ್ಕೆಲ್ಲ ಪ್ರಾರ್ಥನೆಯಲ್ಲಿ ಹೋಗುವಾಗ ಏನು 10th ಕ್ಲಾಸ್ ಇರಬಹುದು ಅಥವಾ ಹೈಸ್ಕೂಲ್ ಇರಬಹುದು, ನಂತರ ಕಾಲೇಜ್ಗೆ ಹೋದಾಗ್ಲೂ ಕೂಡ ಬಸವ ಮಂಟಪಕ್ಕೆಲ್ಲ ಹೋಗುವಾಗ ಅಲ್ಲಿ ಕೆಲವರು ಹುಡುಗರು ಇಂಥವ್ರು ಕೆಲವ್ರು ಬರ್ತಿರ್ತಿದ್ರು ಜೊತೆಗೆ. ಅವ್ರದ್ದೆಲ್ಲ ಬಿಹೇವಿಯರ್, ನಡತೆ, ಅವ್ರ ಮಾತುಗಳು, ಅವ್ರ ವರ್ತನೆ ಇಂಥವೆಲ್ಲ ನೋಡ್ಕೊಂಡಾಗ ಇವ್ರು ಯಾಕಾರಪ್ಪ ಬಸವ ಮಂಟಪ ಬರ್ತಾರೋ ಅನ್ಸ್ತಿತ್ತು ನಮ್ಗೆಲ್ಲ. ಅಲ್ಲಿ ಬಂದಲು ಅದು ಗಂಗೆಯು ಏನು ಚಂದ್ರನು ಗಂಗೆಯ ತಡೆಯಲ್ಲಿರ್ದಡೇನು ಕಳಂಕ ಬಿಡದಾಯ್ತು ಅಂದಂಗೆ ಕೆಲವರು ಎಂಥ ಕಡೆ ಬಂದ್ರು ಕೂಡ ತಮ್ಮ ದುಷ್ಕೃತ್ಯ, ದುರ್ಗುಣ ಅವೆಲ್ಲವೂ ಕೂಡ ಅಂಥವರಿಂದ ನಾವು ಬಹಳ ಎಚ್ಚರ ಇರ್ಬೇಕಾಗುತ್ತೆ. ನಮ್ಮ ಆಧ್ಯಾತ್ಮಿಕ ಸಸಿಯನ್ನ ಆವಾಗಲೂ ಜಾಗರವಿದ್ದು, ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಂತರ್ಗುರು ಅಲ್ಲಮ್ಮ ಪ್ರಭುದೇವರು. ಆರಂಭದಲ್ಲಿ ಈ ಲಿಂಗಾಯತ ಧರ್ಮಕ್ಕೆ ಅವರು ಬರ್ಬೇಕಾದ್ರೆ ಧರ್ಮ ನಾವು
ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಧರ್ಮವನ್ನ ತಿಳ್ಕೊಂಡ್ಮೇಲೆ ಒಂದ್ ಧರ್ಮದ ಮಾರ್ಗದಲ್ಲಿ ನಡಿಬೇಕಂದ್ರೆ ಅವ್ನ್ ಹೇಗಿರ್ಬೇಕು? ಆವಾಗಳು ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಯಾಕಂದ್ರೆ ಪಶುಗಳ ಇವರು ಹಸನಗೆಡಿಸಿ ಹರಂದು ಹೊರಗಡೆ ಪಶುಗಳು ಇರ್ತವೆ. ನಮ್ಮ ಬಸವಮಂಟಪ ಧರ್ಮ ತತ್ವ ಸಂಘ ಇವೆಲ್ಲ ಕಡೆ ಅಂತ ಪಶುಗಳು ಇರ್ತವೆ. ಅವುಗಳಿಂದ ನಮ್ಮನ್ನ ನಾವು ರಕ್ಷಬೇಕು ಅಂದ್ರೆ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಅಂತ ಒಂದು ಕಾರ್ಯವನ್ನ ನಾವೆಲ್ಲರೂ ಮಾಡ್ಬೇಕು. ನಾವು ಆದ್ರೆ ಈ ಪರಧನ, ಪರಸ್ತ್ರೀ ಮತ್ತು ಪರದೈವ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ನೈತಿಕ ಅಧಪತನಕ್ಕೆ ಕಾರಣವಾಗುವಂತಹ 3 ಪ್ರಮುಖವಾದ ವಸ್ತುಗಳನ್ನ ವಚನ ಸಾಹಿತ್ಯದಲ್ಲಿ ಗುರುತಿಸಿದ್ದಾರೆ. ಮತ್ ಎಲ್ಲಾ ಶರಣರು ಇವುಗಳಿಗೆ ಹೆದರಿದ್ದಾರೆ. ಎಲ್ಲಾರ್ದು ವಚನಗಳು ತಗೊಳ್ರಿ ನೀವು. ಅದಕ್ ನಾನು ಆ ಪರಧನಕ್ಕೆ ಹೆದರಿದ್ದಾರೆ, ಪರಸ್ತ್ರೀಗೆ ಹೆದರಿದ್ದಾರೆ, ಪರಪುರುಷನಿಗೆ ಹೆದರಿದ್ದಾರೆ, ಪರದೈವಕ್ಕೆ ಹೆದರಿದ್ದಾರೆ. ಪರದೈವ ಹೆದರಿದ್ದಾರೆ ಅಂದ್ರೆ ಏನು? ನೀನ್ ಬೇಡ, ನಿನ್ನನ್ನು ನಾನು ಒಲ್ಲೆ ಲೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೀ ಕರೆಸಿಕೊಂಬುವನಾಗು ನಿನ್ನ ಪೂಜೆಗೆ ಮತ್ತೋರ್ವನ, ನಾನು ನಿನ್ನವನಲ್ಲೆಲೇ ದೇವ ಅಂತ ಅವನಿಗೆ ಬಿಟ್ಟು ಹಾಕ್ಬಿಟ್ರು. ಪರದೈವವನ್ನ ಬಿಟ್ಟು ಹಾಕ್ಬಿಟ್ರು ಇಷ್ಟಲಿಂಗವನ್ನ ಹಿಡ್ಕೊಂಡ ಮೇಲೆ. ಅದಕ್ಕೆ ನಾವು ನೋಡ್ತೀವಿ ಅನೇಕ ಕಡೆ ಇನ್ನೂ ನಮ್ಮ ಬಸವ ಮಂಟಪ ಆಗಿರೋದು, ಇನ್ನು ನಮ್ಮ ಬಸವ ದಳದ ಅಧ್ಯಕ್ಷರುಗಳನ್ನೇ ನೋಡ್ಕೊಳ್ಬೇಕು ನೀವು. ಅವ್ರು ಎಲ್ಲಿ ಬೇಕಲ್ಲಿ ಹೋಗಿ ಗಣೇಶ್ ಪೂಜೆ ಮಾಡ್ತಾರೆ, ಗಣೇಶ ಉತ್ಸವಗಳಲ್ಲಿ ಕುಣಿತಾರೆ, ಆ ಕಡೆ ಹೋಗಿ ಕುಂಭಮೇಳದಲ್ಲಿ ಹೋಗಿ ಮುಣಗ್ ಬರ್ತಾರೆ, ಅರಿಶಿಣ ತಲೆಗೆ ಬಳ್ಕೊಂಡ್ ಬರ್ತಾರೆ, ಮತ್ ನಾನ್ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಅಂತಾರೆ ಅವ್ರು. ಅಲ್ಲೂ ನಾನೇ ಇರ್ಬೇಕು, ಇಲ್ಲೂ ನಾನೇ ಇರ್ಬೇಕು, ಎಲ್ಲಾ ಕಡೆ ನಾನೇ ಇರ್ಬೇಕು. ನಮ್ಮ ಮಠಾಧೀಶರು ಇವುಗಳ ಬಿಟ್ಬಿಟ್ರಿ, ಮಠಾಧೀಶರು, ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು ಎಲ್ಲ ಹನುಮಾನ್ ದೇವಸ್ಥಾನಕ್ಕೂ ನಾನೇ ಬೇಕು, ವೀರಭದ್ರನ್ ದೇವಸ್ಥಾನಕ್ಕೆ ನನಗೆ ಉದ್ಘಾಟನೆ ಬೇಕು, ಆ ಭಕ್ತರ ಕಾಣಿಕೆನು ನನಗೆ ಬೇಕು, ಈ ಭಕ್ತರ ಕಾಣಿಕೆನು ನನಗೆ ಬೇಕು, ಆ ದೈವದ ಕಾಣಿಕೆ ಈ ದೈವದ ಕಾಣಿಕೆ ನನಗೆ ಬೇಕು ಅಂತಕ್ಕಂಥ ಹೊರಡ್ತಕ್ಕಂಥ ಅನೇಕ ಮಠಾಧೀಶರೇ ಇವತ್ತು ನಮ್ಮ ಧರ್ಮದಲ್ಲಿ ಇರುವಾಗ ಇನ್ನು ಸಾಮಾನ್ಯ ಜನರ ಗತಿ ಏನು? ಇದು ಪರದೈವ. ಒಬ್ಬ ವ್ಯಕ್ತಿ ಒಂದ್ಸಲ ಪರದೈವಕ್ಕೆ ಹೋದ್ರೆ ಅವ್ನ ನೈತಿಕ ಅಧಪತನನೇ ಆಗೋಯ್ತಲ್ಲಿ. ನಾವು ಚಿಕ್ಕವರಿರುವಾಗ ನಾವು ನೋಡ್ತಿದ್ವಿ ಅನೇಕ ಬಸವಂಟಪ್ಪ ಕಾಲೇಜೆಲ್ಲ ಹೋಗುವಾಗ ಅಲ್ಲಿ ಬಸವಂಟ ಪ್ರಾರ್ಥನೆ ಪೂಜೆ ಇಂಥದೆಲ್ಲ ಭಾಗವಹಿಸುವಾಗ ಪರಧನ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ. ನಾನು ಎಲ್ಲೂ ಕೂಡ ಇದನ್ನು ಹೇಳಿರ್ಲಿಲ್ಲ ಈ ವಿಚಾರವನ್ನ. ಆದ್ರೆ ಹೇಳಿಲ್ಲ ಅಂದ್ರೂ ಕೂಡ ಹೇಳದೇ ಇರ್ತಕ್ಕಂಥ ಎಲ್ಲಾ ವಿಚಾರಗಳು ಮತ್ತೆ ಅವು ಸುಳ್ಳಂತಲ್ಲ, ಪರಮ ಸತ್ಯ. ಶರಣಮೇಳ ನೋಡ್ಬೋದು ನೀವು, ಕಲ್ಯಾಣಪುರ ನಾವು ಚಿಕ್ಕವರಿರುವಾಗ 10th ಕ್ಲಾಸ್ ಹಿಂಗೆಲ್ಲ ಓದುವ ಕೆಲವ್ರು ಹುಡುಗರು ಅಲ್ಲಿ ಬರ್ತಿದ್ರಲ್ಲ. ಕೆಲವರು ಹುಡುಗರು ಬಂದು ಅವರಿಗೆ ಹೆಂಗಾರೆ ಮಾಡ್ಕೋಬೇಕು, ಅಲ್ಲಿ ಒಂದ್ ರೀತಿ ಹಣ ಮಾಡ್ಕೊಳ್ಬೇಕು, ಹಣ ಸಂಗ್ರಹಣೆ ಮಾಡ್ಬೇಕು, ಯಾವುದೋ ರೂಪದಲ್ಲಿ ಏನಾರ ಶರಣರಿಗೆ ಏನಾರ ಹಂಚೋದಂತ ಅಲ್ಲಿ ಒಟ್ಟು ಬರ್ತಕ್ಕಂತ ಏನಾರ ವಿಚಾರ ಇದ್ರೆ, ಈಗ ಕಾಣಿಕೆ ತಟ್ಟೆಗಳಾಗಿರ್ಬೋದು ಅಥವಾ ಏನೋ ಕೆಲವೊಮ್ಮೆ ನೀವು ಹಂಚ್ತಿದ್ರ ಅವಾಗೆಲ್ಲ ಕೆಲವೊಂದು ಪತ್ರಿಕೆಗಳನ್ನ ಯಾರಾದ್ರೂ ಫ್ರೀ ಆಗಿ ಕೊಡುವಂತಂದ್ರೆ ಇವರೆಲ್ಲ ಹೋಗಿ ಅವ್ರ ಕಡೆ ದುಡ್ಡುಗಳು ಇಸ್ಕೊಂಡು ಕೊಡ್ತಕ್ಕಂಥದ್ದು. ಹಿಂಗೆಲ್ಲ ಕೆಲವ್ರು ನನ್ ಜೊತೆ ಕೆಲವ್ರು ಹುಡುಗರು ಬಹಳ ಚಾಲಾಕಿ ಮಾಡ್ತಿದ್ರು ಅವರೆಲ್ಲರೂ ಗುಣಗಳು. ಆಮೇಲೆ ಪರಧನ, ಪರಸ್ತ್ರೀ ಇವೆಲ್ಲ ಇಂಥವೆಲ್ಲ ಮಾಡ್ತಿದ್ರು. ಆದ್ರೆ ಈಗ ಅವರು ಎಲ್ಲಿದಾರೋ ಹೇಗಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಅವುಗಳನ್ನೆಲ್ಲ ನಾವು ಈ ಚಿಕ್ಕವ್ರು ಇರುವಾಗದಿಂದಲೇ ನಮ್ಮ ತಂದೆ ತಾಯಿ ಇಂಥ ಎಲ್ಲ ವಚನಗಳ ನಮಗೆ ಬೋಧಿಸಿ ಹೇಗಿರ್ಬೇಕು. ಈ ಒಂದು ಕೈಗೆ ಉಂಗುರ ಕೊಡಿಸು ಅಂತ ಕೇಳಿದ್ದೆ ನಮ್ಮ ತಂದೆಯವರಿಗೆ. ನಾನು 4-5ನೇ ಕ್ಲಾಸ್ ಇರುವಾಗ ಬಸವಣ್ಣವ್ರು ಉಂಗುರ ಕೊಡಿಸು ಅಂತ ಹೇಳಿದ್ರೆ ಉಂಗುರ ಕೊಡ್ಸಿದ್ರು. ಅವ್ರು ಉಂಗುರ ಕೊಡಿಸ್ಬಿಟ್ಟು ಸುಮ್ಮನೆ ಹೇಳಿಲ್ಲ. ನಾನು ಕೈಗೆ ಉಂಗುರ ಹಾಕೊಂಡ್ಮೇಲೆ ಅವ್ರು ಹೇಳಿದ್ರು, ನೋಡು ನಿನ್ ಕೈಗೀಗ ಗುರು ಬಸವಣ್ಣವ್ರು ಉಂಗುರ ಹಾಕೊಂಡಿದಿ. ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥ ವೀಕ್ನೆಸ್ ಗಳು ಇರ್ತವೆ, ತನ್ನದಲ್ಲದ ವಸ್ತುವನ್ನು ತಗೊಳ್ಬೇಕು ಅಂತಕ್ಕಂಥ ಹಂಬಲ ಇರುತ್ತೆ. ಅಂತದೆಲ್ಲ ಒಂದ್ ವೇಳೆ ನಿನ್ನ ಮನಸ್ಸು ನಿನಗೆ ನಿನ್ನದಲ್ಲದ ವಸ್ತುವನ್ನ ಮುಟ್ಲಿಕ್ಕೆ ಹೋದ್ರೆ ಅವಾಗ ಆ ಗುರು ಬಸವಣ್ಣವರನ್ನ ನೋಡಿ ನಿನ್ನ ಮನ್ಸಿಗೆ ನೀನ್ ಎಚ್ಚರಿಸ್ಕೊಳ್ಬೇಕು. ಇಲ್ಲ, ನಾನೀಗ ಗುರು ಬಸವಣ್ಣವ್ರ ಕೈಯಲ್ಲಿ ಉಂಗುರ ನಾನು ಹಾಕೊಂಡಿದ್ದೀನಿ, ನಾನು ಬೇರೆ ವಸ್ತುವನ್ನ ಮುಟ್ಟಬಾರದು ಅಂತಕ್ಕಂಥ ಭಾವ ನಿನ್ನಲ್ಲಿ ಇರ್ಬೇಕು ಅಂತಕ್ಕಂಥ ಬೋಧನೆ ನಮಗ್ ಮಾಡಿದ್ರು. ಜೊತೆಗೆ ಅವರ ಬೋಧನೆಗೆ ನಮ್ಮ ಸಾಧನೆ, ನಮ್ಮ ವಚನ ಸಾಹಿತ್ಯದ ಅಧ್ಯಯನದ ಸಪೋರ್ಟ್. ಹೀಗಾಗಿ ನಾನು ಈ ಯಾವುದೇ 3 ಒಬ್ಬ ವ್ಯಕ್ತಿಯ ನೈತಿಕ ಅಧಪತನಕ್ಕೆ ಕಾರಣವಾಗುವಂತಹ ಈ 3 ವಸ್ತುಗಳ ಸನಿಹಕ್ಕೆ ಸುಳಿಲಿಲ್ಲ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಇದು ನಮಗೆ ವಚನ ಸಾಹಿತ್ಯ ಕಲಿಸ್ಕೊಡುತ್ತೆ. ಈ ರೀತಿ ನಾವು ಅಳವಡಿಸ್ಕೊಳ್ಬೇಕು. ಮೋರಲ್ ವ್ಯಾಲ್ಯೂಸ್, ದ ಬೆಡ್ ರಾಕ್ ಆಫ್ ಎಥಿಕಲ್ ಕಂಡಕ್ಟ್. ಬೆಡ್ ರಾಕ್ ಅಂದ್ರೆ ಆ ಭಾವ ರಾಕ್ ತರ ಅಳವಡಿಬೇಕು ನಮ್ಮ ಹತ್ರ. ರಾಕ್ ಅಂತಾರಲ್ಲ, ರಾಕ್ ಅಂದ್ರೆ ಏನು? ಬೆಟ್ಟ ಅಳ್ಳಾಡೋದಿಲ್ಲ ಅಂತಾರಲ್ಲ. ಈ ಮಳೆ ಎಲ್ಲ ಬಿದ್ದಾಗ ಸ್ಲೈಡ್ ಆಗ್ತಾವಲ್ಲ ಅಂತ ಬೆಟ್ಟ ಅಲ್ಲ. ನಮ್ಮ ಬಂಡೆಯ ಬೆಟ್ಟ, ನಮ್ಮ ಉಳುವಿಯಲ್ಲಿ ಇದಾವಲ್ಲ, ಉಳುವಿಯಲ್ಲಿ ನಮ್ಮ ಗವಿಗಳಿದಾವಲ್ಲ, ಶರಣರ ಗವಿಗಳು, ಅವು ಅಳ್ಳಾಡೋದಿಲ್ಲ ನೋಡ್ರ. ಅಂಥ ಬೆಟ್ಟದಂತಹ ಮನಸ್ಥಿತಿ ನಾವು ಮಾಡ್ಕೊಳ್ಬೇಕು. ಯಾವುದೇ ಸಂದರ್ಭ ನೈತಿಕ ಅಧಪತನಕ್ಕೆ ಕಾರಣವಾಗುವಂತ ಯಾವುದೇ ಸನ್ನಿವೇಶ ನನ್ನ ಮುಂದೆ ಸುಳಿದ್ರು ನಾನು ಅದಕ್ಕೆ ಈಲ್ಡ್ ಆಗೋದಿಲ್ಲ, ಅದಕ್ಕೆ ಒಳಗಾಗೋದಿಲ್ಲ ಅಂತಕ್ಕಂಥ
ಭಾವನೆ ನಮ್ಮಲ್ಲಿ ಬರಬೇಕು. ಅದು ವಚನ ಸಾಹಿತ್ಯದಿಂದ ಸಾಧ್ಯ ಇದೆ. ಗುರು ಬಸವಣ್ಣನವರ ನಡೆನುಡಿಯನ್ನ ನಾವು ತಿಳ್ಕೊಂಡಿರೋದ್ರಿಂದ ಸಾಧ್ಯ ಇದೆ. ಅದಕ್ಕಾಗಿ ಇಂಥ ಗುಣಗಳನ್ನು ಗುರು ಬಸವಣ್ಣ ಹರಿವ ಹಾವಿ ಗಂಜೆ ಉರಿವ ನಾಲಗೆ ಗಂಜೆ ಸುರಗಿಯ ಮೊನೆಗಂಜೆ ಒಂದ ಕಂಜುವೇನಯ್ಯ ಒಂದ ಕಳಕುವೇನಯ್ಯ ಪರಸ್ತ್ರೀ ಪರಧನವೆಂಬಿ ಜೂಬಿ ಗಂಜುವೇನಯ್ಯ ಅಂತಕ್ಕಂಥ ಒಂದು ಗುರು ಬಸವಣ್ಣವರು ವಚನ ಆಗಿರ್ಬೋದು. ನಾನು ಪರದೈವ ನಾನು ಒಲ್ಲೆ ಅಂತಕ್ಕಂಥ ಆಗಿರ್ಬೋದು, ಆದಿ ದೈವ ಬೀದಿ ದೈವ ಇವೆಲ್ಲವೂ ಕೂಡ ಗುರು ಬಸವಣ್ಣವರು ಬೋಧಿಸಿದ್ರು, ಆಚರಿಸಿದ್ರು. ಅವುಗಳನ್ನ ನಮಗಲ್ಲಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವುಗಳನ್ನ ಯಾರು ಅಳವಡಿಸ್ಕೊಳ್ತಾರೋ ಅವ್ರು ಬೆಡ್ ರಾಕ್, ಒಂದು ಬೆಟ್ಟದ ರಾಕ್ ತರ ಅವ್ರು ನಿಲ್ಬೇಕು ಎಥಿಕಲ್ ಕಂಡಕ್ಟ್ ಅಲ್ಲಿ ಅಂತಕ್ಕಂಥ ಗುಣ ಇದು ಹೇಳುತ್ತೆ. ನಮ್ಮ ರಾಷ್ಟ್ರ ಲಾಂಛನದ 21ನೇ ಗುಣ ಮೊರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳು ಅಂತಕ್ಕಂಥದ್ದು ನಾವು ಅಳವಡಿಸ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಇಷ್ಟಲಿಂಗ ಯೋಗ ಅಳವಡುತ್ತೆ. ಇಲ್ಲಾಂದ್ರೆ ಆವಾಗ ಹಿಡಿದಿರ್ಪ ಲಿಂಗ ಘಟಸರ್ಪವಾಗಿ ನಾವೇನೋ ಅಂತ ಈ ನೈತಿಕ ಅಧಪತನಗೊಂಡು ಇಷ್ಟಲಿಂಗ ಪೂಜೆ ಮಾಡಿದ್ರೆ ಆವಾಗ ಆ ಇಷ್ಟಲಿಂಗವು ಘಟಸರ್ಪವಾಗಿ ನಮ್ಮನ್ನು ಕಾಡುತ್ತೆ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನ 22ನೇ ಗುಣ ಏನಿದೆ ಅಲ್ಲ, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹಳ ಇದು ನಮ್ಮ ಎಲ್ಲಾ ಗುಣಗಳಿಗೆ ಕಳಶವಿಟ್ಟಂಗೆ ಈ ಗುಣ. ಆ 22ನೇ ಗುಣ ಅಂದ್ರೆ ಸ್ಪಿರಿಚುವಲ್ ವಿಸ್ಡಮ್. ಅಲ್ಲಿ ಸ್ಪಿರಿಚುವಲ್ ನಾಲೆಜ್ ಬೇರೆ, ಸ್ಪಿರಿಚುವಲ್ ವಿಸ್ಡಮ್ ಬೇರೆ. ಸ್ಪಿರಿಚುವಲ್ ನಾಲೆಜ್ ಏನ್ ಗೊತ್ತಾ, ಅದು ದ ಪರ್ಸ್ಯೂಟ್ ಆಫ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೆದ್ರೆ, ಸ್ಪಿರಿಚುವಲ್ ವಿಸ್ಡಮ್ ಏನ್ ಕರೀತಾರೆ, ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನಾಲೆಜ್. ಅಲ್ಲಿ ಸ್ಪಿರಿಚುವಲ್ ನಾಲೆಜ್ ಅನ್ನ ತಿಳಿದುಕೊಂಡು ವ್ಯಕ್ತಿ ಅದನ್ನ ಅರ್ಥ ಮಾಡಿಕೊಂಡು, ವಿಸ್ಡಮ್ ಯಾವಾಗ ಬರುತ್ತೆ ಅಂತಂದ್ರೆ, ವಿಸ್ಡಮ್ ನಾಲೆಜ್ಗೂ ವಿಸ್ಡಮ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ನಾಲೆಜು ಹೊರಗಡೆಯ ವಸ್ತುಗಳನ್ನ ಓದಿಕೊಂಡಾಗ, ಹೊರಗಡೆ ಜೊತೆ ತಿಳಿದುಕೊಂಡಾಗ, ನಾನು ಒಂದ್ಸಲ ಹೇಳಿದ್ದೆ ಈ ಅನುಭವದ ಅಡಿಗೆ ಕಾರ್ಯಕ್ರಮ ಆರಂಭದಲ್ಲಿ ಅಥವಾ ಯಾವಾಗೋ, ಒಬ್ಬ ವ್ಯಕ್ತಿಯ ಜ್ಞಾನದ ಏನು ಒಂದು ಸೋರ್ಸ್ ಇರ್ತಾವಲ್ಲ, ಅವು 4 ಟೈಪ್ ಸೋರ್ಸ್ ಇರ್ತವೆ. ಜ್ಞಾನ ನಮಗೆ ದೊರಕುವಂತ ಜ್ಞಾನಕ್ಕೆ 4 ಟೈಪ್ ಸೋರ್ಸ್. ಅದರಲ್ಲಿ ಏನು 1/4 ಆಫ್ ದಿ ಜ್ಞಾನ, 1/4 ಆಫ್ ದಿ ನಾಲೆಜ್ ಕಮ್ಸ್ ಫ್ರಮ್ ಗುರು 1/4 ಆಫ್ ದಿ ನಾಲೆಜ್ ಕಮ್ಸ್ ಫ್ರಮ್ ಗುರು. 1/4 ಆಫ್ ದಿ ನಾಲೆಜ್ ಕಮ್ಸ್ ಫ್ರಮ್ ಶರಣರ ಸಂಘ. ಈಗ ವಿದ್ಯಾರ್ಥಿಗಳನ್ನ ಒಬ್ರೊಬ್ರಿಗೆ ಯಾಕೆ ಓದಿಸ್ತಾ ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ? ರಾಜ ಮಹಾರಾಜರು ಇದ್ರೂ ಕೂಡ ಅವ್ರ ಮಕ್ಕಳನ್ನ ಗುರುಕುಲದಲ್ಲೂ ಒಯ್ದು ಬಿಡ್ತಿದ್ರು. ಗುರುಕುಲದಲ್ಲಿ ಅವರು ಇತರ ವಿದ್ಯಾರ್ಥಿಗಳೊಂದಿಗೇನೆ ಬೆರೆತು ಕಲಿತಾ ಇದ್ರು ವಿಚಾರಗಳನ್ನ. ಇದು ಬಹಳ, ಈ ವಿಚಾರ ತಮಗೆ ಯಾರು ಎಲ್ಲೂ ಹೇಳಿರಲ್ಲ, ಸ್ವಲ್ಪ ತಾವು ಗಮನ ಕೊಟ್ಟು ಕೇಳ್ಬೇಕಿದನ್ನ. ರಾಜ ಮಹಾರಾಜರು ಇಡೀ ಸಾಮ್ರಾಜ್ಯವನ್ನ ಆಳ್ತಕ್ಕಂಥವ್ರು, ಚಕ್ರವರ್ತಿಗಳು ಇದ್ರೂ ಕೂಡ ನಾವು ಕಥೆಗಳೆಲ್ಲ ಓದ್ತೀವಲ್ಲ, ಅವರ ಮಕ್ಕಳನ್ನ ಎಲ್ಲಿ ಬಿಡ್ತಿದ್ರು? ಇದು ಗುರುಕುಲದಲ್ಲಿ ಬಿಡ್ತಿದ್ರು. ಯಾಕೆ ಬಿಡ್ತಿದ್ರು? ಅವ್ರು ಇತರ ಮಕ್ಕಳೊಂದಿಗೆ ಬೆರೆತು ಜ್ಞಾನವನ್ನ ಪಡಿಬೇಕು ಅಂತ. ಹಾಗೆ ಅಲ್ಲಿ 1/4 ಜ್ಞಾನ ಗುರುವಿನಿಂದ ಬರುತ್ತೆ, ಇನ್ನು 1/4 ಜ್ಞಾನ ಶರಣರ ಸಂಘದಿಂದ ಬರುತ್ತೆ, ಅಥವಾ ನಮ್ಮಂತೆ ಇರುವ ಇತರರ ಸಮೂಹದಿಂದ ಬರುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಅವ್ರ ಜೊತೆಯಲ್ಲಿ ಕಲಿತು, ಮಕ್ಕಳ ಜೊತೆ ಬೆರೆತು ಅವ್ರು ಡಿಸ್ಕಷನ್ ಮಾಡ್ಕೊಂಡು ಆ ಕಲಿಯೋದ್ರಿಂದ ಇನ್ನು 1/4 ಜ್ಞಾನ ಬರುತ್ತೆ. ಇನ್ನು ನಮಗೆ ಆಧ್ಯಾತ್ಮಿಕ ಜ್ಞಾನ, ಧಾರ್ಮಿಕ ಜ್ಞಾನ ಬೇಕು ಅಂತಂದ್ರೆ ಇದು ಶರಣರ ಸಂಘದಿಂದ ಬರುತ್ತೆ. ನಮ್ಮಂತಹ ಸಹ ಸಾಧಕರಿಂದ, ನಮ್ಮಂತಹ ಆಧ್ಯಾತ್ಮಿಕ ಅಭೀಪ್ಸೆ ಹೊಂದಿದವರ ಸಂಘದಲ್ಲಿ ಸೇರುವುದರಿಂದ ಅಂತ 1/4 ಜ್ಞಾನ ಬರುತ್ತೆ. ಎಷ್ಟೇ ದೊಡ್ಡ ರಾಜ ಮಹಾರಾಜರಿದ್ರು, ನಾನು ಒಬ್ಬನೇ ಮಗನಿಗೆ ನೀವು ವಿದ್ಯೆ ಹೇಳಿ ಅಂತ ಯಾವ ಗುರುವಿಗೂ ಯಾವ ಗುರುಕುಲಕ್ಕೂ ಹೇಳಿರ್ಲಿಲ್ಲ. ಆ ಎಲ್ಲಾ ಮಕ್ಕಳಿಗೂ ಸೇರಿ ಏನು ಸ್ಯಾಲ್ರಿ ಆ ಗುರುಗಳಿಗೆ ಬರುತ್ತೋ ಅಷ್ಟು ಒಬ್ಬರಿಗೆ ಕೊಡೋ ಕೆಪಾಸಿಟಿ ಇರುತ್ತೆ. ನಾನು ಒಬ್ಬನಿಗೆ ಮಗನಿಗೇನೆ ಸಪರೇಟ್ ಶಾಲೆ ತೆರೆದಂತ ಈ ಜಗತ್ತಿನ ಇತಿಹಾಸದಲ್ಲೇ ಎಲ್ಲೂ ಇಲ್ಲ, ಒಬ್ಬರಿಗೋಸ್ಕರ ಶಾಲೆ ತೆರೆದಿರ್ತಕ್ಕಂಥದ್ದು. ಅಂದ್ರೆ ಸಮೂಹದಲ್ಲಿ ಕಲಿಬೇಕು ಅಂತಕ್ಕಂಥದ್ದು. 1/4 ಜ್ಞಾನ ಗುರುವಿನಿಂದ ಬರುತ್ತೆ, 1/4 ಜ್ಞಾನ ಶರಣರ ಸಂಘದಲ್ಲಿ ಅಥವಾ ವಿದ್ಯಾರ್ಥಿಗಳ ಸಮೂಹದಲ್ಲಿ, ಸೈಂಟಿಸ್ಟ್ಗಳಿಗೆ ಸೈಂಟಿಸ್ಟ್ಗಳ ಸಮೂಹದಲ್ಲಿ, ಸಂಗೀತಗಾರರಿಗೆ ಸಂಗೀತಗಾರರ ಸಮೂಹದಲ್ಲಿ, ಹೀಗೆ ಅವರವರ ಜ್ಞಾನ ಅವರವರ ಸಮೂಹದಲ್ಲಿ ಬರುತ್ತೆ. ನಮ್ಮ ಶರಣರಿಗೆ ನಮಗೆ ಆಧ್ಯಾತ್ಮಿಕ ಧಾರ್ಮಿಕ ಜ್ಞಾನ ಬೇಕು ಅಂದ್ರೆ ಈ ರೀತಿ ಒಂದು ಅನುಭವ ಗೋಷ್ಠಿಗಳಲ್ಲಿ, ಶರಣರ ಸಂಘದಲ್ಲಿ ಇನ್ನು 1/4 ಜ್ಞಾನ ಬರುತ್ತೆ. ಇನ್ನು 1/4 ಹೆಂಗ್ ಬರುತ್ತೆ? ಸ್ವಾಧ್ಯಾಯ. ಆವಾಗ ಒಬ್ಬ ಈ ಶರಣರ ಗುರುವಿನಿಂದ ವಿದ್ಯೆಯನ್ನ ತಿಳಿದುಕೊಂಡು ಶರಣರ ಸಂಘದಲ್ಲಿ ತಿಳಿದು ಒಬ್ಬ ವ್ಯಕ್ತಿ ಸ್ವಾಧ್ಯಾಯನೂ ಕೂಡ ಮಾಡ್ಬೇಕು. ಸಮಯ ಸಿಕ್ಕಾಗ ವಚನ ಸಾಹಿತ್ಯವನ್ನು ನೋಡುದು. ಅದಕ್ಕೆ ಮಾತಾಜಿ ಅವರು ಪ್ರವಚನ ಹೇಳ್ತಿದ್ರು, ನಮಗೆ ಇಷ್ಟು ಪ್ರವಚನಗಳನ್ನು ಬೋಧನೆ ಮಾಡ್ತಿದ್ರು. ಎಲ್ಲ ತಿಂಗಳಗಟ್ಲೆ ಏನು ವಿಶ್ವಧರ್ಮ ಪ್ರವಚನ ಅಪ್ಪಾಜಿ ಮಾಡಿದ್ರು, ಮಾತಾಜಿ ಮಾಡಿದ್ರು, ಇಡೀ ಕರ್ನಾಟಕದಂತ ಸಂಚರಿಸಿದ್ರು. ಆದ್ರೂ ಅವರು ಪ್ರತಿ ಸಲ ಒಂದು ಪೀಠಾರೋಹಣ ಸಂದೇಶ ನೀಡುವಾಗಲಿ ಅಥವಾ ಅನೇಕ ಪ್ರವಚನಗಳಲ್ಲಿ ಒತ್ತಿ ಏನ್ ಹೇಳ್ತಿದ್ರು?
ದಿನಕ್ಕೆ 5 ವಚನ ಆದ್ರೂ ತಾವು ಓದ್ರಿ ಅಂತ ಹೇಳ್ತಿದ್ರು. ಪ್ರತಿಯೊಬ್ರು ಇಷ್ಟಲಿಂಗ ಪೂಜೆ ಆದ್ಮೇಲೆ ದಿನಕ್ಕೆ 5 ವಚನ ಆದ್ರೂ ಈ ಓದಿ ಅಲ್ಲಿ ಇಡುವಂತ ರೂಢಿ ಹಾಕೊಳ್ಳಿ ಅಂತ ಎಷ್ಟು ಸಲ ಹೇಳಿದ್ರು ಅವ್ರು. ಯಾಕೆ ಹೇಳಿದ್ರು ಅಂದ್ರೆ ಇದೇ ಕಾರಣಕ್ಕೆ 1/4 ಜ್ಞಾನ ಏನ್ ಬರುತ್ತೆ ಅದು ಸ್ವ ಅಧ್ಯಾಯದಿಂದ ಬರುತ್ತೆ, ಸ್ವ ಅಧ್ಯಾಯ. ಇನ್ನು ಕೊನೆಯ 1/4 ಜ್ಞಾನ ಇದೆಯಲ್ಲ ಅದುವೇ ಸ್ವಾನುಭಾವದ ಜ್ಞಾನ ಅಂತ ಕರೀತಾರೆ. ದಟ್ ಈಸ್ ನಥಿಂಗ್ ಬಟ್ ಎ ಸ್ಪಿರಿಚುವಲ್ ವಿಸ್ಡಮ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಅದನ್ನ. ಸ್ಪಿರಿಚುವಲ್ ವಿಸ್ಡಮ್, ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನಾಲೆಜ್. ಆ ಒಂದು ಸಂದಿಗ್ಧ ಸ್ಥಿತಿಗಳಲ್ಲಿ ಏನೇ ನಾನ್ ತಿಳಿದಿರ್ತಕ್ಕಂಥ ಜ್ಞಾನ ಅದನ್ನೆಲ್ಲ ಅರಗಿಸ್ಕೊಂಡು ಅಂತರಂಗದಲ್ಲಿ ಒಂದು ಡಿಸಿಷನ್ ಹೊರಹೊಮ್ತಾವಲ್ಲ, ಅಂತರಂಗದಲ್ಲಿ ಹೊರಹೊಮ್ಮುವಂತಹ ಡಿಸಿಷನ್ ಅದು ಸ್ಪಿರಿಚುವಲ್ ವಿಸ್ಡಮ್ ಅಂತಿದೆ. ತಾನು ಆ ನಾಲೆಜ್ ಪಡ್ಕೊಂಡಿರ್ತಕ್ಕಂಥ ನಾಲೆಜ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಅನೇಕ ಸಂದಿಗ್ಧ ಸ್ಥಿತಿಗಳು ನಮ್ ಜೀವನದಲ್ಲಿ ಎದುರಾಗ್ತವೆ. ನಾನು ಇದನ್ನು ಮಾಡ್ಲೋ ಬೇಡವೋ, ಇಂಥ ತಪ್ಪು ನಾನು ಮಾಡ್ಲೋ ಬೇಡವೋ, ಯಾರು ನೋಡ್ತಾ ಇಲ್ಲ, ಯಾರು ನೋಡಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಒಮ್ಮೆ ಮನಸ್ಸು ನಮಗೆ ಕಂಪೇಲ್ ಮಾಡ್ತಾ ಇರುತ್ತೆ. ಅವನ್ನೆಲ್ಲ ನಾನು ಆ ಮನಸ್ಸಿನ ಒಂದು ಫೋರ್ಸ್ ಬದಿಗೊತ್ತಿ ನಾವು ಪಡೆದುಕೊಂಡಿರ್ತ ಜ್ಞಾನವನ್ನ ಅಂತರಂಗದಲ್ಲಿ ಅರಳುವಂತಹ ಆ ಒಂದು ಸ್ವಾನುಭಾವದಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಅದನ್ನ ಸ್ಪಿರಿಚುವಲ್ ವಿಸ್ಡಮ್ ಅಂತ ಕರೀತಾರೆ. ಅದನ್ನ ಗುರು ಬಸವಣ್ಣನವರ ಜೀವನದಲ್ಲಿ ನೋಡ್ಕೊಂಡಾಗ ಅವರು ಅನೇಕ ತಮ್ಮ ಜೀವನದ ನಿರ್ಧಾರಗಳನ್ನ ಸ್ವಗತವಾಗಿರ್ತಕ್ಕಂಥ ವಚನಗಳನ್ನ ತಮಗೆ ತಾವು ಏನು ಮನವೇ ಅಂತ ಏನು ವಚನಗಳು ಬರ್ತಾವಲ್ಲ, ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನವೇ ಅಂತಕ್ಕಂಥ ಅನೇಕ ನಮ್ಮ ಶರಣೆಯರ ವಚನಗಳಾಗಿರ್ಬೋದು. ಮನವೇ ನಿನ್ನ ಪರಿಭವವ ಮರದೇ ಎಲ್ಲ ಅಂತ ವಚನಗಳನ್ನ ಅಂತ ಎಲ್ಲ ಬರ್ತಾವಲ್ಲ. ಒಟ್ಟಾರೆ ಮನವೇ ನಿನ್ನನ್ನ ನೀನು ಹೇಳಿಕೋ, ನಿನ್ನನ್ನ ನೀ ತಿದ್ದಿಕೋ ಅಂತ ಇಂಥ ಅನೇಕ ವಚನಗಳನ್ನೇನು ಸಂತೈಸಿಕೋ ಅಂತಕ್ಕಂಥ ಇವೆಲ್ಲ ಶಬ್ದಗಳೇನಿದಾವಲ್ಲ ಅವು ಸ್ವಾನುಭಾವದ ನುಡಿಗಳು, ಅವು ವಿಸ್ಡಮ್ ಸ್ಪಿರಿಚುವಲ್ ವಿಸ್ಡಮ್ ದಿಂದ ಹೊರಹೊಮ್ಮುವಂತಹ ಶಬ್ದಗಳು ಅವು. ಅದಕ್ಕೋಸ್ಕರ ಅಂಥ ಜ್ಞಾನವನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದನ್ನ, ಕಲಿತಿರ್ತಕ್ಕಂಥ ಜ್ಞಾನವನ್ನ ಆ ಗುರುವಿನಿಂದ, ಶರಣರ ಸಂಘದಿಂದ, ಸ್ವಾಧ್ಯಾಯದಿಂದ ಕಲ್ತಿರ್ತಕ್ಕಂಥ ಜ್ಞಾನ ಅರಗಿಸಿಕೊಂಡಾಗ ಸ್ವಾನುಭಾವವಾಗಿ ಹೊರಹೊಮ್ಮುತ್ತೆ. ಅದೇ 1/4 ಜ್ಞಾನ, ಅಲ್ಲಿಗೆ ಒಬ್ಬ ವ್ಯಕ್ತಿಯ ಜ್ಞಾನ ಪರಿಪೂರ್ಣವಾಗುತ್ತೆ. ಅಂತ ಒಂದು ಜೀವನದ ಸಂದಿಗ್ಧ ಸ್ಥಿತಿಗಳಲ್ಲಿ ನಾವು ಡಿಸಿಷನ್ ತಗೊಳ್ಳುವಾಗ ನಮ್ಮ ವಚನ ಸಾಹಿತ್ಯದಲ್ಲಿ ನಮ್ಮ ಮನಸ್ಸನ್ನು ಹರಿಸ್ಬೇಕು, ಗುರು ಬಸವಣ್ಣನವರ ಜೀವನದಲ್ಲಿ ನಮ್ಮ ಮನಸ್ಸನ್ನು ಹರಿಸ್ಬೇಕು. ನಮ್ಮ ಮಾತಾಜಿ ಅಪ್ಪಾಜಿ ಅವರು ನಡೆದಿರ್ತಕ್ಕಂಥ ರೀತಿ ನೀತಿ ಏನಿದಾರಲ್ಲ, ಪರಮ ಪೂಜ್ಯ ಲಿಂಗೈಕ್ಯ ಮಾತೆ ಅವರಿಗೂ ಅನೇಕ ಸಂದಿಗ್ಧ ಸ್ಥಿತಿಗಳು ಬಂದಿದ್ವು ಜೀವನದಲ್ಲಿ. ಅವುಗಳನ್ನ ನಾವು ಕಣ್ಣಾರೆ ನೋಡಿದೀವಿ. ಅವ್ರು ಅಂತ ಸಂದರ್ಭದಲ್ಲಿ ಅವ್ರು ಏನ್ ಡಿಸಿಷನ್ ತಗೊಂಡಿದ್ರು ಅಂತಕ್ಕಂಥದ್ದು ನಾವು ನೆನಪಿಸ್ಕೋಬೇಕು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಇದನ್ನ ನಾನು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಮಗೆ, ಯಾಕೆಂದ್ರೆ ನಾನು ಸಹ ಸಾಧಕನಾಗಿ ಈ ಮಾತು, ಸಹ ಸಾಧಕನಂದ್ರೆ ನಿಮ್ಗಿಂತ ನಾನು ಶ್ರೇಷ್ಠ ಅಂತಲ್ಲ, ನಿಮ್ ಜೊತೆಯಲ್ಲೇ ಇರ್ತಕ್ಕಂಥ ಸಹ ಸಾಧಕ, ನಿಮ್ ಕ್ಲಾಸ್ಮೇಟ್ ಅಂತ ಸಹ ಸಾಧಕ. ಹಾಗೆ ಅದನ್ನ ಹೇಳ್ತೀನಿ, ನಾನು ಮಾತಾಜಿಯವರ ಜೀವನದಿಂದ ನಾನು ಯಾವ ಗುಣವನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಯಶಸ್ವಿಯಾಗಿದ್ದೇನೆ ಅಂತಕ್ಕಂಥ ನಿಮ್ಗೆ ಹೇಳ್ತೇನೆ. ಸಾಮಾನ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಚಿಕ್ಕ ಮಕ್ಕಳಿಗೆ ನಿದ್ದೆ ಬಹಳ ಬರ್ತಿರುತ್ತೆ. ಅದರಲ್ಲೂ ಹೈಸ್ಕೂಲ್, ಈಗ ನಾನು ಹೈಸ್ಕೂಲ್ ಓದುವಾಗ ಆಗಿರ್ಬೋದು, 10th 8th ಅಥವಾ ಕಾಲೇಜ್ ಒಂದ್ 16th 18th ಎಲ್ಲ ನಾನು ಇಂಜಿನಿಯರಿಂಗ್ ಎಲ್ಲ ಓದುವಾಗ ಬಹಳ ನಿದ್ದೆ ಬರ್ತಿತ್ತು ನನಗೆ. ಬಹಳ ಅಂದ್ರೆ ಬಹಳ. ಈಗ ನಾವು ನನ್ನ ಮಕ್ಳಿಗೆ ನೋಡ್ತೀವಿ ಚಿಕ್ಕವರಿಗೆ, ಅವರೆಲ್ಲ ಈಗ ನನ್ನ ಮಗಳು 8ನೇ ಕ್ಲಾಸ್ ಇದ್ದಾಳೆ, ಮಗನ ಎಷ್ಟು ಕಷ್ಟ ಪಡ್ಬೇಕು ಅವ್ರನ್ನ ಎಬ್ಬಿಸ್ಲಿಕ್ಕೆ ಅಂತಂದ್ರೆ. ಅವಾಗ ನಾವು ಹಾಸ್ಟೆಲ್ ಅಲ್ಲಿ ಇದ್ವಿ, ಗುರುಕುಲಗಳಲ್ಲಿ ಅಂತ ಕಡೆ ಇದ್ದು ಓದಿದ್ವಿ. ಅದು ಯಾರು ಎಬ್ಸೋರು ಇರ್ತಿರ್ಲಿಲ್ಲ. ಆದ್ರೆ ಅದು ನಮ್ಮನ್ನ ನಾವೇ ಅದು ಆ ವಿಸ್ಡಮ್ ದಿಂದ ಎದ್ದು ಓದ್ಬೇಕಾಗ್ತಿತ್ತು. ಆವಾಗ ನಿದ್ದೆ ಬರುವಾಗ ತುಂಬಾನೇ ನಿದ್ದೆ ಬರ್ತಿತ್ತು. ರಾತ್ರಿ ಎಕ್ಸಾಮ್ ಟೈಮ್ ಅಲ್ಲಿ ಒಂದ್ಸಲ ಓದ್ಬೇಕು ಮಾಡ್ಬೇಕು ಅಂತಂದ್ರೆ ಎಷ್ಟೋ ಸಲ ನಾನು ಏನ್ ಮಾಡಿದ್ದೆ, ಇಡೀ ಈ ನಿದ್ದೆ ಬರಬಾರ್ದು ಓದ್ಬೇಕಂತ ನಾನು ಒಂದ್ ಸಣ್ಣ ರೂಮಲ್ಲಿ ವಾಸ ಮಾಡ್ತಿದ್ದೆ. ಆ ರೂಮಿನ ಕೆಳಗಡೆ ನೀರ್ ಹಾಕ್ಬಿಡ್ತಿದ್ದೆ ನಾನು ಫುಲ್. 1-2 ಬಕೆಟ್. ಇನ್ನು ನಿದ್ದೆ ಬರಲಾರ್ಕಿಂತ ಮುಂಚೆ ಜ್ಞಾನ ಜಾಗೃತವಾಗಿದ್ದಾಗ 1-2 ಬಕೆಟ್ ನೀರ್ ಚೆಲ್ ಬಿಡ್ತಿದ್ದೆ ರೂಮಿನ ಕೆಳಗೆ. ಫ್ಲೋರ್ ಮೇಲೆ ನೀರ್ ಚೆಲ್ಲಿದ್ರೆ ಇರೋದೇ ಒಂದೇ ರೂಮು, ಮಲ್ಕೊಳ್ಳಿಕ್ಕೆ ಜಾಗ ಇರಲ್ಲ. ಅವಾಗ ನಾನು ಕುಂತು ಓದ್ತೀನಿ, ಅಟ್ಲೀಸ್ಟ್ ಆ ನೀರ್ ತಾನೇ ಡ್ರೈ ಆಗೋವರೆಗೂ ಓದ್ತೀನಿ, ಇಲ್ಲ ಬೆಳಗಾಗೋವರೆಗೂ ಓದ್ಬೇಕು ಅಂತ ಆ ರೀತಿ ಮಾಡ್ತಿದ್ದೆ. ಕೊನೆಗೆ ಆಮೇಲೆ ನಂತರ ದಿನಗಳಲ್ಲಿ ಏನಾಯ್ತು, ಅಲ್ಲಿ ನಾವು ಬೀದರ್ ಬಸವಂಟಪ್ಪ ಆಗಿರ್ಬೋದು, ಅಲ್ಲೆಲ್ಲ ಪ್ರವಚನವನ್ನ ಕೇಳುವಾಗ ಮಾತಾಜಿಯವ್ರ ಬಗ್ಗೆ ಹೇಳ್ತಿದ್ರು. ಅಲ್ಲಿ ಪ್ರವಚನದಲ್ಲಿ ಮಾತಾಜಿಯವ್ರಿದ್ದಾರೆ, ಅವ್ರು ಹೆಂಗಿದ್ದಾರೆ, ಅವ್ರ ಧರ್ಮಕ್ಕಾಗಿ ಇಡೀ ತಮ್ಮ ಜೀವನವನ್ನು ಸವಿಸ್ತಾ ಇದ್ದಾರೆ. ಅವ್ರ ಬೆಡ್ಗಳ ಮೇಲೆ
ಅವ್ರು ಮಲಗ್ತಕ್ಕಂತ ಹಾಸಿಗೆಯ ಮೇಲೆ ಎಲ್ ನೋಡಿದ್ರಲ್ಲಿ ಬರೀ ಪುಸ್ತಕಗಳಿರ್ತವೆ, ಅವ್ರ ಡೈರಿಗಳಿರ್ತವೆ. ಅವ್ರಿಗೆ ಮಲಗ್ಲಿಕ್ಕೂ ಜಾಗ ಇರ್ಲಾರ್ದಷ್ಟು ಪುಸ್ತಕಗಳನ್ನ ಅವ್ರು ಬೆಡ್ ಮೇಲೆ ಹರಕೊಂಡಿರ್ತಾರೆ. ರಾತ್ರಿ 12 ಗಂಟೆ ಆಗುತ್ತೆ ಅವರು ಎಷ್ಟೋ ಸಲ ಮಲಗ್ಲಿಕ್ಕೆ ಅಂತ ಅವ್ರು ಪ್ರವಚನ ಹೇಳ್ತಿದ್ರು ನಮ್ಗೆ. ಪ್ರವಚನದಲ್ಲಿ ಹೇಳೋರು ಮಾತಾಜಿಯವ್ರ ಬಗ್ಗೆ ಅಥವಾ ಮಾತಾಜಿಯವರ ಒಂದು ಹುಟ್ಟುಹಬ್ಬದ ದಿನ ಪ್ರವಚನ ಮಾಡುವಾಗ ಈ ರೀತಿ ಮಾತಾಜಿಯವ್ರ ಬಗ್ಗೆ ಹೇಳಿದಾಗ ನನಗೇನಂತಿತ್ತು, ನಾನು ಮಲ್ಕೊಳ್ಳುವಾಗ ನಿದ್ದೆ ಬಂದ್ರೆ ನಾನು ಮಾತಾಜಿಯವ್ರ ನೆನ್ಸ್ಕೊಳ್ತಿದ್ದೆ. ಅವ್ರ ಧರ್ಮಕ್ಕಾಗಿ, ತತ್ವಕ್ಕಾಗಿ, ಈ ಸಮಾಜ ಸೇವೆಗಾಗಿ ಅವ್ರು ನಿದ್ದೆನೆ ಮಾಡಲ್ವಂತೆ. ಮಾತಾಜಿಯವರು 12 ಗಂಟೆಗೆ ಮಲಗ್ತಾರಂತೆ, ಬೆಳಿಗ್ಗೆ 5:30, 4 ಗಂಟೆಗೆ ಎದ್ದೇಳ್ತಾರಂತೆ. ಅಂತ ಇದನ್ನ ನೆನ್ಸ್ಕೊಂಡಾಗ ನನ್ನಲ್ಲಿ ಆತ್ಮಶಕ್ತಿ ಜಾಗೃತ ಆಗಿ ಅವಾಗಿನಿಂದ ನನಗೆ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು. ಮತ್ ನಾನು ಓದ್ಲಿಕ್ಕೆ ಸಾಧ್ಯ ಆಯ್ತು. ಹೀಗಾಗಿ ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡಿದ್ದೆ ಅಲ್ಲ, ಅವ್ರನ್ನ ನೆನ್ಸ್ಕೊಂಡು ಒಟ್ಟು ಓದೋದು. ನಾವು ರಾತ್ರಿ ನಿದ್ದೆಯನ್ನ ಗೆದ್ದಿದ್ದು ಹೇಗೆ ಅಂತಂದ್ರೆ ಮಾತಾಜಿಯವ್ರ ನೆನ್ಸ್ಕೊಂಡು ಗೆದ್ದಿರೋದು ನಾನು ಓದೋ ಟೈಮಲ್ಲಿ. ಮಕ್ಕಳಿಗೂ ಹಂಗ ತುಂಬಾ ನಿದ್ದೆ ಬರ್ತಿರ್ತದೆ, ಆದ್ರೆ ಅದನ್ನ ಸ್ವಲ್ಪ ನಾವು ನಿದ್ದೆ ಎಂಬ ರಾಕ್ಷಸಿ ಅಂತ ಗುರು ಅಲ್ಲಮ ಪರದೇವ್ರು ಒಂದ್ ಕಡೆ ಕರೀತಾರೆ. ಅದು ವೀರರ ಧೃತಿಗಿಡಿಸಿ ಧೀರರ ಧೃತಿಗಿಡಿಸಿ ಕೊಲ್ಲುತ್ತಿಹಳು ನೋಡ ಅಂತ ಹಂಗೇನೋ ಒಂದು ವಚನ ಬರುತ್ತೆ. ಹೀಗೆ ನಾನು ಮಾತಾಜಿಯವರನ್ನ ಇದನ್ನ ಯಾಕೆ ಹೇಳಿದೆ ಇಷ್ಟು ವಿಚಾರ ಅಂತಂದ್ರೆ, ಸ್ಪಿರಿಚುವಲ್ ನಾಲೆಜ್, ಅವರ ನಡೆ ನುಡಿಗಳನ್ನ ನಮ್ಮ ಜೀವನದಲ್ಲಿ ಸಂದಿಗ್ಧ ಸ್ಥಿತಿಗಳು ಬಂದಾಗ ನಮ್ಮ ಮನಸ್ಸನ್ನ ವಚನ ಸಾಹಿತ್ಯಕ್ಕೆ ಕೊಂಡೊಯ್ಬೇಕು, ರೆಫರೆನ್ಸ್ ಮಾಡ್ಲಿಕ್ಕೆ. ಗುರು ಬಸವಣ್ಣವ್ರ ಹತ್ರ ಕೊಂಡು ಹೋಗ್ಬೇಕು, ಗುರು ಅಕ್ಕ ಮಹಾದೇವಿಯವ್ರ ಹತ್ರ ತೆಗೆದುಕೊಂಡು ಹೋಗ್ಬೇಕು, ಗುರು ಮಡಿವಾಳ ಮಾಚಿ ತಂದೆಗಳ ಹತ್ರ ಹೋಗಿ ಕೇಳ್ಕೋಬೇಕು. ನಾವು ಹೋಗಿ ಪರಿಸ್ಥಿತಿ ಬಂದೆ ಏನ್ ಮಾಡೋಣ ಅಂತ, ಅವಾಗ ಅವ್ರು ಪರಿಹಾರ ಕೊಡ್ತಾರೆ. ಮಾತಾಜಿಯವ್ರ ಹತ್ರ ಹೋಗಿ ಕೇಳ್ಕೋಬೇಕು, ಅವ್ರು ಅದಕ್ಕೆ ಪರಿಹಾರ ಕೊಡ್ತಾರೆ. ಅವಾಗ ನಮ್ ಜೀವನದ ಡಿಸಿಷನ್ ತಗೊಂಡು ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನ 23ನೇ ಗುಣ ಏನ್ ಹೇಳುತ್ತೆ ಅಂದ್ರೆ ಡೆಡಿಕೇಶನ್. ಬಹಳ ದೊಡ್ಡ ಮಾತಿದು. ಇದನ್ನ ಹೇಳಿಕ್ಕೆ ನನಗೆ 1 ದಿನ ಸಾಲದು, 2 ದಿನ ಸಾಲದು, 1 ವಾರದ ಪ್ರವಚನ ಬೇಕಿದಕ್ಕೆ. ನನಗೆ 1 ವಾರ ಇದನ್ನ ಹೇಳ್ಬೇಕು ಅಂತಂದ್ರೆ ಡೆಡಿಕೇಶನ್. ನಮ್ ಶರಣರಲ್ಲಿ ಆ ಗುರು ಬಸವಣ್ಣ ಒಂದು ಡೆಡಿಕೇಶನ್, ಡಿಟರ್ಮಿನೇಷನ್. ಏನದು ಡೆಡಿಕೇಶನ್ ಅಂದ್ರೆ ಏನ್ ಗೊತ್ತಾ? ಅದ್ರ ಡೆಫಿನೇಷನ್ ಹೆಂಗಿದೆ ಗೊತ್ತಾ? ಕಂಪ್ಲೀಟ್ ಕಮಿಟ್ಮೆಂಟ್ ಟು ಒನ್ಸ್ ಪರ್ಪೋಸ್ ಅಂತ. ಕಂಪ್ಲೀಟ್ ಕಮಿಟ್ಮೆಂಟ್. ಈಗ ನಮ್ಮ ಸಾಹಿತ್ಯ, ಶಾಸ್ತ್ರ, ವಚನ ಇದೆಲ್ಲವೂ ಅದೇ ಹೇಳುತ್ತೆ. ನಮ್ಮ ಈಗ ಮಾತಾಜಿ ಮುಂಚೆ ಒಂದು ಪ್ರಾರ್ಥನೆ, ಈ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಒಂದು ಬರುತ್ತೆ, ಹರ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಅವರು ಪ್ರಾರ್ಥನೆ ಮಾಡಿಸ್ತಿದ್ರು. ಅವಾಗ ಅಲ್ಲಿ ಏನಂತಂದ್ರೆ ಪೂರ್ಣಮದಂ ಪೂರ್ಣಮಿದಂ, ಪರಮಾತ್ಮನು ಅವನು ಪರಿಪೂರ್ಣನಾಗಿದ್ದಾನೆ. ನಾವ್ ಏನೇ ಮಾಡೋದಿದ್ರು ಪೂರ್ತಿಯಾಗಿ ಮಾಡ್ಬೇಕಂತ ಇದ್ರ ಅರ್ಥ. ನಾವು ಓದ್ತೀವ, ಸಂಪೂರ್ಣವಾಗಿ ಮನಸ್ಸು ಅದರಲ್ಲಿ ಇಟ್ಟು ಓದ್ಬೇಕು. ಈಗ ನಾನು ಇವತ್ತು ಪ್ರವಚನ ಮಾಡುವಾಗ ಆರಂಭದಲ್ಲೇ ಹೇಳಿದೆ, ನಿನ್ನೆ ಮೊನ್ನೆವರೆಗೂ ನಂಗೆ ಸ್ವಲ್ಪ ಮನಸ್ಸು ಇದು ಇರ್ಲಿಲ್ಲ, ಅಷ್ಟೊಂದು ಡಿಟರ್ಮಿನೇಷನ್ ಇರ್ಲಿಲ್ಲ. ನಾನು ಈ 1 ತಿಂಗಳು ಪ್ರವಚನ ಮಾಡ್ಬೇಕು ಅಂತಕ್ಕಂಥದ್ದು ಡಿಟರ್ಮಿನೇಷನ್ ಇರ್ಲಿಲ್ಲ, ನಾನು ನಿರ್ಧಾರ ಮಾಡಿರ್ಲಿಲ್ಲ. ಆದ್ರೆ ನಿನ್ನೆ ಅನುಭವ ಗೋಷ್ಠಿ ನಡೆಸಿದ್ಮೇಲೆ ನೀಲಾಂಬಿಕಾ ತಾಯಿಯವ್ರ ಬಗ್ಗೆ ಹೇಳಿ ಎಲ್ಲಾ ಶರಣರು ಕೂಡ ಬೇಡಿಕೆ ಇಟ್ಮೇಲೆ ಅವಾಗ ಡಿಟರ್ಮಿನೇಷನ್ ಬಂದ್ಬಿಡ್ತು, ನಿರ್ಧಾರ ಆಯ್ತು, ಇದನ್ನ ಮಾಡ್ಬೇಕು ಅಂತ. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದೀನಲ್ಲ ಅದು ಕಂಪ್ಲೀಟ್ ಕಮಿಟ್ಮೆಂಟ್ ಟು ಒನ್ಸ್ ಪರ್ಪೋಸ್. ನಾನು ಸಂಪೂರ್ಣ ಕಮಿಟ್ಮೆಂಟ್ ಆಗಿದ್ದೀನಿ. ಒಂದು ಏನಾರೇ ಆಗಿರ್ಲಿ, ಈ ಹೊರಗಡೆ ಕಂಪ್ಯಾಲೇಷನ್ ಏನಾರೇ, ನನ್ನ ಆಫೀಸ್ ಕೆಲಸ ಲೇಟ್ ಆಗಿರ್ಬೋದು, ಬೇಗ ಮುಗಿಸ್ಕೋಬೇಕು, ಅರ್ಧ ಗಂಟೆ ಬೇಗ ಹೋಗ್ಬೇಕು ಆಫೀಸ್ಗೆ, ಆದ್ರೆ ಇದನ್ನು ಮಾಡ್ಬಿಡ್ಬೇಕಂದ್ರೆ ಮಾಡ್ಬೇಕು. ಈಗ ಪ್ರವಚನ ಮಾಡ್ಬೇಕಂದ್ರೆ ಮಾಡ್ಬೇಕು, ಓದ್ಬೇಕು ಅಂದ್ರೆ ಓದ್ಬೇಕು, ಇಂಥ ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅದನ್ನ, ಈ ರೀತಿ ಪುಸ್ತಕ ಬರಿಬೇಕು ಅಂದ್ರೆ ಬರಿಬೇಕು. ಈ ರೀತಿ ನನ್ನ ಜೀವನದಲ್ಲಿ ಕಮಿಟ್ಮೆಂಟ್ ಗಳನ್ನ ನಾನು ಅಳವಡಿಸ್ಕೊಂಡಿದ್ದೇನೆ. ಅನೇಕ ಅಂತವು ಬಹಳ ಕಮಿಟ್ಮೆಂಟ್ಸ್ ಇದಾವೆ. ನಾನು ನಿಮಗೆ ಅದನ್ನ ಮುಂಬರುವ ದಿನಗಳಲ್ಲಿ ಅವಾಗವಾಗ ಕೆಲವೊಂದು ಸಂದರ್ಭ ಬಂದಾಗ ಹೇಳ್ತೀನಿ ಅವುಗಳನ್ನ. ಮಾತಾಜಿಯವರು ಕೂಡ ಅಷ್ಟೇ, ಅವ್ರು ಕಂಪ್ಲೀಟ್ ಕಮಿಟ್ಮೆಂಟ್ ಟು ಒನ್ಸ್ ಪರ್ಪೋಸ್. ಮಾತಾಜಿಯವರು ಒಂದ್ಸಲ ತಮ್ಮ ಜೀವನದಲ್ಲಿ ನಿರ್ಧಾರ ತೆಗೆದುಕೊಂಡ್ ಬಿಟ್ರೆ ಅದರಿಂದ ಅವ್ರು ಹಿಂದೆ ಸರ್ದವ್ರಲ್ಲ. ಸತ್ಯ ಅನ್ನೋ ಒಂದ್ಸಲ ಗೊತ್ತಾದ್ಮೇಲೆ ಮುಗ್ದೋಯ್ತು, ಅದು ಕಮಿಟ್ ಆಗ್ಬಿಡ್ಬೇಕು. ಅದನ್ನ ಯಾವುದೇ ಸಂದರ್ಭಕ್ಕೆ ಸರಿಬಾರ್ದು. ಒಂದ್ ವೇಳೆ ನಾವು ಗೊತ್ತಿರೋ ಸತ್ಯದಿಂದ ನಾವು ಹಿಂದೆ ಸರಿದ್ರೆ ಮತ್ತೆ ಅದನ್ನ ಎತ್ತಿ ಹಿಡಿಯೋರು ಯಾರು? ಗುರು ಬಸವಣ್ಣವ್ರು ತಮ್ಮ ಜೀವನದಲ್ಲಿ ಕಂಪ್ಲೀಟ್ ಕಮಿಟ್ಮೆಂಟ್ ಟು ಒನ್ಸ್ ಪರ್ಪೋಸ್. ಅವ್ರದ್ದು ಪರ್ಪೋಸ್, ಅವ್ರ ಧ್ಯೇಯ ಏನಿತ್ತು, ಮನುಕುಲದಿಂದ ಜಾತಿಯನ್ನ ಕಿತ್ತಾಕ್ಬೇಕು. ಇಲ್ಲಿ ಜಾತಿಯ ಭಾವ, ಮೇಲು ಕೀಳು ಅಂತಕ್ಕಂಥ ಭಾವವನ್ನ ಇಲ್ಲಿಂದ ಕಿತ್ತಾಕ್ಬೇಕು. ಯಾರು ಮೇಲಲ್ಲ, ಎಲ್ಲರೂ ಪರಮಾತ್ಮನ ಮಕ್ಕಳು, ಮನುಜರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ ಎನ್ನುವಂತಹ ಒಂದು ಬಹುದೊಡ್ಡ ಸಿದ್ಧಾಂತವನ್ನ ಮರ್ತ್ಯ ಲೋಕದಲ್ಲಿ ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾಗಿತ್ತು ಗುರು ಬಸವಣ್ಣವರಿಗೆ. ಅದಕ್ಕಾಗಿ ಈ ಕಮಿಟ್ಮೆಂಟ್ ಗೆ ಏನೇ ಕಂಪೆಲ್ಲೇಷನ್ ಬಂದ್ರು ಕೂಡ ಅವ್ರು ಹಿಂದೆ ಜರಿಲಿಲ್ಲ. ಆ ಬಿಜ್ಜಳ ರಾಜ ಕೇಳ್ತಾರೆ, ಗುರು ಬಸವಣ್ಣವ್ರೆ, ಈ ಎಲ್ಲ ಹೊಲೆಯರ ಸುಧಾರಣೆ, ಹೆಣ್ಣು ಮಕ್ಕಳಿಗೆ ದೀಕ್ಷಾ ಸಂಸ್ಕಾರ, ಇಂಥವೆಲ್ಲ ಅವ್ರಿಗೆ ಧರ್ಮ ಬೋಧೆ, ಇಂಥವೆಲ್ಲ ಬಿಟ್ಟು ನೀವು ಅವ್ರ ಮನೆಯಲ್ಲಿ ಊಟ ಮಾಡೋದು, ಇಂಥವೆಲ್ಲ ಬಿಟ್ಟು
ಕೇವಲ ನೀವು ನನ್ನ ರಾಜ್ಯಭಾರವನ್ನ ಈ ಅಂತರ್ವರ್ಣೀಯ ವಿವಾಹಗಳು ಎಲ್ಲರಿಗೂ ಕೊಡುವಂತ ದೀಕ್ಷೆ, ಎಲ್ಲರ ಜೊತೆ ಸಮಾನವಾಗಿ ಸೇರೋದು, ಅನುಭವ ಮಂಟಪ, ಅನುಭವ ಗೋಷ್ಠಿ, ಇವೆಲ್ಲವನ್ನ ಬಿಟ್ಟು ನೀವು ಈ ರಾಜ್ಯಭಾರವನ್ನ ನಡೆಸ್ಕೊಂಡು ಇರ್ರಿ. ನಾನು ಹಿಂದೆ ಸರಿತೇನೆ, ಸಂಪೂರ್ಣ ನನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದೆಲೇ ಬಸವ ಅಂತ ಕೇಳ್ಕೊತಾನೆ ಬಿಜ್ಜಳ. ಹರಿಹರ ತನ್ನ ಕಾವ್ಯದಲ್ಲಿ ಬರೀತಾರೆ ರಗಳೆಯಲ್ಲಿ, ನನ್ನ ರಾಜ್ಯದ ರಕ್ಷೆ ಶಿಕ್ಷೆ ನಿನ್ನದೆಲೇ ಬಸವ ಅಂತ ಅಂಗಲಾಚಿ ಬೇಡ್ಕೊಳ್ತಾನೆ ಬಿಜ್ಜಳ ರಾಜ. ಆದ್ರೆ ಗುರು ಬಸವಣ್ಣವರು ನೋ ಐ ಕೆನಾಟ್ ಡೂ ಇಟ್ ಅಂತಾರೆ ಗುರು ಬಸವ. ನಾನ್ ಮಾಡೋದಿಲ್ಲ ಇದನ್ನ. ಅವ್ರ ಪರ್ಪೋಸ್ ಏನು, ಅವ್ರ ಉದ್ದೇಶ ಏನು? ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದ ನನಗೆ ಪರಮಾತ್ಮನ ಈ ಮರ್ತ್ಯಲೋಕದ ಮಹಾಮನೆ ಸುಧಾರಿಸ್ಲಿಕ್ಕೆ ನನ್ನನ್ನು ಪರಮಾತ್ಮ ಕಳಿಸಿರುವಾಗ ಅದನ್ನ ಬಿಟ್ಟು ನಾನು ರಾಜ್ಯಭಾರ ಮಾಡಿ ಏನ್ ಮಾಡ್ಲಿ? ಪ್ರಧಾನಿಯಾಗಿದ್ ನಾನು ಏನ್ ಮಾಡ್ಲಿ? ಸಮಾಜ ಸೇವೆಗೆ ಇರದ ಅವಕಾಶ, ಅದು ಸಮಾಜ ಸೇವೆಗೆ ಅವಕಾಶವಿರದ ಅಧಿಕಾರ ಸೊಂಡಿಲು ಮುರಿದ ಆನೆಯಂತೆ, ಸೊಂಟ ಮುರಿದ ಸಿಂಹದಂತೆ ಅದು ನಿಷ್ಪ್ರಯೋಜಕವಾಗಿರೋದು. ಅದಕ್ಕೆ ನನಗ್ ಬೇಡ ಅಂತ ಹೇಳಿ ಕಿರೀಟ ತೆಗೆದು ಬಿಜ್ಜಳನ ಪಾದದ ಹತ್ರ ಇಟ್ರು ಗುರು ಬಸವಣ್ಣ. ಇದು ಕಮಿಟ್ಮೆಂಟ್, ಡೆಡಿಕೇಶನ್. ಮಕ್ಕಳು ಓದ್ತಾರ, ಚಿಕ್ಕವರಿರುವಾಗ ಓದ್ತಾರ, ಸಂಪೂರ್ಣವಾಗಿ ಓದ್ಬೇಕು. ಡೆಡಿಕೇಶನ್. ಪೂಜೆ ಮಾಡ್ತೀವ, ಪೂಜೆಯಲ್ಲಿ ಸಂಪೂರ್ಣ ಡೆಡಿಕೇಶನ್. ಈಗ ಅಷ್ಟೇ ಒಂದು ವ್ಯಾಲ್ಯೂ ಟೈಮ್ ಅಂತ ಏನ್ ಕರೀತಾರಲ್ಲ, ವ್ಯಾಲ್ಯೂ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಸಮಯ ಆ ಪ್ರತಿಯೊಂದು ಕಾರ್ಯ ಕೊಡ್ಬೇಕು. ನಮ್ಮ ಸಂಸಾರ ಗೃಹಸ್ಥ ಜೀವನದಲ್ಲಿ ಇದ್ದೀವ, ಡೆಡಿಕೇಟೆಡ್ ಕಮಿಟ್ಮೆಂಟ್ ಟುವರ್ಡ್ಸ್ ಗೃಹಸ್ಥ ಜೀವನ. ಈ ಡೆಡಿಕೇಟೆಡ್ ಕಮಿಟ್ ಟುವರ್ಡ್ಸ್ ಗೃಹಸ್ಥ ಜೀವನ ಇರಲಾರದಕ್ಕೇನೆ ಅನೇಕ ಡೈವರ್ಸ್ ಗಳಾಗಿ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇವು ಅಂಥವ್ರಲ್ಲಿ ಇಂಥವ್ರಲ್ಲಿ ಅಂತ ಏನಿಲ್ಲ, ಧರ್ಮ ತಿಳ್ಕೊಂಡವ್ರಲ್ಲಿ ಇರ್ತವೆ, ತಿಳ್ಕೊಳ್ಳಾರ್ದ್ರಲ್ಲಿ ಇರ್ತಾರೆ, ಎಲ್ಲರಲ್ಲಿ ಇರ್ತವೆ. ಡೆಡಿಕೇಟೆಡ್ ಕಮಿಟ್ಮೆಂಟ್ ಟುವರ್ಡ್ಸ್ ಗೃಹಸ್ಥ ಜೀವನ ಇರಲಾರದಂಥವ್ರ ಜೀವನ ಏನಾಗುತ್ತೆ, ಅದು ಡೈವರ್ಸ್ ಗಳಲ್ಲಿ ಪರ್ಯಾವಸಾನಗೊಳ್ಳುತ್ತೆ. ಅದು ಏನೇ ಆಗ್ಲಿ, ಒನ್ಸ್ ನಾವು ಕಮಿಟೆಡ್ ಅಂದ್ರೆ ಕಮಿಟೆಡ್, ನಿನಗೆ ನಾನು, ನನಗೆ ನೀನೊಂದು ಜೀವನ. ಆ ರೀತಿ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಗಂಡ ಹೆಂಡತಿ ಕೂಡ ಬದುಕ್ಬೇಕು. ಮಕ್ಕಳು ಅವ್ರು ಒಂದು ಮಕ್ಕಳ ಅದು ಮುಂದಿನ ದಿನಗಳಲ್ಲಿ ನಾನು ಅದು ಒಂದು ಪ್ರವಚನ ಬರುತ್ತೆ. ಒಂದು ಆರ್ಡರ್ ಆಫ್ ಥಿಂಕಿಂಗ್ ಅಂತ ಕರೀತಾರೆ. ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಅದು ಒಂದು ನೆಗೆಟಿವ್ ಇದ್ರೂ ಕೂಡ ಇನ್ನು ಪಾಸಿಟಿವ್ ಚಿಂತೆ ಇದೆ ಅದ್ರಲ್ಲಿ. ಪ್ರತಿ ಒಂದ್ಸಲ ನಮ್ಮ ಸಂಸಾರಕ್ಕೆ ನಮ್ಮ ಮಕ್ಕಳು ಬೇಕು ಅಂತ, ಮಕ್ಕಳು ನಮ್ಮ ಸಂಸಾರದಲ್ಲಿ ಬಂದ ಮೇಲೆ ಕಂಪ್ಲೀಟ್ ಡೆಡಿಕೇಶನ್, ಅವರ ಒಂದು ಭವಿಷ್ಯಕ್ಕಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ ಕಂಪ್ಲೀಟ್ ಡೆಡಿಕೇಶನ್ ಇರ್ಬೇಕು. ಅಲ್ಲೂ ಕೂಡ ಸಂಸಾರಕ್ಕೆ ಡೆಡಿಕೇಶನ್ ಇರ್ಬೇಕು, ಗಂಡ ಹೆಂಡತಿಗೆ ಡೆಡಿಕೇಶನ್ ಇರ್ಬೇಕು, ಹೆಂಡತಿ ಗಂಡನಿಗೆ ಡೆಡಿಕೇಶನ್ ಇರ್ಬೇಕು, ಸಹೋದರ ಸಹೋದರಿ ಎಲ್ಲ ಒಂದು ಧರ್ಮ. ನಾವು ಒಂದು ಬಸವಂಟಪ, ಪ್ರಾರ್ಥನೆ, ಪೂಜೆ ಇದೆಲ್ಲ ಹೋಗ್ತಾ ಯಾವ ಉದ್ದೇಶಕ್ಕಾಗಿ ನಾವು ಅಲ್ಲಿದ್ದೇವೋ ಆ ಉದ್ದೇಶಕ್ಕೆ ಕಂಪ್ಲೀಟ್ ಕಮಿಟ್ಮೆಂಟ್ ಇರ್ಬೇಕು. ಅಂದಾಗ ಮಾತ್ರ ಅಂಥವರಿಂದ ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಜೀವನದಲ್ಲಿ. ಆ ಕಮಿಟ್ಮೆಂಟೇ ಇಲ್ಲ ಅಂತಂದ್ರೆ ನಥಿಂಗ್ ಕ್ಯಾನ್ ಬಿ ಅಚೀವ್ಡ್ ಇನ್ ಅವರ್ ಲೈಫ್. ಆಲ್ ಗ್ರೇಟ್ ಥಿಂಗ್ಸ್ ಇನ್ ದಿಸ್ ಯೂನಿವರ್ಸ್ ಆರ್ ಅಚೀವ್ಡ್ ಬೈ ಓನ್ಲಿ ಕಂಪ್ಲೀಟ್ ಕಮಿಟ್ಮೆಂಟ್ಸ್ ಟು ಒನ್ಸ್ ಪರ್ಪೋಸ್. ಅವ್ರು ಈಗ ಅಕ್ಕ ಮಹಾದೇವಿ ತಾಯಿಯವರು, ಅವರು ಒನ್ಸ್ ಪರ್ಪೋಸ್ ಅಂದ್ರೆ ಏನು, ತಮ್ಮ ಧ್ಯೇಯ ಉದ್ದೇಶ, ತಮ್ಮ ಆತ್ಮದ ಉದ್ದೇಶ. ಅಕ್ಕ ಮಹಾದೇವಿ ತಾಯಿಯವರು ಅವ್ರಿಗೆ ಏನಾಗಿತ್ತು, ನನಗೆ ಪರಮಾತ್ಮನೇ ನನ್ನ ಪತಿ ಬೇಕು, ಅವನನ್ನು ಸ್ವೀಕಾರ ಮಾಡಿದ್ರು ಒಂದ್ಸಲ. ಪರಮಾತ್ಮನೇ ಪತಿಯನ್ನಾಗಿ ಸ್ವೀಕಾರ ಮಾಡಿದಾಗ ಅಲ್ಲಿ ನೆಗೆಟಿವ್ ಫೋರ್ಸ್ ಬಂದ್ರು ಅದನ್ನ ಎಕ್ಸೆಪ್ಟ್ ಮಾಡ್ಲಿಲ್ಲ, ಪಾಸಿಟಿವ್ ಫೋರ್ಸ್ ಬಂದ್ರು ಎಕ್ಸೆಪ್ಟ್ ಮಾಡ್ಲಿಲ್ಲ. ನೆಗೆಟಿವ್ ಫೋರ್ಸು ಬಿಜ್ಜಳ ರಾಜ, ಕೌಶಿಕ ಮಹಾರಾಜ, ನಾನು ಮದುವೆ ಆಗ್ತೀನಿ, ಎಂಥ ಸುಖ ಎಲ್ಲ ಒಂದು ನಿನಗೆ ಎಲ್ಲಾ ಅವಕಾಶಗಳು, ಧರ್ಮ ಅಧ್ಯಾತ್ಮ ದಾಸೋಹ ಎಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತೀನಿ ಬಾ ಅಂತ ಕರೆದ್ರು ಅಲ್ಲ ಹೋಗ್ಲಿಲ್ಲ ಅಕ್ಕ ಮಹಾದೇವಿ ತಾಯಿಯವರು. ಇನ್ನ ಕಲ್ಯಾಣದ ಪ್ರವೇಶ ಮಾಡುವಾಗ ನಮ್ಮ ಧರ್ಮ ಲಿಂಗಾಯತ ಧರ್ಮ, ಇದು ಗೃಹಸ್ಥ ಧರ್ಮ ಅಂತಕ್ಕಂಥ ತಿಳಿದು ಏನಾದ್ರು ಮಾಡ್ಬೇಕು, ಅಕ್ಕ ಮಹಾದೇವಿ ತಾಯಿಯವರಿಗೂ ಗೃಹಸ್ಥ ಜೀವನ ಸ್ವೀಕಾರ ಮಾಡ್ಲಿಕ್ಕೆ ತಿಳಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಶ್ರೇಷ್ಠ ಶರಣ ಮಾರ್ಗದಲ್ಲಿ ನಡೆಯುವಂತಹ ಶರಣ ಧರ್ಮಿ, ಅಪ್ಪಟ ಶರಣ, 100% ಅಪ್ಪಟ ಚಿನ್ನದ ಶರಣ ನಮ್ಮ ಕಿನ್ನರಿ ಬೊಂಬಾಯಿನನ್ನು ಕರೆಸಿ ಪರಿಪರಿಯಾಗಿ ತಿಳಿಸಿ ನಾವಿಬ್ರು ಈ ಧರ್ಮದಲ್ಲಿ ನಡೀತಕ್ಕಂಥವ್ರು. ಅಲ್ಲಿ ಅವನ್ ಫೋರ್ಸೆಬಲಿ ಅವನ್ ಮಾಡಿದ್ರೆ, ಇಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ನೈಜವಾದ ರೂಪದಲ್ಲಿ ಸಂಸಾರದ ಸಂಪೂರ್ಣ ಸ್ಥಿತಿಗತಿಗಳನ್ನ ಏನು ಈ ಲಿಂಗಾಯತ ಧರ್ಮದ ಗೃಹಸ್ಥ ಜೀವನದ ಒಂದು ಶುದ್ಧತೆ ಬಗ್ಗೆ ಹೇಳಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಮನಸ್ಸು ಪರಿವರ್ತನೆ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಅಕ್ಕ ಮಹಾದೇವಿ ತಾಯಿಯವರು ನೋ ಕಮಿಟ್ಮೆಂಟ್. ಯಾಕೆ? ಅಲ್ಲಿ ಕಂಪ್ಲೀಟ್ ಕಮಿಟ್ಮೆಂಟ್ ಟುವಾರ್ಡ್ಸ್ ಹರ್ ವೈರಾಗ್ಯ ಲೈಫ್. ನಾನು ವೈರಾಗ್ಯ ಜೀವನ ಬದುಕಬೇಕು, ಪರಮಾತ್ಮನಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಾನು ಡೆಡಿಕೇಟ್ ಆಗಿರ್ಬೇಕು ಅಂತಕ್ಕಂಥ ಏನು ಅಕ್ಕ ಮಹಾದೇವಿ ತಾಯಿಯವರ ಜೀವನದ ಉದ್ದೇಶ ಇತ್ತು, ಯಾವುದೇ ಸಂದರ್ಭದಲ್ಲಿ ಅವ್ರು ಅಳ್ಳಾಡ್ಲಿಲ್ಲ ಅಂತಕ್ಕಂಥದ್ದು. ಈ ರೀತಿ ನಮ್ಮ ಜೀವನ ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ವಿಷಯ
ನಾನು ಹೇಳಿದ್ನಲ್ಲ, ಹಲವಾರು ವಿಷಯ ಹೇಳಿದೀನಿ. ವಿದ್ಯಾರ್ಥಿ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಸಂಸಾರ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸೇವೆ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಬೆಳಿಗ್ಗೆ ಎದ್ದು ಇಷ್ಟಲಿಂಗಾರ್ಚನೆ, ಇವು ಯಾವುದೇ ಇದ್ರೂ ಕೂಡ ಇಲ್ಲಿ ನಮಗೆ ಕಂಪ್ಲೀಟ್ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಇರಬೇಕು. ಇದು ಗುರು ಬಸವಣ್ಣನವರಲ್ಲಿತ್ತು, ಆದಿ ಶರಣರಲ್ಲಿತ್ತು. ಅದಕ್ಕಾಗಿ ಆ ಶರಣರ ಪರಂಪರೆಯವರ, ಅವರ ಮಕ್ಕಳು, ಅವರ ಕರುಳ ಬಳ್ಳಿಗಳಾಗಿರ್ತಕ್ಕಂತಹ ನಮ್ಮಲ್ಲಿಯೂ ಕೂಡ ಇದು ಇರಬೇಕು. ಅಂದಾಗ ಮಾತ್ರ ನಾವು ಈ ಶರಣ ಧರ್ಮವನ್ನ ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ, ಹಳಕಟ್ಟಿ ಅವರಿಗೆ ಕಂಪ್ಲೀಟ್ ಕಮಿಟ್ಮೆಂಟ್ ಟುವಾರ್ಡ್ಸ್ ರಿಫಾರ್ಮೇಶನ್ ಆಫ್ ವಚನ ಲಿಟರೇಚರ್, ಕಂಪ್ಲೀಟ್ ಕಮಿಟ್ಮೆಂಟ್. ಮಗ ಲಿಂಗೈಕ್ಯ ಆದ್ರು, ಅಳ್ಳಾಡ್ಲಿಲ್ಲ. ಟ್ರೈನಲ್ಲಿ ಸೀಟ್ ನಿಂದ ಬಿದ್ದು ಸೊಂಟ ಮುರಿದೋಯ್ತು, ಅಳ್ಳಾಡ್ಲಿಲ್ಲ. ಹಣನೇ ಇಲ್ಲ ವಚನ ಸಾಹಿತ್ಯವನ್ನ ಪ್ರಿಂಟ್ ಮಾಡ್ಲಿಕ್ಕೆ. ಆ ಕಡೆ ನಮ್ ಭಾಷಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಅವರು ವಚನ ಸಾಹಿತ್ಯನೇ ಪ್ರಿಂಟ್ ಮಾಡ್ಕೊಡ್ದೇನೆ ವಾಪಸ್ ಕಳ್ಸ್ಕೊಟ್ರು, ಅಳ್ಳಾಡ್ಲಿಲ್ಲ. ಸ್ವಂತ ಮನೆಯನ್ನೇ ಮಾರಾಕ್ಬಿಟ್ಟು ಅವರು ವಚನ ಸಾಹಿತ್ಯ ಪ್ರಿಂಟ್ ಮಾಡ್ಲಿಕ್ಕೆ ಹಿತಚಿಂತಕ ಮುದ್ರಣಾಲಯವನ್ನ ಒಂದು ಹಾಕ್ಬಿಟ್ಟು ಅವರು ಏನು ನಮಗೆ ವಚನ ಸಾಹಿತ್ಯ ಇವತ್ತು ಲಭಿಸಿಕೊಟ್ಟಿದಾರಲ್ಲ, ದಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಕಮಿಟ್ಮೆಂಟ್ಸ್ ಟು ಒನ್ಸ್ ಪರ್ಪೋಸ್. ಡೆಡಿಕೇಶನ್, ಇದು ಡೆಡಿಕೇಶನ್. ಈ ರೀತಿ ಡೆಡಿಕೇಶನ್. ಅಪ್ಪಾಜಿಯವರು, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಕಲ್ಲಿನಿಂದ ಹೊಡೆದ್ರು, ಆರೋಪಗಳು ಹೊರಿಸಿದ್ರು, ಈ ಎಲ್ಲ ಮಾಡಿದ್ರು. ಆದ್ರೆ ಪ್ರವಚನ ಮಾಡೋದ್ ಬಿಟ್ರ? ನೋ. ಕಂಪ್ಲೀಟ್ ಕಮಿಟ್ಮೆಂಟ್ ಟುವಾರ್ಡ್ಸ್ ಪ್ರವಚನ. ಅದಕ್ಕಾಗಿ ಅವ್ರು ಪ್ರವಚನ ಪಿತಾಮಹ ಅನ್ಸ್ಕೊಂಡ್ರು. ಮಾತಾಜಿಯವರು ತಮ್ಮ ಸಂಶೋಧನೆಗಳು, ತಮ್ಮ ಈ ಅನೇಕ ಈಗ ಅವ್ರ ಸಂಶೋಧನೆ ಅಂದ್ರೆ ಅನೇಕ ಜನರಿಗೆ ಕೇವಲ ಲಿಂಗದೇವ ಅನ್ನೋದೇ ಈಗ ಹೊರ ಕಾಣಿಸ್ತಿದೆ ಬಹಳ ದೊಡ್ಡ ಗಲಾಟೆ ಆದ್ಮೇಲೆ. ಆದ್ರೆ ಅವರ ಜೀವನದ ಆರಂಭದಿಂದ ಅಂತ್ಯದವರೆಗೂ ಎಲ್ಲದಕ್ಕೂ ವಿರೋಧನೆ ಇತ್ತು. ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ಒಂದು ಸಂಶೋಧನೆ ಆಗಿರ್ಬೋದು, ಪರಿವರ್ತನೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ವಿರೋಧನೆ ಇತ್ತು. ಆದರೆ ಅವರು ಹುಟ್ಟಿ ಬಂದಿದ್ದೇ ಬಸವಾತ್ಮಜೆಯಾಗಿ ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕಾಗಿ ಹುಟ್ಟು ಬಂದ್ರು. ಅದನ್ನ ನಿಲ್ಸಿದ್ರ? ಎಷ್ಟೇ ವಿರೋಧಗಳು ಬಂದಿದ್ರು ನಿಲ್ಸಿದ್ರ? ನೋ. ಬಿಕಾಸ್ ಡೆಡಿಕೇಶನ್, ಕಂಪ್ಲೀಟ್ ಕಮಿಟ್ಮೆಂಟ್ ಟು ಒನ್ಸ್ ಪರ್ಪೋಸ್. ಅವರು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ರು, ಅವ್ರ ಉದ್ದೇಶವನ್ನ ಅವರು ಈಡೇರಿಸಿ ಹೋದ್ರು. ದಟ್ ಈಸ್ ಕಾಲ್ಡ್ ಅಂತ ಒಂದು ಶಿಷ್ಯ ಸಂತಾನವಾಗಿರ್ತಕ್ಕಂಥ ನಾವು, ಅವರ ಜ್ಞಾನ ಪರಂಪರೆಯ ವಾರಸುದಾರರಾಗಿರ್ತಕ್ಕಂಥ ನಾವು, ಅವರ ಆತ್ಮ ಚೈತನ್ಯದ ಮಕ್ಕಳಾಗಿರ್ತಕ್ಕಂಥ ನಾವು, ಅಂತ ಡೆಡಿಕೇಶನ್, ಕಮಿಟ್ಮೆಂಟ್ ನಮ್ಮ ಹತ್ರ ಇರ್ಬೇಕು. ಅಂದಾಗ ಮಾತ್ರ ನಾವು ಈ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ, ಈ ಶರಣ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಇದೆ. ಆ ಇಷ್ಟಲಿಂಗ ಯೋಗ ಭಿಕ್ಷೆಯನ್ನ ನಾವು ಶರಣರಿಂದ ಪಡ್ಕೊಳ್ಳಿಕ್ ಸಾಧ್ಯ ಇದೆ ಶರಣ ಬಂಧುಗಳೇ. ಇನ್ನ ಲಾಸ್ಟ್ ಕೊನೆಯ ಗುಣ ಏನಿದೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿರ್ತಕ್ಕಂಥ ಈ ಗುಣ ಏನ್ ಹೇಳುತ್ತೆ, ಅದು ಗುರು ಬಸವಣ್ಣವರಲ್ಲಿ, ನಮ್ಮ ಆದಿ ಶರಣರಲ್ಲಿ ಹೇಗಿತ್ತು ಅಂದ್ರೆ, ಇನ್ನು ಕೊನೆಯ ಗುಣ ಅದು ಸರ್ವಿಸ್. ಸೇವೆ, ಸೇವಾ ಪರಮೋ ಧರ್ಮ. ಸೇವಾ ಪರಮೋ ಧರ್ಮ ಅಂತ ಅನೇಕ ಕಡೆ ಈ ಜೈನ ಈ ಸಿದ್ಧಾಂತದಲ್ಲೂ ಬರುತ್ತೆ. ಸರ್ವಿಸ್, ಅನ್ಸೆಲ್ಫಿಶ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದಿ ಸೊಸೈಟಿ. ಏನ್ ಸರ್ವಿಸ್ ಅಂತಂದ್ರೆ ಏನು? ಅನ್ಸೆಲ್ಫಿಶ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ಸೊಸೈಟಿ. ಸೇವೆ ಮಾಡೋದಂದ್ರೆ ಏನು? ಈಗ ಅನೇಕ ನೀವು ನೋಡ್ಬೇಕು, ಈಗ ಈ ಮಠಾಧೀಶರು ಅವರು ಇವರು ಎಲ್ಲಾ ಬಹಳ ಸೇವೆ ಮಾಡ್ತಾರೆ ಅಂತ ಅವ್ರವ್ರು ಹೇಳ್ಕೊತಾರೆ. ನಾನು ಅಷ್ಟು ಸೇವೆ ಮಾಡ್ತೀನಿ, ಆ ಸೇವೆ ಆದ್ರೆ ಅವ್ರು ದಟ್ ಈಸ್ ನಾಟ್ ಸರ್ವಿಸ್. ಅವ್ರು ಮಾಡ್ತಾರೆ, ಮಠ ಕಟ್ಕೊಂಡಿದ್ದಾರೆ, ಅಪಾರವಾದ ಕಾಣಿಕೆ ಬರುತ್ತೆ, ವಿದ್ಯಾರ್ಥಿಗಳಿದ್ದಾರೆ, ಯಾವ ವಿದ್ಯಾರ್ಥಿಗೂ ₹1 ಕಡಿಮೆ ತಗೊಳ್ಳಲ್ಲ ಫೀಸ್. ಎಲ್ಲ ಲೋಕಲೌಕಿಕದ ಹೊರಗಡೆಯವರು ವ್ಯವಹಾರ ಹೇಗ್ ಮಾಡ್ತಾರೋ ಹಾಗೆ ಮಾಡ್ತಾರ. ಅವರು ಕೂಡ ಹೊರಗಡೆ ಯಾವ ರೀತಿ ಬಿಸಿನೆಸ್ ಮಾಡ್ತಾರೋ ಅವರು ಅದೇ ರೀತಿ ಬಿಸಿನೆಸ್ ಮಾಡ್ತಾರೆ. ಅಂತಂದಾಗ ಅವರು ಸರ್ವಿಸ್ ಅಂತ ನಾವು ಹೇಗೆ ಕರೀಲಿಕ್ಕಾಗುತ್ತೆ? ಇಷ್ಟು ಪ್ರವಚನ ಮಾಡೋದು, ಒಬ್ಬ ತನಗ್ ಪ್ರವಚನ ಮಾಡಿರ್ತಕ್ಕಂಥ ವ್ಯಕ್ತಿ ತನಗೆ ಎಷ್ಟು ಬೇಕು ಅಷ್ಟು ಕಾಣಿಕೆ ಪಡಿಬೇಕು. ತನ್ನ ಜೀವನ ಬದುಕಲಿಕ್ಕೆ ಎಷ್ಟು ಕಾಣಿಕೆ ಬೇಕು ಅಷ್ಟು ಕಾಣಿಕೆ ಪಡಿಬೇಕು. ಒಂದು ಪ್ರವಚನ ಮಾಡೋದು ಲಕ್ಷಾಂತರ ರೂಪಾಯಿ ಸಂಗ್ರಹಣೆ ಮಾಡೋದು, ಕೋಟ್ಯಾಂತರ ಆಸ್ತಿಗಳನ್ನು ಮಾಡ್ಕೊಳ್ಳೋದು ಮಠಗಳಲ್ಲಿ. ಇವತ್ತು ಮಠಗಳಲ್ಲಿ ಎಷ್ಟು ಆಸ್ತಿ ಇದೆ. ನಮ್ಮ ರಾಜ್ಯ, ದೇಶ, ಧರ್ಮ, ಮಂದಿರಗಳು ಏನು ಇದಾವಲ್ಲ, ಒಬ್ಬ ವ್ಯಕ್ತಿ ನಮ್ಮ ನುಲಿಯ ಚಂದಯ್ಯ ಶರಣರು ಅವ್ರೇನು ಕಾಯಕ ಮಾಡ್ತಿದ್ರು, ₹1 ಹೆಚ್ಚಿಗೆ ಕೊಟ್ರು ತಗೊಳ್ಳಿಲ್ಲ ಅವ್ರು ನುಲಿ ಮಾರಿ. ನನಗಿಷ್ಟೇ ಸಾಕು ಅಂದ್ರು. ಆದ್ರೆ ನಮ್ಮ ಮಠಾಧೀಶರು ಒಂದು ಪ್ರವಚನಕ್ಕೆ ಎಷ್ಟು ಕಾಣಿಕೆ ಸಿಗ್ಬೇಕು ಅಷ್ಟು ಕಾಣಿಕೆ ಕೊಟ್ರೆ ತಗೋತಾರ ಅವರು. ಅವ್ರು 1 ಗಂಟೆ ಮಾಡೋ, ಒಂದು ದಿನದಲ್ಲಿ ದಿನನಿತ್ಯ ಸಾಯಂಕಾಲಕ್ಕೆ 1 ಗಂಟೆ ಮಾಡೋ ಪ್ರವಚನಕ್ಕೆ 1 ಗಂಟೆಯ ಒಂದು ಏನಂತಾರೆ ರಿಮ್ಯುನರೇಷನ್ ಅಂತ ಏನ್ ಕರೀತಾರೆ, ಅದಕ್ಕೆ ಪ್ರತಿಫಲ. 1 ಗಂಟೆಗೆ ಎಷ್ಟು ಕೊಡ್ಬೋದು ಒಬ್ಬ ವ್ಯಕ್ತಿಗೆ ಪ್ರತಿಫಲ? ದಿನ 1 ಗಂಟೆ ಮಾಡ್ತಕ್ಕಂಥ ಕಾಯಕಕ್ಕೆ ಅಷ್ಟು ಪಡ್ಕೋಬೇಕು ಅವ್ರುಗಳು. ಅದು ಬಿಟ್ಟು ಸುಮ್ನೆ ಅದ್ರ ಹೆಸರಲ್ಲಿ ಕಾಣಿಕೆಗಳನ್ನು ಪಡ್ಕೊಂಡು ನಾವು ಸೇವೆ ಮಾಡ್ತೀವಿ ಅಂತ ಹೇಳೋದು, ದೊಡ್ಡ ಅರಮನೆಗಳನ್ನು ಕಟ್ಕೊಳ್ಳೋದು, ದೊಡ್ಡ ಮಠಗಳನ್ನು ಕಟ್ಕೊಳ್ಳೋದು, ವೈಭೋಗದ ಜೀವನವನ್ನು ನಡೆಸೋದು. ಇಬ್ಬರ ಇವತ್ತು ಎಷ್ಟೆಷ್ಟು ದೊಡ್ಡ ಮಠಗಳು, ಸ್ವಾಮಿಗಳು ಈ ನಮ್ಮ ಸಮಾಜದಲ್ಲಿ ಇದ್ದಾರೆ. ಅವ್ರದೆಲ್ಲ ಒಂದೊಂದೇ ಕರ್ಮಕಾಂಡಗಳು ಎಷ್ಟು ಬರ್ತವೆ ಹೊರಗಡೆ. ಇನ್ನು ಈ ಕಳ್ಳರಲ್ಲಿ 2 ಟೈಪ್ ಕಳ್ಳರು ಇರ್ತಾರೆ.
ಒಬ್ಬ ಸಿಕ್ಕಿ ಬಿದ್ದ ಕಳ್ಳ, ಇನ್ನೊಬ್ಬ ಸಿಕ್ಕಿ ಬೀಳಾರ್ದ ಕಳ್ಳ ಅಂತ. ಕೆಲವರು ಕಳ್ಳರು ಸಿಕ್ಕಿ ಬಿದ್ದಾರೆ, ಅವ್ರದ್ದೆಲ್ಲ ಜಗತ್ತಿಗೆ ಹೊರಜೆ. ಇನ್ನು ಸಿಕ್ಕಿ ಬೀಳಾರ್ದ ಕಳ್ಳರು ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ನಮ್ ಶರಣರು ಹೇಳಿದಾರೆ. ಆ ರೀತಿ ಅವರು ಪಶ್ಚಾತ್ತಾಪ ಹೊಂದ್ಬೇಕು. ಅದಕ್ಕಾಗಿ ನಾವು ಈ ರೀತಿ ಈ ವಿಸ್ಡಮ್ ಏನಿದೆಯಲ್ಲ ನಮ್ಮಲ್ಲಿ, ಈ ಸ್ವಾನುಭಾವದ ವಿಸ್ಡಮ್ ನಾವು ಅದನ್ನ ಹೊರಗೆ ತೆಗಿಬೇಕದನ್ನ. ನಮ್ಮ ಅಂತರಂಗದಲ್ಲಿ ಇರುತ್ತೆ ಆ ವಿಸ್ಡಮ್. ಯಾವುದು ಸರಿ, ಯಾವುದು ತಪ್ಪು, ನಾನ್ ಯಾಕೆ ಇಂಥವ್ರಿಗೆ ಕಾಣಿಕೆ ಕೊಡಬೇಕು, 1 ಗಂಟೆ ಪ್ರವಚನ ಮಾಡಿದ್ಕಾಗಿ ನಾನು ಎಷ್ಟು ಪ್ರತಿಫಲ ಅವ್ರಿಗೆ ಸಿಗ್ಬೇಕು, ಅಷ್ಟೇ ಕೊಡ್ಬೇಕು. ಹೆಚ್ಚಿನದು ಕೊಟ್ರೆ ತಪ್ಪಾಗುತ್ತೆ. ಅಲ್ಲಿ ತಗೊಂಡವ್ರದ್ದು ತಪ್ಪು, ಕೊಟ್ಟವ್ರದ್ದು ತಪ್ಪು. ಸುಮ್ನೆ ಹಾವ ತೋರಿ ಹವಿಯ ಬೇಡುವಂತೆ ಅಂತ ಒಂದು ಗುರು ಬಸವಣ್ಣರು ಹೇಳಿದ್ದಾರೆ. ನೋಡ್ರಿ, ನಮ್ಮ ವಚನಗಳು ಅನೇಕ ಜನ, ನಮ್ಮ ಗುರು ಬಸವಣ್ಣರ ವಚನಗಳು ನಾವು ಬೇರೆಯವ್ರಿಗೆ ಹೇಳಲಿಕ್ಕೆ ಬೇರೆಯವ್ರಿಗೆ ಅಪ್ಲೈ ಮಾಡ್ತೀವಿ, ಬೇರೆ ಧರ್ಮದವರಿಗೆ, ಭವಿಗಳಿಗೆ, ಅವರಿಗೆ ಇವ್ರಿಗೆ ಅಂತ. ಆದ್ರೆ ನಮ್ಮಲ್ಲೂ ಅಂಥವ್ರು ಇರ್ತಾರೆ, ಸಿಕ್ಕಿ ಬೀಳಾರದ ಕಳ್ಳರು ಇರ್ತಾರೆ. ಕಳ್ಳರಿಗೆ ಉಪಯೋಗಿಸ್ಲಿಕ್ಕಿಲ್ಲ ವಚನಗಳು, ಸಿಕ್ಕಿ ಬೀಳಲಾರದಂತಹ ಕಳ್ಳರಿಗೆ ಉಪಯೋಗಿಸ್ಲಿಕ್ಕೂ ಕೂಡ ವಚನಗಳಿದಾವೆ. ಹಾವ ತೋರಿ ಹವಿಯ ಬೇಡುವಂತೆ ಅಂತ. ಹಾವನ್ನ ತೋರ್ಸೋದು, ಹವಿಯನ್ನ ಬೇಡೋದು. ತುಪ್ಪ ಕೊಡಿ, ಹವಿಸ್ತು ಅಂದ್ರೆ, ಹವಿ ಅಂದ್ರೆ ತುಪ್ಪ. ಹಾವ ತೋರಿ ಹವಿಯ ಬೇಡುವಂತೆ ಎನ್ನ ಭಕ್ತಿ ಅಂತ ಒಂದು ವಚನದಲ್ಲಿ ಹೇಳಿದಾರೆ ಗುರು ಬಸವಣ್ಣವ್ರು. ಪೂರ್ತಿ ವಚನ ಇನ್ನೊಂದ್ಸಲ ಹೇಳ್ತೀನಿ, ಸ್ಟಾರ್ಟಿಂಗ್ ಲೈನ್ ನೆನ್ಪು ಬರ್ತಾ ಇಲ್ಲ. ಈ ಕಾವಿಯ ತೋರಿ ಕಾಣಿಕೆಯನ್ನ ಬೇಡೋದು ಇವ್ರು. ನಾನ್ ತ್ಯಾಗಿ ಇದ್ದೀನಿ, ನಾನ್ ಸರ್ವಿಸ್ ಮಾಡ್ತೀನಿ. ಎಲ್ಲಿ ಸರ್ವಿಸ್ ಮಾಡ್ತಾರೆ? ಯಾರು ಸೇವೆ ಮಾಡ್ತಾರೆ? ನಾವು ಸೇವೆ ಮಾಡೋರು ಎಲ್ಲರೂ ಭಕ್ತರು. ಅವ್ರ ಸ್ವಾಮಿಗಳು, ಮಠಾಧೀಶರು ನಮ್ಮ ಮನೆಗಳಿಗೆ ಬಂದಾಗ ನಾವು ಅವ್ರ ಪಾದವನ್ನ ತೊಳೆದು ಅವ್ರಿಗೆ ಪೂಜೆ, ಅವ್ರ ಸೇವೆ ನಾವು ಮಾಡ್ತೀವಿ. ಭಕ್ತರ ಸೇವೆ ಅವ್ರು ಯಾವತ್ತಾರ ಮಾಡಿದಾರ? ಭಕ್ತರ ಜೊತೆಯಲ್ಲಿ ಸಮಪಂಕ್ತಿಯಲ್ಲಿ ಕುಂತು ಪ್ರಸಾದ ಮಾಡ್ತಾರ ಯಾವತ್ತಾದ್ರೂ ಕೂಡ? ಗುರು ಬಸವಣ್ಣನವರು ಬಗ್ಗೆ ನಿಮ್ಗ್ ಗೊತ್ತಿರ್ಬೋದು. ಅವ್ರು ಹೇಳ್ತಾರೆ, ಒಂದು ಅಲ್ಲಿ ಹರಗಣ ಪಂಕ್ತಿಯ ನಡುವೆ ನಾನು ಒಡೆಯತನದ ನಾಯಿ ತೇಜವನ್ನು ಹೊತ್ತುಕೊಂಡು ಕುಳ್ಳಿರಲು ಮಡದಿಯನ್ನಗಲೊಳಗೆ ಸಕಲ ದೇವಾನವ ತಂದಿರಿಸಲು ನಾನು ತೆಗೆದಿರಿಸಿದೆನು ಕರುಣಿ ಚೆನ್ನ ಬಸವಣ್ಣನ ಒಡೆಯರಿಂದ ಮಿಗಿಲಾಗಿ ನನಗೆ ಉಣಬಡಿಸಲು ನಾನು ತೆಗೆದಿರಿಸಿದೆನು ಕರುಣಿ ಚೆನ್ನ ಬಸವಣ್ಣನ ಮರೆದುಕೊಂಡೆ ನಾಡ್ದಡೆ ಲಿಂಗದೇವರಾಣೆ ಅಂತಂದ್ರು. ಅಂದ್ರೆ ಏನು? ಎಲ್ಲಾ ಶರಣರಿಗೆ ಏನ್ ಸಲ್ಲುತ್ತೋ ಅದೇ ನನಗ್ ಸಲ್ಬೇಕು. ಭೋಗಾದಿ ಭೋಗವ ಸಮವಾಗಿ ಭೋಗಿಸಲು ನರಕದಲ್ಲಿಕ್ಕೋ ನಮ್ಮ ಲಿಂಗದೇವ ಅಂತಂದ್ರೆ, ಭೋಗದ ಜೀವನವನ್ನ ನಾನು ಬದುಕಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು? ಗುರು ಬಸವಣ್ಣವ್ರ ಬಗ್ಗೆ ತಮಗ್ ಗೊತ್ತಿರ್ಲಿ, ಅವ್ರು ಯಾವತ್ತೂ ಕೂಡ ತಮ್ಮ ಮನೆಯಲ್ಲಿ ಒಬ್ಬರೇ ಯಾವತ್ತು ಪ್ರಸಾದ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಸಾಹಿತ್ಯಗಳು, ಪುರಾಣಗಳು, ಅವ್ರ ವಚನ ಸಾಹಿತ್ಯದ ನಮಗ್ ತಿಳಿದು ಬರ್ತದೆ. ಒಬ್ಬರೇ ಯಾವತ್ತು ಪ್ರಸಾದ ಮಾಡಿಲ್ಲ. ಅವ್ರು ಯಾವತ್ತಾದ್ರೂ ಪ್ರಸಾದ ಮಾಡಿದ್ರೆ ಗಣತಿಂಥಿಣಿಯ ನಡುವೆ ಶರಣರ ಜೊತೆಯಲ್ಲೇ ಪ್ರಸಾದ ಮಾಡಿದ್ರು ಅವ್ರು. ಇದಕ್ಕೆ ಈ ವಚನನೇ ಸಾಕ್ಷಿ. ನಾ ಹೇಳಿರ್ತಕ್ಕಂಥ, ಅಂದ್ರೆ ಅವ್ರಿಗೆ ಸೇವಾ ಮನೋಭಾವನೆ ಅಷ್ಟಿತ್ತು. ಸರ್ವಿಸ್, ನಾನು ಸೇವೆ ಮಾಡ್ಬೇಕು, ಸೇವೆ ಮಾಡಿಸ್ಕೊಳ್ಳೋದಲ್ಲ ನಾನು. ಹೆಂಗೆ? ಈಗ ಒಂದ್ಸಲ ಏನಾಗಿತ್ತು, ನಮ್ಮ ಮೋಳಿಗೆಯ ಮಹಾದೇವಿ ಎಂಬ ಅವರು ಕಾಶ್ಮೀರದ ಒಂದು ವಿಶೇಷವಾಗಿರ್ತಕ್ಕಂಥ ಪಲಾವ್ ಮಾಡ್ತಾರಲ್ಲ, ಕಾಶ್ಮೀರಿ ಪಲಾವ್ ಅಂತ ಈಗ ಹೋಟೆಲ್ಗಳಲ್ಲಿ ಸಿಕ್ಕುತ್ತೆ. ಈ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ, ಸಸ್ಯಾಹಾರಿ ಹೋಟೆಲ್ಗಳಲ್ಲಿ ಮಾಡ್ತಾರೆ ಕಾಶ್ಮೀರಿ ಪಲಾವ್ ಅಂತ. ಅವ್ರು ಹಂಗೆ ಆ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಒಂದು ವಿಶೇಷವಾದ ಅಕ್ಕಿಯ ವಿಶೇಷವಾದ ಒಂದು ಪಲಾವ್ ಅವರು ಮಾಡ್ತಿದ್ರು. ಅವ್ರಿಗೇನ್ ಹಂಬಲ ಅಂತಂದ್ರೆ, ಇದನ್ನ ನಾನು ಗುರು ಬಸವಣ್ಣವರಿಗೆ ಬಡಿಸ್ಬೇಕು ಅಂತ. ಆದ್ರೆ ಅವರು ಏನು, ಎಲ್ಲರಿಗೂ ಅವರು ಅಲ್ಲಿಂದ ಎಲ್ಲಾ ರಾಜ್ಯ ಎಲ್ಲ ಬಿಟ್ಟು ಬಂದಿದ್ರು. ಇಲ್ಲಿ ಬಿಟ್ಟು ಬಂದಾಗ ಇಡೀ ಸಮೂಹಕ್ಕೆ ಪ್ರಸಾದ ಮಾಡುವಷ್ಟು ಸಲಕರಣೆ ಸಾಧನೆಗಳು ಅವ್ರ ಹತ್ರ ಇರ್ಲಿಲ್ಲ, ಅಷ್ಟು ಶಕ್ತಿನೂ ಅವ್ರಿಗೆ ಇಲ್ಲಿರ್ಲಿಲ್ಲ. ಆದ್ರೆ ಅಟ್ಲೀಸ್ಟ್ ಗುರು ಬಸವಣ್ಣವ್ರಿಗೆ ಒಬ್ರಿಗಾದ್ರೂ ನಾನು ಇದನ್ನು ಬಡಿಸ್ಬೇಕು ಅಂತಕ್ಕಂಥ ತೀರಾ ಹಂಬಲ ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮಹಾದೇವಿ ಅಕ್ಕ, ಮೋಳಿಗೆಯ ಮಹಾದೇವಿ ಅಮ್ಮ ಏನ್ ಮಾಡಿದ್ರು, ಹೆಂಗ್ ಬಡಿಸೋದು ಗುರು ಬಸವಣ್ಣರಿಗೆ ಅಂತ ಹೇಳ್ಬಿಟ್ಟು ಒಂದು ಟಿಫನ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಪ್ರಸಾದವನ್ನ ಮಾಡ್ಕೊಂಡು ಅವರು ನೀಲಾಂಬಿಕಾ ತಾಯಿಯವ್ರ ಕೈಯಲ್ಲಿ ತಂದು ಕೊಡ್ತಾರೆ. ನೀಲಾಂಬಿಕಾ ತಾಯಿಯವರಲ್ಲಿ ತಂದು ಕೊಡ್ತಾರೆ ಪ್ರಸಾದ, ಇದು ಗುರು ಬಸವಣ್ಣವ್ರಿಗೆ ಬಡಿಸಿ, ಇದು ನಮ್ಮ ಹಂಬಲ ಇದೆ ಅಂತ ಹೇಳ್ಬಿಟ್ಟು. ಈಗ ನೀಲಾಂಬಿಕಾ ತಾಯಿಯವರಿಗೆ ಬಹಳ ಸಂದಿಗ್ಧತೆ, ನಾನ್ ಹೆಂಗ್ ಬಡಿಸೋದು ಪ್ರಸಾದ? ಅವ್ರು ನಮ್ಮ ಮನೆಯಲ್ಲಂತೂ ಪ್ರಸಾದನೇ ಮಾಡೋದಿಲ್ಲ. ತಮ್ಮ ಸ್ವಂತ ಮನೆ ಏನ್ ಪ್ರೈವೇಟ್ ಹೌಸ್ ಅಂತ ಏನಿರುತ್ತೆ ಗುರು ಬಸವಣ್ಣವ್ರದ್ದು, ಅಲ್ಲಿ ಕುಂತ ಅವ್ರು ಪ್ರಸಾದನೆ ಮಾಡಿಲ್ಲ ಯಾವತ್ತೂ ಕೂಡ. ನೀಲಾಂಬಿಕಾ ತಾಯಿಯವರಿಗೆ ಬಹಳ ಸಂದಿಗ್ಧತೆ ಆಯ್ತು, ನಾನ್ ಹೆಂಗ್ ಬಡಿಸೋದು ಈ ಪ್ರಸಾದ ಗುರು ಬಸವಣ್ಣವರಿಗೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರ ಏನ್ ಮಾಡ್ತಾರೆ, ಕೊನೆಗೆ ಅವರು ಶರಣರು ಬಂದು ಆತ್ಮೀಯತೆಯನ್ನು ಅರ್ಪಿಸಿ ಹೋಗಿದ್ದಾರೆ. ನೀವು ಬಡಿಸ್ಬೇಕು ಅಂತ ಅವ್ರು ಹೇಳಿದ್ದಾರೆ, ಆಗ್ಲಿ ಅಂತ ಇವ್ರು ಇಸ್ಕೊಂಡ್ ಬಿಟ್ಟಾಗಿದೆ. ಈಗ ಅದು ಇಸ್ಕೊಂಡ್ ಮೇಲೆ ಬಹಳ ಕಷ್ಟ ಆಗ್ಲಿಕ್ಕೆ ಶುರು ಆಯ್ತು ಅವ್ರಿಗೆ ಪರಿಸ್ಥಿತಿ, ಎಲ್ಲಿ ಬಡಿಸ್ಲಿ, ಹೆಂಗ್ ಬಡಿಸ್ಲಿ ಅಂತ. ಆದ್ರೆ ಕೊನೆಗೆ ತಾಳಾರ್ದಿಗೆ ಅವರಿಗೆ ಮನಸ್ಸಿಗೆ, ಮಹಾದೇವಿ ಅಮ್ಮನವರ ಮನಸ್ಸಿಗೆ ತೃಪ್ತಿ ಆಗ್ಲಿ ಅಂತ ಗುರು ಬಸವಣ್ಣವರು ಮಹಾಮನೆಯಲ್ಲಿ ಎಲ್ಲಾ ಶರಣರ ಜೊತೆನೆ ಪ್ರಸಾದ ಕೂತ್ಕೊಂಡಿದ್ದಾರೆ.
ಕೂತ್ಕೊಂಡಾಗ ಏನ್ ಮಾಡ್ಬೇಕೀಗ? ಅವರಿಗೆ ಗೊತ್ತಿದೆ, ನೀಲಾಂಬಿಕಾ ತಾಯಿಯವ್ರಿಗೆ ಗೊತ್ತಿದೆ ಇದು ಈ ಗುರು ಬಸವಣ್ಣರಿಗೆ ಇಲ್ಲಿ ಬಡಿಸೋದು ಸರಿಯೋ ತಪ್ಪೋ ಅಂತ ಬಹಳ ಸಂದಿಗ್ಧತೆಯಲ್ಲಿದ್ದಾರೆ. ಯಾಕೆಂದ್ರೆ ಎಲ್ಲರಿಗಂತೂ ಬಡಿಸ್ಲಿಕ್ಕೆ ಆಗಲ್ಲ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಇರೋ ಪ್ರಸಾದ. ಅದಕ್ಕೆ ಧೈರ್ಯ ಮಾಡ್ಕೊಂಡು ಹೇಗೋ ಮಹಾದೇವಿ ಅಮ್ಮ ಅವರಿಗೋಸ್ಕರ ಹೋಗಿ ಗುರು ಬಸವಣ್ಣವ್ರ ತಟ್ಟೆಯಲ್ಲಿ ಆ ಕಾಶ್ಮೀರದ ಪಲಾವ್ ಬಡಿಸ್ತಾರೆ. ಪಲಾವ್ ಬಡಿಸಿದಾಗ ಗುರು ಬಸವಣ್ಣವರಿಗೆ ಬಹಳ ಮನ್ಸಿಗೆ ಒಂಥರ ನೋವಾಗುತ್ತೆ. ಅವ್ರು ಅಂತಾರೆ, ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ, ತಮ್ಮನ್ ತಾವೇ ಬೈಕೋತಾರ. ಅವ್ರು ನೀಲಾಂಬಿಕಾ ತಾಯಿಯವ್ರಿಗೆ ಬೈಯಲ್ಲ, ಯಾಕೆಂದ್ರೆ ಗೊತ್ತಿದೆ ಅವರಿಗೆ, ಅವರ ಸಂದಿಗ್ಧ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ರು, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಿಗೆ. ಅದಕ್ಕಾಗಿ ಅವರು ಅಷ್ಟು ಅನ್ಯೋನ್ಯವಾಗಿ ಬದುಕಿರ್ತಕ್ಕಂತ ಒಂದು ಪರಮ ಗೃಹಸ್ಥರು ಗುರು ಬಸವಣ್ಣವ್ರು. ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನೀಲಾಂಬಿಕಾ ತಾಯಿಯವರ ಪರಿಸ್ಥಿತಿ ಬಗ್ಗೆ. ಆದ್ರೆ ಅವ್ರು ತಮ್ಮನ್ ತಾವು ಇದು ಮಾಡ್ತಾರೆ. ನಾನು ಹರಗಣ ಪಂಕ್ತಿಯ ನಡುವೆ ನಾನು ಒಡೆಯತನದ ನಾಯಿ ತೇಜವು ಹೊತ್ತುಕೊಂಡು ಆ ಶರಣರ ಸಂಘದಲ್ಲಿ ಕುಳಿರು ಮಡದಿಯ ನಗಲೊಳಗೆ ಎಲ್ಲ ಒಡೆಯರಿಗೂ ಮಿಗಿಲಾಗಿ ತಂದಿರಿಸಲು ನಾನು ತೆಗೆದಿರಿಸಿದೆನು ಅಂತ ಹೇಳ್ತಾರೆ. ಅದನ್ನ ಅವ್ರು ತೆಗೆದಿಡ್ತಾರೆ ಗುರು ಬಸವಣ್ಣವ್ರು. ತಮ್ಮ ತಟ್ಟೆಯಲ್ಲಿ ನೀಡಿರ್ತಕ್ಕಂತ ವಿಶೇಷ ಕಾಶ್ಮೀರಿ ಪಲಾವ್ ಸೈಡಿಗೆ ಇಡ್ತಾರೆ. ನಾನು ಕರುಣಿ ಚನ್ನಬಸವಣ್ಣನ ಮರೆದುಕೊಂಡೆನಾದಡಿ ಲಿಂಗ ದೇವರಾಣೆ ಅಂತ. ಅಂದ್ರೆ ಚನ್ನಬಸವಣ್ಣ ಅಂದ್ರೆ ಅದು ಸಾಂಕೇತಿಕವಾಗಿ ಅವರ ನನ್ನ ಸಹವರ್ತಿಗಳು, ನನ್ನ ಸಹ ಶರಣರು, ಇವರು ಸ್ವೀಕಾರ ಮಾಡ್ಲಾರದಂತಹ ಪ್ರಸಾದ ನಾನ್ ಸ್ವೀಕಾರ ಮಾಡಲ್ಲ ಅಂತ. ಇದು ನಮ್ಮ ಶರಣ ಪರಂಪರೆ, ಇದು ನಮ್ಮ ಧರ್ಮ, ಇದು ನಮ್ಮ ಆಚರಣೆ, ಇದು ಸರ್ವಿಸ್. ಆದ್ರೆ ಇವತ್ತು ನಮ್ಮ ಧರ್ಮಕ ಮುಖಂಡರು, ನಮ್ಮ ಧಾರ್ಮಿಕ ಮುಖಂಡರು, ನಮ್ಮ ಧರ್ಮದಲ್ಲಿ ಕಾವಿ ಧರಿಸಿರ್ತಕ್ಕಂಥವ್ರು ಯಾವತ್ತಾದ್ರೂ ಅವ್ರು ನಮ್ಮ ಶರಣರ ಜೊತೆ ಕೂತ್ಕೊಂಡು ಪ್ರಸಾದ ಮಾಡಿದಾರ? ಅವ್ರು ಈ ಹೊರಗಡೆ ಪ್ರವಚನದಲ್ಲಿ ಹೇಳ್ತಾರೆ ನಮ್ಮಲ್ಲಿ ಸಮಾನತೆ ಇದೆ, ಸಹ ಪಂಕ್ತಿ ಭೋಜನ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗೋದು ರೂಮ್ ಒಳಗಡೆನೆ ಕೂತ್ಕೊಳ್ಳೋದು, ಒಬ್ಬರೇನೆ ಪ್ರಸಾದ ಮಾಡೋದು. ಶರಣರ ಜೊತೆ ಯಾವತ್ತೂ ಕೂತ್ಕೊಂಡು ಪ್ರಸಾದ ಮಾಡೋಲ್ಲ. ಯಾವತ್ತಾದ್ರೂ ಶರಣರ ಸಾಧನೆ ಉತ್ತಮ ಶರಣರ ಕಾಲಿಗೆ ಯಾವತ್ತಾರು ನಮಸ್ಕಾರ ಮಾಡ್ಯಾರ ಇವರು? ಈಗ ಅವರು ಹೋಗ್ಲಿ 12ನೇ ಅವ್ರು ಅಷ್ಟು ಪ್ರವಚನ ಮಾಡ್ತಾರೆ, ಇಷ್ಟು ಧರ್ಮ ಪ್ರಚಾರ ಮಾಡಿದ್ದಾರೆ, ತ್ಯಾಗ ಮಾಡಿದೀನಿ, ನಾನ್ ಧರ್ಮ ಬೆಳೆಸ್ತೀನಿ ಅಂತ ಹೇಳೋರು ಅಂಥ ತಾನೇ ಬೆಳೆಸಿರುವಂತಹ ಒಬ್ಬ ಶ್ರೇಷ್ಠ ಶರಣನ ಪಾದಕ್ಕೆ ಯಾವತ್ತಾದ್ರೂ ಇವ್ರು ಶರಣಂತಾರ? ಅವ್ರಿಗೆ ಆತ್ಮಸಾಕ್ಷಿ ಇದೆಯೋ ನಾನು 12ನೇ ಶತಮಾನದ ಶರಣರನ್ನ ನಾನು ತಯಾರು ಮಾಡಿದೀನಿ ಅಂತ ಅವ್ರಿಗೆ ಆತ್ಮಸಾಕ್ಷಿ ಇದ್ದಾರೆ. ಅಂತ ಶರಣರ ಪಾದಕ್ ನಮಸ್ಕಾರ ಅನ್ಬೇಕು, ಅವ್ರು ಶರಣಾರ್ಥಿ ಮಾಡ್ಬೇಕು. ಅದು ಇಲ್ಲ, ಯಾವಾಗ್ಲೂ ನಾವೇ ಹೋಗೋದು, ದಡ 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 ಕಾಲಿಗೆ ಬೀಳೋದು, ಕಾವಿಗಳಿಗೆ ಕಾಲಿಗೆ ಬಿಡೋದು, ಕಾಣಿಕೆ ಕಳ್ಕೊಳ್ಳೋದು ನಾವು. ಮತ್ ಸಮಾನತೆ ಇಲ್ಲ. ಸಮಾನತೆ ಎಲ್ಲಿದೆ? ಸಮಾನತೆ ಅನ್ನೋದು ಅತ್ಯಂತ ಸೂಕ್ಷ್ಮವಾಗಿದೆ. ಅದು ವ್ಯಕ್ತಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಲಿಂಗದೇವ ಇದೇ ದಿವ್ಯ ಅಂತ ಗುರು ಬಸವಣ್ಣ ಹೇಳಿದ್ರು. ಅದಕ್ಕೆ ಸರ್ವಿಸ್, ಸೇವೆ, ಅನ್ಸೆಲ್ಫಿಶ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದಿ ಸೊಸೈಟಿ. ಸಮಾಜಕ್ಕಾಗಿ ತಾನು ಕೀಳಾಗಲೊಲ್ಲೆನು ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ ಕೀಳಿಂಗಲ್ಲದೆ ಏನು ಕರೆಯುವುದೇ ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಲಿಂಗದೇವ ಅಂತಂದ್ರು. ಇವನ್ನೆಲ್ಲ ನಮಗ್ ಗುರು ಬಸವಣ್ಣವ್ರು ಬೋಧನೆ ಮಾಡಿದ್ರು. ಇಂಥ ಬೋಧನೆಯನ್ನ ಮಠಾಧೀಶರು, ಕಾವಿಧಾರಿಗಳು ನಮಗ್ ಹೇಳಿದ್ರು, ನೀವು ಕೀಳಾಗಿರಿ ಅಂತ ನಮಗ್ ಹೇಳಿ ನಮ್ಮನ್ನ ಕೀಳು ಮಾಡಿದ್ರೆ ಹೊರತು ಅವ್ರು ಕೀಳಾಗ್ಲಿಲ್ಲ ಯಾವತ್ತೂ ಕೂಡ. ಮತ್ತು ಅವ್ರು ನಮ್ ತಲೆ ಮೇಲೆನೆ ಕುಂತ್ಕೊಂಡ್ರು, ನಮ್ ಭುಜದ ಮೇಲೆನೆ ಕುತ್ಕೊಂಡ್ ಮೆರೆದ್ರು. ಅನೇಕ ಮಠಾಧೀಶರು ಪರಂಪರೆಯಲ್ಲಿ ಬಂದ ಪಂಚಾಪೀಡಾಧೀಶರಿಗೆ ಹಿಡ್ಕೊಂಡು ನಮ್ಮ ಹಣದಲ್ಲಿ, ನಮ್ಮ ಕಾಯಕದಲ್ಲಿ ಅವ್ರು ಮೆರೆದ್ರೆ ಹೊರತು ಅವ್ರು ಯಾವತ್ತೂ ಕೀಳಾಗ್ಲಿಲ್ಲ. ಅದಕ್ಕಾಗಿ ಈ ರೀತಿ ನಮ್ಮ ವಿಸ್ಡಮ್ ಅನ್ನ ನಾವು ಉಪಯೋಗಿಸ್ಕೊಂಡು ಯಾರು ನಿಜವಾದ ಬಸವ ಭಕ್ತರು, ಯಾರು ನಿಜವಾದ ಬಸವ ತತ್ವದ ಪ್ರತಿಪಾದಕ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಇದು ಸರ್ವಿಸ್. ನಾವು ಶರಣರ ಸಂಘದಲ್ಲಿ ಇದನ್ನ ನಾನು ಅನೇಕ ಕಡೆ ನೋಡಿದೀನಿ. ನಮ್ಮ ಈಗ ಈ ಶರಣರು ವಿಶೇಷವಾಗಿ ಇದ್ರಲ್ಲಿ ಬಹಳಷ್ಟು ಜನ ನಮ್ಮ ವೀರಣ್ಣ ಅಣ್ಣವ್ರು ನಡೆಸ್ತಕ್ಕಂಥ ಬಸವ ಚಿಂತನ ಪ್ರಭೆ ಕಾರ್ಯಕ್ರಮದಲ್ಲೂ ಭಾಗವಹಿಸೋರಿದ್ದಾರೆ. ಅಲ್ಲಿ ಒಂದ್ಸಲ ಕೊಪ್ಪಳದಲ್ಲೆಲ್ಲ ಕಾರ್ಯಕ್ರಮ ಅದು ಮಾಡಿದಾಗ ನಾವು ಹೋದಾಗ ಎಲ್ಲಿ ಎಂಥ ಗುಣಗಳು ಅಲ್ಲಿ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಾ ಶರಣರಿಗೆ ಪಾದಕ್ಕೆ ಈಗ ಅವ್ರು ಮನೆಗೆ ಹೋದ್ರು ಪಾದವನ್ನ ತೊಳೆದು ಒಳಗ್ ಕರ್ಕೊಳ್ತಕ್ಕಂಥದ್ದು. ಈ ರೀತಿ ಪಾದಕ್ಕೆ ಶರಣಾರ್ಥಿ, ಒಬ್ರಿಗೊಬ್ರು ಈ ರೀತಿ ಶರಣರಲ್ಲಿ ನಾನು ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸುವಂತಕ್ಕಂಥ ನಿಜವಾದ ತತ್ವವನ್ನ ಅಳವಡಿಸ್ತಾ ಇರೋರು, ಬೆಳೆಸ್ತಾ ಇರ್ತಕ್ಕಂಥವ್ರು ನಮ್ಮ ಗೃಹಸ್ಥ ಜಂಗಮರೇ ಹೊರತು ಅದನ್ನು ಅವರು ಮಾಡ್ತಾರೆ, ನಾವು ಮಾಡ್ತೇವೆ, ಎಲ್ಲರೂ ಮಾಡ್ತೇವೆ. ಆದ್ರೆ ಮಠಾಧೀಶರು, ಕಾವಿಧಾರಿಗಳು ಬಸವ ತತ್ವವನ್ನ ಗುತ್ತಿಗೆ ಪಡೆದಿರ್ತಕ್ಕಂಥವ್ರು ಯಾವತ್ತೂ ಕೂಡ ಅವ್ರು ಸರ್ವಿಸ್ ಮಾಡೋದಿಲ್ಲ ಅಂತ ನನ್ಗೆ ಅನ್ಸಿದೆ. ಅದು ಅವ್ರ ಕಾಯಕ, ಅವ್ರ ಹೊಟ್ಟೆ ಜೀವನವನ್ನ ಒಂದು ರೂಪಿಸ್ಕೊಳ್ಳಿಕ್ಕೆ ಅನೇಕ ಕಲೆಗಳಲ್ಲಿ ನೀವು ಜೋಕು ಎಲ್ಲ ನೋಡಿರ್ಬೋದು. ಸೈನ್ಸ್ ಚೆನ್ನಾಗ್ ಬಂದ್ರೆ ಅವನು ಡಾಕ್ಟರ್ ಆಗ್ತಾನೆ, ಮ್ಯಾಥ್ಸ್ ಚೆನ್ನಾಗ್ ಬಂದ್ರೆ ಅವನು ಏನೋ ಫಿಸಿಷಿಯನ್, ಹಂಗೆಲ್ಲ ಇಂಜಿನಿಯರ್ ಆಗ್ತಾನೆ, ಏನು ಬಂದಿಲ್ಲ ಅಂದ್ರೆ ಮಠ ಸೇರ್ಕೋತಾನೆ ಅಂತ ಹೇಳ್ಬಿಟ್ಟು ನಾವು ಅನೇಕ ಜೋಕುಗಳೆಲ್ಲ ಬರ್ತಿರ್ತಾವ. ಅಂದ್ರೆ ಎಲ್ಲೂ ಸಲ್ಲದವರು ಇಲ್ಲಿ ಸಲ್ತಾರೆ ಅಂತ ಮಾತಾಜಿಯವರು ಕೊನೆಗೆ ಹೇಳೇ ಬಿಟ್ರು ಒಂದಿನ. ಅವ್ರು ನೋಡಿ ಸಾಕಾಗ್ಬಿಟ್ಟು, ಲಾಸ್ಟ್ ಶರಣ ಮೇಳದಲ್ಲಿ ಎಲ್ಲಿ ಸಲ್ಲದವರು ಇಲ್ಲಿ ಕಾವಿ ಹಾಕೊಂಡು ಸಲ್ತಾ ಇದ್ದಾರೆ ಅಂತ ಅಂದ್ಬಿಟ್ರು ಅವ್ರು. ಅಂದ್ರೆ ಇದ್ರ ಅರ್ಥ ನಾವು ಜಾಗೃತರಾಗ್ಬೇಕು, ನಾವು ಭಕ್ತರ ಧರ್ಮದ
ಧರ್ಮದ ಪರಂಪರೆಯನ್ನು ಬೆಳೆಸೋದಿದೆಯಲ್ಲ, ಇದು ಮಠಾಧೀಶರಿಂದ ಸಾಧ್ಯ ಇಲ್ಲ. ಅವ್ರು ಮದುವೆ ಮಾಡ್ಕೊಳ್ಳೋದಿಲ್ಲ, ಮಕ್ಕಳು ಇರೋದಿಲ್ಲ, ಬೇರೆ ಹೆಂಗೋ ಅವ್ರು ಒಂದ್ ವೇಳೆ ಇದ್ರು ಅವ್ರುಗಳನ್ನ ಅವ್ರಿಗೆ ಸಮಾಜಕ್ಕೆ ತೋರ್ಸ್ಲಿಕ್ಕೆ ಆಗೋದಿಲ್ಲ ಅವರಿಂದ. ಆದ್ರೆ ನಾವು ಗೃಹಸ್ಥರು, ನಮ್ಮ ಮಕ್ಕಳಿದ್ದಾರೆ, ನಾವು ಅವರನ್ನು ಸಮಾಜಕ್ಕೆ ತೋರಿಸ್ತೀವಿ, ಇವ್ರು ನನ್ನ ಮಗ ಅಂತ ನಾವ್ ಹೇಳ್ತೀವಿ, ನನ್ನ ಮಗಳು ಹೇಳ್ತೀವಿ, ಅವರನ್ನ ಈ ಧರ್ಮವನ್ನ ಬೆಳೆಸಿ ಅವರನ್ನ ಮತ್ ಮುಂದೆ ತಂದು ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಕಾವಿಧಾರಿಗಳಿಗಿಂತ ಹೆಚ್ಚಾಗಿ ನಮ್ಮ ಭಕ್ತರ ಮೇಲಿದೆ. ಅದನ್ನ ನಾವು ಈ ಒಂದು 24 ಗುಣಗಳು, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇರ್ತಕ್ಕಂಥ 24 ಗುಣಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ, ಈ ಸರ್ವಿಸ್ ಎನಗಿಂತ ಕಿರಿಯರಿಲ್ಲ ಅನ್ನೋ ಭಾವನೆ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಈ ನಮ್ಮ ಧರ್ಮ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಲ್ಲೂ ನಾನು ಈ ನನ್ನ ಮಾತುಗಳನ್ನ ನಿವೇದಿಸುತ್ತಾ, ಗುರು ಬಸವಣ್ಣನವರು ಆದಿ ಶರಣರು ನುಡಿಸಿರ್ತಕ್ಕಂಥ ಈ ನುಡಿಗಳನ್ನ ತಮ್ಮೆಲ್ಲರ ನಾ ಶ್ರೀ ಚರಣಕ್ಕೆ ಅರ್ಪಿಸ್ತೇನೆ. ಇದು ಬಹಳ ಇನ್ನು ನನಗೆ 2-3 ತಿಂಗಳು ಹೋಗೋ ವಿಚಾರ ಇತ್ತು. ಇದು ಮುಗಿಸಿ ನಾಳೆಯಿಂದ ಬೇರೆ ವಿಚಾರ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಇವತ್ತು 1 ಅವರ್ ಎಕ್ಸ್ಟ್ರಾ ಆಯ್ತು. ಆದ್ರೆ ನಾಳೆಯಿಂದ ಕರೆಕ್ಟ್ ಆಗಿ 8 ಗಂಟೆಗೆ ಶುರು ಮಾಡಿ 9 ಗಂಟೆಗೆ ಮುಗಿಸ್ತೀವಿ. ಯಾಕೆಂದ್ರೆ ಅದು ಮತ್ತೆ ಒಂದು ಸೀರೀಸ್ ಇರುತ್ತೆ, ಒಂದು ಧಾರಾವಾಹಿ ಟೈಪ್ ಹೋಗ್ತಾ ಇರುತ್ತೆ, ವಿಚಾರಗಳು ಒಂದಕ್ಕೊಂದು ಲಿಂಕ್ ಇರ್ತವೆ. ಇವತ್ತಿಗೂ ನಾಳೆದಕ್ಕೂ ಲಿಂಕ್ ಇಲ್ಲದೆ ಇರೋ ಕಾರಣಕ್ಕೆ ಇವತ್ತಿದು ಮುಗಿಸ್ಬೇಕಾಯ್ತು. ಶರಣ ಬಂಧುಗಳೇ, ತಾವೆಲ್ಲರೂ ಇಷ್ಟೊತ್ತು ಈ ಒಂದು ಶ್ರಾವಣ ಮಾಸದ ಅನುಭವದ ಅಡಿಗೆಯನ್ನ ತಮ್ಮ ಕಿವಿ ಎಂಬ ಒಂದು ಈ ಬಾಯಿಯ ಮೂಲಕ ಇದನ್ನ ಸವಿದು ಆನಂದಿಸಿದಿರಿ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ತಾವೆಲ್ಲ ಜೊತೆಗಿದ್ದು ಈ ಕಾರ್ಯಕ್ರಮವನ್ನ ಆಲಿಸಿರ್ತಕ್ಕಂಥ ತಮ್ಮೆಲ್ಲರ ಶ್ರೀಚರಣಗಳು ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಾರಾದ್ರೂ ಒಂದೆರಡು ತಮ್ಮ ಅಭಿಪ್ರಾಯ ಹೇಳೋದಿದ್ರೆ ಹೇಳ್ಬಹುದು, ಇಲ್ಲಾಂದ್ರೆ ಟೈಮ್ ಸಾಕಷ್ಟಾಗಿದೆ. ಈ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿ ಮತ್ತೆ ನಾಳೆಗೆ ನಾವು ಹೊಸ ವಿಚಾರಕ್ಕೆ ಬರೋಣ. ಶರಣಾರ್ಥಿಗಳು. ಶರಣಾರ್ಥಿಯನ್ನ ಮಠಾಧೀಶರು ಪ್ರಸಾದ ಗುರು ಬಸವಣ್ಣವ್ರು ಹೇಗ್ ಮಾಡ್ತಿದ್ರಂತ ಮುಖ್ಯವಾದ ಪಾಯಿಂಟ್ ಗೊತ್ತೇ ಇರ್ಲಿಲ್ಲ. ಇವೆಲ್ಲ ಗೊತ್ತಾದ್ರು ಇವತ್ತು ಬಹಳ ಖುಷಿ ಅನಿಸ್ತಾನ. ಇನ್ ಕೆಲವೊಂದು ಹೊಸ ಪಾಯಿಂಟ್ಗಳು ಸಿಕ್ಬಿಟ್ಟು ಬಹಳ ಆನಂದ ಅನಿಸ್ತು, ಬಹಳ ಖುಷಿ ಅಂತೂ, ಬಹಳ ಆಶ್ಚರ್ಯ ಅನಿಸ್ತಾನ. ಶರಣಾರ್ಥಿ. ಶರಣಾರ್ಥಿ ಏನಾರಿ ತುಂಬಾ ಚೆನ್ನಾಗಿ ಬಂತ್ರಿ. ಇದು ಬೇಕಾಗಿತ್ರಿ ನಮ್ಗ. ಯಾಕಂದ್ರ ಈ ತರ ನುಡಿ ಬಾಳ ದಿನ ಆಯ್ತು ಕೇಳಿದಿಲ್ಲ. ಅದ್ರ ಮಾತಾಜಿಯವ್ರ ವಿಶೇಷತೆ ಮತ್ತು ನಿಮ್ದು ಎಲ್ಲವನ್ನೂ ಹೇಳಿದ್ರಿ, ಮಕ್ಳಿಗೆ ಹೆಂಗ್ ಯಾವ ತರ ಸಂಸ್ಕಾರ ಕೊಡ್ಬೇಕು ಅಂತೇಳಿ. ಆದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರನ, ಆನಂದ ಆಯ್ತು. ನಿಜಕ್ಕೂನು ಮನಸ್ಸು ಎಲ್ಲವನ್ನು ಆನಂದವಾಗಿ ತುಂಬಿ ತುಳಿಕತೆನ ಇದ್ರೊಳಗ ನಾವು ತುಂಬ್ಕೋಬೇಕು. ಅಂದ್ರೆ ಬಹಳಷ್ಟು ತುಂಬ್ಕೋಬೇಕು. ನಮ್ಗೆ ಇದು ಕೇಳ್ಬೇಕು. ಈ ತರ ನಮ್ಗ ಸಂಸಾರದಿಂದ ನಾವು ಈಗ ಹೆಂಗಂದ್ರೆ ಸಂಸಾರ ಒಳಗನ ನಾವು ಒಂದು ಸಂಸಾರವನ್ನ ಮಾಡಿ ಇದು ನಾವು ಭಕ್ತಿ ಮಾಡ್ಬೇಕಲ್ಲ, ಅದು ಬಾಳ ಮಹತ್ವ ಐತಿ. ನಾವು ಬರೇ ಪೂಜೆ ಮಾಡ್ಕೋತ ಹೋದ್ರುನು ಏನು ಅರ್ಥ ಆಗಂಗಿಲ್ಲ. ಆದ್ರೆ ಈ ಚಿಂತನ ಪ್ರಭೆಯಿಂದ ನಾವು ಬಹಳಷ್ಟು ಕಲ್ತಿದ್ದೀವು. ಆದ್ರೂ ಈ ತರ ನುಡಿಬೇಕಾಗಿತ್ತು. ನೀವು ಈಗ ನಿಮ್ ಮಕ್ಕಳ ಬಗ್ಗೆ, ಸಂಸಾರ ಬಗ್ಗೆ ತಗೊಂಡು ಏನೆಲ್ಲಾ ಹೇಳಿದ್ರಲ್ಲ, ನಮ್ ಜೀವನದೊಳಗೆ ಇಂತ ನುಡಿ ಬೇಕಾಗಿತ್ತು. ಏನಾರ ಶರಣಾರ್ಥಿ ನೀವು ಹೇಳಿದಕ್ಕೆ ನಿಮ್ ನುಡಿ ಅನಂತ ಕೋಟಿ ಶರಣಾರ್ಥಿಗಳು. ಈ ದಿನನಿತ್ಯ ಇಲ್ರಿ, ಎಷ್ಟೋ ಆನಂದವಾಯ್ತು. ಯಾಕಂದ್ರ ಮಾತಾಜಿಯವ್ರು ಹೋದ ಬಳಿಕ ನಾವು ಈ ತರ ನುಡಿ ಕೇಳಿದ್ದಿಲ್ಲ. ನೀವ್ ಏನ್ ಹೇಳಾಕತ್ತಿದ್ರಿ ಇಷ್ಟೊತ್ತಕ ಎಲ್ಲಾ ಮಾತಾಜಿಯವ್ರು ನುಡ್ಸಿದಂತ ನುಡಿನೇ ಆಯ್ತು. ಅವರೇ ಕುಂತ್ ಹೇಳಾಕತ್ತಾರ ಅನ್ನೋ ತರ ಭಾವನೆಯಲ್ಲಿ ನಾವ್ ಇದ್ದೀವಿ ಅನ್ನಾರೆ. ಶರಣಾರ್ಥಿ. ಶರಣಾರ್ಥಿ ತಮಗೂ. ಇದಕ್ಕೆ ಮೂಲ ಪ್ರೇರಣೆ ನೀವೇ, ಇದರಲ್ಲಿ ಇದಕ್ ಪ್ರೇರಕ ಶಕ್ತಿ ನೀವೇ. ಆಕ್ಚುಲಿ ಈ ಕಾರ್ಯಕ್ರಮ ಮಾಡ್ಬೇಕು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ನಾವು ಅನುಭವದ ಅಡಿಗೆ ಮಾಡ್ಬೇಕಂದಾಗ್ಲೂ ನಿಮ್ಮ ಪ್ರೇರಣೆಯಿಂದಲೇ ಶುರು ಮಾಡಿದ್ದು. ಈಗ ಮತ್ತೆ ಈ ತಿಂಗಳು ಪ್ರವಚನ ಮಾಡ್ಬೇಕಂದ್ರೂ ಕೂಡ ನಿಮ್ಮ ಪ್ರೇರಣೆಯಿಂದಲೇ ಶುರು ಮಾಡಿದ್ದು. ಜೊತೆಗೆ ತಮ್ಗೆ ಯಾರ್ಯಾರಿಗೆ ಆನಂದ ಅನ್ಸಿದೆ, ಸಂತೋಷ ಅನ್ಸಿದೆ, ಅವೆಲ್ಲರೂ ಕೂಡ ಈ ಒಂದು ತಿಂಗಳ ಪ್ರವಚನದ ಬಗ್ಗೆ ಬೇರೆಯವ್ರಿಗೂ ತಿಳಿಸಿ ತಾವು ಕೂಡ ಜಾಯಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಅನುಭವದ ಅಡಿಗೆಯನ್ನ ತಾವು ಬೇರೆಯವರಿಗೂ ಬಡಿಸುವಂತಹ ಒಂದು ಸತ್ಕಾರ್ಯ ತಾವು ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶರಣಾರ್ಥಿ ಅವರೇ. ಶರಣಾರ್ಥಿ ಅನ್ನಾರ. ನೀವ್ ಅವಾಗನ ಹೇಳ್ತ ನಂದಿದ್ರಿ, ನೀವು 3 ತಿಂಗಳ ದೇರಿಗೆ ಹೋದ್ರಲ್ಲ, ಅವಾಗ ಮೆಸೇಜ್ ಹಾಕನ ಕೇಳಿ ಏನೋ ಒಂದ್ ಕಳ್ಕೊಂಡಂಗ ಆಗ್ಬಿಟ್ಟಿತ್ತು ನಮಗ. ನೀವು ಬಂದು ಮತ್ ಈಗ ಚಾಲೋ ಮಾಡೋಣ, ಮನಸ್ಸು ಎಷ್ಟೋ ಒಂದ್ ಹರ್ಷೋದಾರಕ ಆಗಿತ್ತು. ಯಾಕಂದ್ರ ನಮಗೂ ರಾತ್ರಿ ಒಂದ್ ಸ್ವಲ್ಪ ನಾವ್ ಈ ಟಿವಿ ಏನು ಇಟ್ಟಿಲ್ಲ ನಾರೇ, ಎಲ್ಲಾ ಬಂದ್ ಮಾಡಿದೀವಿ. ಮಾತಾಜಿ ಅವ್ರ ಹಾಡ ಕೇಳುದು, ವಚನ ಕೇಳುದು, ಟೈಮ್ ಸಿಕ್ತಂದ್ರೆ ಇಷ್ಟು ಮಾಡ್ತಿದೀವಿ. ಮತ್ತೆ ವಚನ ಪಠನ ಓದುದು, ಈ ಬಸವ ಚಿಂತನ ಪ್ರವೇಶಿಕ ಬಳಕ ನಾವು 4 ಗಂಟೆಗೆ ಎದ್ದು ಸಾಧನೆ ಪೂಜೆ ಮಾಡುದು, ಸಂಭ್ರಮ ಪೂಜೆಯಲ್ಲಿ ಚಿಂತನೆಯಲ್ಲಿ ಇಷ್ಟ ನಾವ್ ಹೇಳ್ಬೇಕಂತ ಬಂದದ ವಿಷಯನು ಚಿಂತನ ಪ್ರಭೆಯಿಂದನ ಕಲ್ತೀವ್ರಿ ಅನ್ನಾರ. ಯಾಕಂದ್ರ ನಮ್ಗೆ ಇಷ್ಟು ಧೈರ್ಯ ಇದ್ದಿದ್ದಿಲ್ಲ. ಇನ್ನೊಂದು ಇವತ್ತಿನ ಪ್ರವಚನದಾಗ ನೀವ್ ಏನ್ ಹೇಳಿದ್ರಿ ಅಂದ್ರ
ಮಾತಾಜಿಯವರು ಅಲ್ಲಿ ಪ್ರವಚನ ಮಾಡೋದು ಎಲ್ಲವನ್ನು ಇದು ನಮ್ ಮನಸ್ಸಿನೊಳಗ್ ಬರ್ತಿತ್ತು. ನೀವ್ ಏನ್ ಹೇಳಿದ್ರಲ್ಲ, ಆದ್ರೆ ಈ ತರ ನಮ್ಗೆ ಹೇಳಾಕ್ ಬರ್ತಿದಿಲ್ಲನ, ಅದನ್ನೆಲ್ಲ ಮತ್ ನೆನ್ಪಿಸಿ ಕೊಡ್ರಿ. ಅದು ಬಹಳ ಆನಂದ ಆಯ್ತು. ಯಾಕಂದ್ರ ನಮ್ ಮನಸ್ಸಿನೊಳಗ್ ಇದ್ದ ವಿಚಾರ ಎಲ್ಲವನ್ನು ಮಾತಾಜಿಯವ್ರು ಹೇಳ್ತಿದ್ರು. ಹೌದು ಹೌದು ಅಂತಿದ್ವು. ನಮ್ ಬಗ್ಗೆ ನಾವು ಮಾತಾಜಿಯವ್ರ ಬಗ್ಗೆ ಈ ತರ ವಿಚಾರ ಮಾಡ್ತಿದ್ವಿ. ನಿದ್ದಿಯಿಂದ ಆಯ್ತು. ಮಾತಾಜಿಯವ್ರು ಎಷ್ಟು ಶಕ್ತಿ ಐತಿಪ್ಪ, ಹೆಂಗ ಅಧ್ಯಯನ ಮಾಡ್ತಾರು ಇವ್ರು, ಇಷ್ಟೋತಕ ಕೂಡ್ತಾರಲ್ಲ ಅಂತೇಳಿ ನಮಗೂ ಇದೆಲ್ಲಾ ಶರಣ ಮೇಳಕ್ ಹೋದಾಗ ಬಾಳ ಅಂದ್ರ ಬಾಳ ವಿಚಾರ ಬರ್ತಿತ್ರಿ ಅಣ್ಣಾರ. ಆದ್ರ ನೀವು ಹೇಳಿದ್ರಿ ನಿಮ್ಮ ಸ್ಕೂಲ್ ಬಗ್ಗೆ ಆ ತರ ನಮಗೂ ನಿದ್ದೆ ಅಂದ್ರ ಮಕ್ಕಳಲ್ಲಿ ಈ ತರ ಇರ್ತೈತಿ ನಿಜ. ಆದ್ರೆ ನಮ್ಗೆ ಈಗಲಾದ್ರೂ ನಿದ್ದೆ ಐತಿ. ಆದ್ರ ಮಾತಾಜಿಯವ್ರ ಶಕ್ತಿ ಎಂತದ್ ಐತಿ ಅಂದ ಅವ್ರು ತೋರ್ಸ್ಕೊಟ್ರು, ಕಣ್ಣಾರೆ ನೋಡಿದೀವಿ, ಅನುಭವಿಸಿದೀವ್ರಿ. ನಾವು 20 ವರ್ಷ ತಕ ಆನಂದಿಸಿದೀವಿ. ಈ ಮಾತಾಜಿಯವ್ರ ಕಳ್ಕೊಂಡ್ ಬಳಕ ಎಷ್ಟೋ ನೊಂದಿದೀವು. ಆದ್ರ ಮತ್ತ ಮಾತಾಜಿಯವ್ರ ನಿಮ್ ಮೂಲಕ ಬಂದ್ರು, ಇದು ಆನಂದ ಉಣ್ಸಾಕತ್ರಿ. ನಾವು ಉಣ್ಣಾಕತ್ತೀವಿ. ಶರಣಾರ್ಥಿ ಅಮೃತ ಸವಿದಿರಣ್ಣ. ಇವತ್ ಹೊಟ್ಟಿ ತುಂಬಾ ಆನಂದ ಆಯ್ತು ನೋಡ್ರಿ ಅಣ್ಣ. ಶರಣಾರ್ಥಿ. ಶರಣಾರ್ಥಿ ಅವರೇ, ಮತ್ತೆ ಯಾರಾದ್ರೂ ಏನಾರ ಹೇಳೋದಿದ್ರೆ ನೋಡ್ರಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಮಾತಾಜಿ ತಾಯಿ, ಮಾತಾಜಿ ತಂದೆ, ನಮ್ಮ ಪಾಲಿಗೆ ಇಂದು ನೀವೇ ನಂದಾದೀಪ, ನಮ್ಮ ಬಾಳಿಗೆ ಆಸರೆ ನೀವೆ ಮಗೆ. ಮಾತಾಜಿ ತಾಯಿ, ಮಾತಾಜಿ ತಂದೆ, ನಮ್ಮ ಪಾಲಿಗೆ ಶಾಂತಿ ಸಹನೆ ಪ್ರೀತಿ ಕರುಣೆಯ ಗುರುವ ನೋಡಿದೆ. ನಿಮ್ಮ ಮಮತೆ ಮಡಿಲಿನಿಂದ ಧರ್ಮ ಬೆಳಗಿದೆ. ಶಾಂತಿ ಸಹನೆ ಪ್ರೀತಿ ಕರುಣೆಯ ಗುರುವ ನೋಡಿದೆ. ನಿಮ್ಮ ಮಮತೆ ಮಡಿಲಿನಿಂದ ಧರ್ಮ ಬೆಳಗಿದೆ. ನಿಮ್ಮ ನಾವು ನೋಡಲು ಕರುಣೆ ತುಂಬಿ ಕಾಡಲು ಬಸವಾತ್ಮಜೇ ಪಾದ ಸೇರಿದೆ. ಧರ್ಮದಿ ಒಂದಾದೆ. ಮಾತಾಜಿ ತಾಯಿ, ಮಾತಾಜಿ ತಂದೆ, ನಮ್ಮ ಪಾಲಿಗೆ ಶರಣನಾಗಿ ಬಾಳಬೇಕು ಎಂದು ಕಾಣದೆ. ಭವಬಂಧನದಿ ಸಿಲುಕಿ ನೊಂದು ಬೆಂದು ಬಾಡಿದೆ. ಬಸವ ಗುರುವ ತೋರಿದೆ, ಲಿಂಗ ದೀಕ್ಷೆ ನೀಡಿದೆ. ನಗುತ್ತಲೇ ನೋವ ಮರೆಸಿದೆ, ಹರುಷವಾನಿ ತಂದೆ. ಮಾತಾಜಿ ತಾಯಿ, ಮಾತಾಜಿ ತಂದೆ, ನಮ್ಮ ಪಾಲಿಗೆ ದಿವ್ಯ ಕಟಾಕ್ಷದಿಂದ ನಿಮ್ಮ ಬಸವ ನೋಡುತ್ತಾ ಹರಸುತಿಹರು 100 ವರುಷ ಬಾಳಿಯನ್ನುತ್ತಾ. ಬಸವ ಹೃದಯದಾಸೆಯ ಶರಣರೆದೆಯ ಬಯಕೆಯ ನಡೆಸಲು ನೀವು ಬಂದಿರ. ಮಾತಾಜಿ ಹೇಳುವ, ಮಾತಾಜಿ ತಾಯಿ, ಮಾತಾಜಿ ತಂದೆ, ನಮ್ಮ ಪಾಲಿಗೆ ಇಂದು ನೀವೇ ನಂದಾದೀಪ, ನಮ್ಮ ಬಾಳಿಗೆ ಆಸರೆ ನೀವೆ ಮಗೆ. ಶರಣಾರ್ಥಿ. ಶರಣಾರ್ಥಿ ಅಣ್ಣ, ತಮ್ಮ ಶ್ರೀಪಾದಕ್ಕೆ ಅನಂತ ಶರಣಾರ್ಥಿ. ಬಹಳ ಸಂತೋಷ ಆಯ್ತು ನನಗೆ. ಈ ಪ್ರವಚನದ ರಿಸಲ್ಟ್, ಇವತ್ತಿನ ಪ್ರವಚನದ ರಿಸಲ್ಟ್ ಏನಿದೆ ನಿಮ್ಮ ಮಾತುಗಳಲ್ಲಿ ಬಂದ್ಬಿಡ್ತದು. ನಾನು ಬೆಂಗಳೂರಲ್ಲಿ
ವಿಶ್ವಧರ್ಮ ಪ್ರವಚನ ಒಂದ್ ತಿಂಗಳು ಶ್ರಾವಣ ಮಾಸದ ಪ್ರವಚನ ಮಾಡಿದಾಗ ಮಾತಾಜಿಯವರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ, ಮುಕ್ತಾಯ ಸಮಾರಂಭಕ್ಕೆ ಬಂದು ಪ್ರವಚನ ಅವರ ಒಂದು ಸಂದೇಶದಲ್ಲಿ ಅವ್ರು ಹೇಳಿದ್ರು, ಅಲ್ಲಿ ಇವರು ಚೈತ್ರ ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಚೈತ್ರ ಡ್ಯಾನ್ಸ್ ಮಾಡ್ತಾ ಇದಾರೆ, ಹೆಂಗೆ ಅವ್ರ ತಂದೆ ತಾಯಿ ನಾಗರಾಜು ಅವ್ರ ಹೆಂಡತಿ ಪದ್ಮ ಅವರೆಲ್ಲ ಹೆಂಗೆ ಸಂತೋಷ ಪಡ್ತಾರೋ ಹಾಗೆ ನನ್ನ ಮಗ ಸಚ್ಚಿದಾನಂದ ಪ್ರವಚನ ಮಾಡ್ತಾ ಇದ್ರೆ ನಾನ್ ಹಂಗ ಸಂತೋಷ ಪಡ್ತೀನಿ ಅಂತ ಒಂದು ಮಾತು ಹೇಳಿದ್ರು ಪ್ರವಚನದ ವೇದಿಕೆ ಮೇಲೆ. ಈಗ ನನ್ನ ಪ್ರವಚನ ಮುಗಿದ ತಕ್ಷಣ, ಇವತ್ತಿನ ಎಲ್ಲ ವಿಷಯ ತೆಗೆದ ತಕ್ಷಣ ನಿಮಗ್ ಸಡನ್ ಆಗಿ ಯಾವ ಆಲೋಚನೆ ಇಲ್ದೆ ಈ ಮಾತಾಜಿಯವರ ಹಾಡು ಹಾಡ್ಬೇಕು ಅಂತ ಅನ್ಸಿದೆ ಅಂತಂದ್ರೆ ನನಗೆ ನನ್ ರಿಸಲ್ಟ್ ಸಿಕ್ಬಿಡ್ತು. ನಿಮ್ಗೆ ಮಾತಾಜಿ ಅವರ ಒಂದು ನುಡಿಗಳು ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವರೇ ನುಡಿಸಿದ್ದಾರೆ ಅಂತೇನು ವಿಜಯಲಕ್ಷ್ಮಿ ಅಕ್ಕವ್ರು ಹೇಳಿದ್ರು. ಮತ್ತೆ ತಾವು ಸಡನ್ ಆಗಿ ಇದೇ ಒಂದು ಹಾಡು ತಗೊಂಡು ಹೇಳಿದ್ರಲ್ಲ, ಅದಕ್ಕಾಗಿ ಬಹಳ ನನಗ್ ಬಹಳ ಸಂತೋಷ ಅಂದ್ರೆ ಸಂತೋಷ ಆಯ್ತು. ಈ ಕಾರ್ಯಕ್ರಮವನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ, ತಮ್ಮೆಲ್ಲರ ಸೇವೆಗೆ ನಾನು ಸದಾ ಸಿದ್ಧ ಇರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ತಮಗೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಶರಣೆ ಸಹೋದರಿ ಬೃಂದಾವನಿ ಅಕ್ಕವರು ಮಾತಾಡ್ಬೇಕಂತ ಕೇಳ್ತಾ ಇದೀನಿ. ಶರಣಾರ್ಥಿ ಅಪ್ಪರೇ, ಶರಣಾರ್ಥಿ. ನಿಜವಾಗ್ಲೂ ನಿಮ್ಮದ ಒಂದು ಈ ಅನುಭವದ ಅಡಿಗೆ ಹೇಗಿದೆ ಅಂದ್ರೆ, ನಾವು ಅಂದ್ರೆ ಒಂದು ಸರಳವಾಗಿರೋ ಭಾಷೆನಲ್ಲಿ ಎಷ್ಟು ಚೆನ್ನಾಗಿ ಅದು ಪದಗಳು, ಒಂದು ವಾಕ್ಯಗಳು ಎಷ್ಟು ಚೆನ್ನಾಗಿ ಮನದಟ್ಟ ಆಗ್ತಾ ಇದೆ ಅಪ್ಪರೇ. ತುಂಬಾನೇ ನಿಜವಾಗ್ಲೂ ಇದು ಅನುಭವದ ಅಡಿಗೆನೆ ಆಗ್ಬಿಟ್ಟಿದೆ. ಈಗ ಮಾತಾಜಿ ಅವ್ರ ಹಾಡ್ ಕೇಳ್ಬಿಟ್ಟು ನಿಜವಾಗ್ಲೂ ನೀವೆಲ್ಲ ಎಷ್ಟು ಮಾತಾಜಿ ಅವ್ರನ್ನ ತುಂಬ್ಕೊಂಡಿದೀರ ಅಂತ ಈಗ ಅದನ್ನೇ ನಾವು ಮಾತಾಡ್ಕೊಂತ ಇದ್ವಿ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಜಿ ಅವ್ರನ್ನ ತುಂಬ್ಕೊಂಡ್ಬಿಟ್ಟಿದಾರಲ್ಲ. ಇದು ನಮಗೂ ಹೋದ್ ತಿಂಗಳೆಲ್ಲ ಇದೇ ಹಾಡು ಕೇಳಿ ಕೇಳಿ ನಿಜವಾಗ್ಲು ಪ್ರತಿ ಸರಿನೂ ಅದೇ ಭಾವ ತುಂಬಿ ಬರ್ತಾ ಇತ್ತು. ಮತ್ತೆ ಇವತ್ತು ಬಾಳಪ್ಪರಿ ಹಾಡು ಹಾಡಿದ್ದು ಮತ್ತೆ ಒಂದು ರೀಕಾಲ್ ಆದಂಗ ಆಯ್ತಪ್ರೆ. ನಿಜವಾಗ್ಲು ತುಂಬಾ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ ಅಕ್ಕವ್ರೆ, ತಾವು ನಿರಂತರವಾಗಿ ಈ ಒಂದು ತಿಂಗಳ ಪ್ರವಚನ ಜೊತೆಯಲ್ಲಿದ್ದು ಅನುಭವದ ಅಡಿಗೆಯನ್ನ ತಾವು ಸವಿಬೇಕು. ಖಂಡಿತ ನೀವು ನಿಮ್ಮಲ್ಲಿ ಆಲ್ರೆಡಿ ಅಂತ ಬಹುದೊಡ್ಡ ಶಕ್ತಿ ಇದೆ. ಶರಣರನ್ನ ಆಧರಿಸ್ತಕ್ಕಂತ, ಪ್ರೀತಿಸ್ತಕ್ಕಂತ ಬಹಳ ದೊಡ್ಡ ಶಕ್ತಿ ಇದೆ. ಜೊತೆಗೆ ಈಗ ಬದಲಾದ ಸನ್ನಿವೇಶದಲ್ಲಿ ನಾವು ಈಗ ಎಲ್ಲರೂ ಒಂದೇ ಕಡೆ ಫಿಸಿಕಲ್ ಆಗಿ ಪ್ರವಚನ ಊರುಗಳಿಗೆ ಹೋಗಿ ಮೊದ್ಲಿನ ತರ ಪ್ರವಚನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಇದರಲ್ಲಿ ತಾವೆಲ್ಲರ ಜೊತೆಗಿದ್ದು ಈ ಒಂದು ನಿರಂತರ ಈ ಪ್ರವಚನವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶರಣೆ ಸಹೋದರಿ ತಾಯಿ ಲೇಪಾಕ್ಷಿ ಅಕ್ಕವ್ರು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ನಾನು ಕೂಡ ಮಾತಾಜಿಯವರು ಭಕ್ತೆ ಅಂತ ಹೇಳ್ಕೊಳ್ತಿದ್ದೀನಿ. ಬಟ್ ನಿಮ್ಮೆಲ್ಲ ಪ್ರವಚನ ಕೇಳಿ ತುಂಬಾ ಸಂತೋಷ ಆಯ್ತು. ನೀವು ಡೆಲ್ಲಿಗೆ ಹೋದ್ರು, ಆಮೇಲೆ ಬಂದ್ಮೇಲೆ ನನಗೆ ಸ್ವಲ್ಪ ನಿಮ್ಮ ಇದ್ರಲ್ಲಿ ಜಾಯ್ನ್ ಆಗಕ್ ಆಗ್ಲಿಲ್ಲ ಅನಿವಾರ್ಯ ಕಾರಣದಿಂದ. ಈಗ ಪ್ರತಿದಿನ ಒಂದ್ ತಿಂಗಳಿದೆಲ್ಲಪ್ಪ ದಿನ ಜಾಯ್ನ್ ಆಗ್ತೀನಿ. ಬಾಳಪ್ಪ ಅವ್ರ ಹಾಡು ಕೂಡ ತುಂಬಾ ಇಷ್ಟ ಆಯ್ತು. ನೀವು ಪ್ರವಚನ ಮತ್ತೆ ಮಾತಾಜಿ ಧ್ವನಿನಲ್ಲೇ ಕೇಳಿದಷ್ಟು ಸಂತೋಷ ಆಯ್ತು ನಮ್ಗೆ ಕೂಡ. ಮಾತಾಜಿಯವರು ನಿಮ್ಮೆಲ್ಲರ ಮೂಲಕ ನಮ್ಗೆ ಸಂದೇಶನ ಕಳಿಸ್ತಾ ಇದ್ದಾರೆ ಅಂತ ಅನ್ಕೊಂತಿದ್ದೀನಪ್ಪ ನಾನು. ಬೆಳಿಗ್ಗೆ ಕೂಡ ಲಿಂಕ್ ಜಾಯಿನ್ ಇರ್ತೀನಿ, ಪೂಜೆ ಎಲ್ಲ ಮಾಡ್ಕೊಳ್ತೀವಿ. ವೀರಣ್ಣಪ್ಪ ಅವರು ಕೂಡ ಚೆನ್ನಾಗಿ ನಮ್ಮನ್ನೆಲ್ಲ ತಿದ್ದುತ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಒಂದು ಇದರಲ್ಲಿ ನಿಮ್ ಪ್ರವಚನ ಕೇಳ್ದೇನೆ ತುಂಬಾ ವರ್ಷ ಆಗೋಗ್ಬಿದ್ದು ಮಾತಾಜಿಯವ್ರ ಧ್ವನಿನಲ್ಲೇ ಬಂದಂಗಾಯ್ತು. ಶರಣಾರ್ಥಿ ಅಪ್ಪ. ಶರಣಾರ್ಥಿ ಅವರೇ, ದಿನನಿತ್ಯ ಇರ್ರಿ ಅವರೇ, ಮತ್ತೆ ಮಿಸ್ ಮಾಡ್ಕೋಬೇಡ್ರಿ. ಇದೊಂದ್ ತಿಂಗಳು ಇದು ಐತಿಹಾಸಿಕ ಕ್ಷಣಗಳಾಗ್ತವೆ. ಇದು ಪ್ರವಚನ ಮುಗಿಯೋಷ್ಟಕ್ಕೆ ಬಹುದೊಡ್ಡ ಒಂದು ಇತಿಹಾಸ ನಿರ್ಮಾಣ ಆಗೋದಿದೆ ಇದರಲ್ಲಿ. ಆಯ್ತು ಅಣ್ಣಾರೆ, ಶರಣಾರ್ಥಿ. ನಾನ್ ಜಾಯಿನ್ ಆಗ್ತೀನಿ ಅಣ್ಣಾರೆ, ಜಾಯಿನ್ ಆಗ್ತೀನಿ. ಶರಣಾರ್ಥಿ ಅನ್ನಾರೆ. ಇವತ್ತು ಹಡಪದ ಅಪ್ಪಣ್ಣ ಅವ್ರದ ಲಿಂಗೈಕ್ಯ ಸಂಸ್ಮರಣ ಐತಿ, ಬಸವೇಶ್ವರ ಪೂಜಾರ ಹೊತ್ತಾನು ಆಯ್ತ್ರಿ ಇವತ್ತ. ಮತ್ತು ಇನ್ನೊಂದ್ ಅಪ್ಪರ ಈಗ ಈರಣ್ಣಪ್ಪವ್ರ ಬಗ್ಗೆ ಹೇಳಿದ್ರಲ್ರಿ, ಗೃಹಸ್ಥ ಜಂಗಮರಲ್ಲಿ ಹೆಂಗಿರ್ಬೇಕು ಅಂತ. ಅದು ನಿಜವಾಗಿನೂ ಇವತ್ತ ಬಸವ ಚಿಂತನ ಪ್ರಭೆ ಒಳಗುನು ಒಂದೊಂದು ವಿಷಯಗಳು ಬಂದೋದು. ಪಾದ ಪೂಜೆ ಮಾಡಿ ವಿಭೂತಿ ಧರಿಸಿ ಒಳಗ ಕರ್ಕೊಳ್ಳೋದೈತಲ್ರಿ, ಅದು ಬಾಳ ಮಹತ್ವದ ಐತಿ. ಒಬ್ರು ಬೇಡ ಇಲ್ಲ ಪಾದ ಪೂಜೆ ಮಾಡೋದು ಬೇಡ ಅಂತೇಳಿ ನಿಜ. ಯಾಕಂದ್ರೆ ನಮಗೂ ಏನ್ ಅನಿಸ್ತಿತ್ತು ಅಂದ್ರೆ, ನೀವು ಮಾತಾಜಿಯವ್ರ ರೂಪವೇನೆ ನಮಗೆ ಈಗೆಲ್ಲ ಉಣ್ಣು ಬಡ್ಸಾಕತ್ತೀರಿ ಅನುಭವದ ಅಡಿಗೆ. ಆದ್ರೆ ನೀವೆಲ್ಲಾ ನಮ್ಮ ಪಾದ ಮುಟ್ಟಿ ನಮಗ ಏನೋ ಒಂದು, ನಿಮ್ಮಂತವ್ರೆಲ್ಲಾ ನಮ್ಮ ಮುಟ್ಟಿ ನಾವ್ ಏನೋ ಕರ್ಮಕ್ಕೊಂದು ಇದು ಹಾಕಿ ಏನೋ ಅನ್ನೋ ತರ ನಮ್ಮಲ್ಲಿ ಭಾವನೆಗಳು ಬರ್ತೈತಿ. ಆದ್ರೆ ನಿಮ್ ನುಡಿಯಲ್ಲೇ ನಾವು ಎಷ್ಟೊಂದು ಶಕ್ತಿ ಕಾಣಕತ್ತೀವ್ ಅಂದ್ ಪಡ್ಕೋತೀವ್ ಅಂದ್ರ ನಮ್ದು ಭಾಗ್ಯ ಅನ್ನಾರೆ. ಯಾಕಂದ್ರೆ ಇದು ಈ ಸುಕೃತ ಫಲ ಐತಿ. ಮತ್ ಮಾತಾಜಿಯವ್ರ ಎಲ್ಲರನ್ನೂ ಕೈ ಹಿಡಿದು
ಕರ್ಕೊಳಕತ್ತಾರ, ಕರೆ ಮಾಡ್ತಾರ ಅವ್ರು. ಈಗ ಅವರ್ ಹೇಳಿದ್ರಲ್ರಿ ಅದೇ ತರ ಮಾತಾಜಿ ಅವ್ರ ನಿಮ್ಮ ಮುಖಾಂತರ ನುಡ್ಯಾಕತ್ತಾರ, ಎಲ್ಲಾರ್ನು ಬರ್ರಿ ಇದ್ರೋ ಭಾಗಿಯಾಗ್ರಿ ಪಡ್ಕೋರಿ ಅಂತ. ಮತ್ತ ಪುನಃ ಮಾತಾಜಿ ಅವ್ರು ಹುಟ್ಟಿ ಬಂದು ಇದು ನಿಮ್ ಮುಖಾಂತರ ಉಣ್ ಬಡ್ಸಾಕತ್ರು ಬಾಳ ಆನಂದದಾಯಕ ಐತ್ರಿ ಏನಾರ. 1 ತಿಂಗಳ ಪೂರ್ಣವಾಗಿ ತುಂಬಾ ಚೆನ್ನಾಗಿ ಬಂತು. ಮತ್ತ ಲಾಸ್ಟ್ ಟೈಮ್ ಇದು ನಮ್ಗೇನ್ ಅನಿಸಿಕೆ ಇರ್ತೈತಿ ಅದು ನಾವು ಮತ್ತೆ ಮಾತನಾಡಿ ಇದನ್ನ ಮುಗಿಸೋಣ್ರ ಏನಾರ. ಈಗಂತ್ರ ಆರಾಮ್ಸಿ ಎಲ್ಲವನ್ನು ನೀವ್ ಹೇಳ್ತಾ ಇರ್ತೀರಿ, ನಮ್ಮ ಮನೇಲಿ ಎಲ್ಲಾ ಕೆಲಸ ಆಗ್ತಿರ್ತಾವು. ಮತ್ತ ಕಿವಿಯಲ್ಲಿ ಇದು ಆನಂದ ಪಾಷ್ಟಪ ಇದು ಬಸವಣ್ಣವ್ರ ನುಡಿ ವಚನಗಳು ಪ್ರತಿಯೊಂದೆಲ್ಲ ಇದು ಬರ್ತೈತಿ ಅಲ್ರಿ ಏನಾರ. ನಮ್ದು ಒಂದ್ ಸುಕೃತ ಮತ್ ಈಗ ಕೂಡಿ ಬರ್ತೈತಿ ಹೇಳ್ತೀನ್ರಿ. ಶರಣು ಶರಣಾರ್ಥಿರನಂತ ಕೋಟಿ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಹಂಗೆ ಜಯ ಬಸವರಾಜನ ಹೇಳಿ ಮುಗಿಸ್ಬಿಡ್ರಿ ಕಾರ್ಯಕ್ರಮ ಇವತ್ತಿನ. ಮತ್ ನಾಳೆ ಕರೆಕ್ಟ್ ಆಗಿ 8 ಗಂಟೆಗೆ ಶುರು ಆಗೋಣ. 9 ಗಂಟೆವರೆಗೂ ನಾನ್ ಮಾತಾಡ್ತೀನಿ. 9:15ರಿಂದ 9ರಿಂದ 9:20 ಎಲ್ಲ ಶರಣರು ತಮ್ಮ ಅಭಿಪ್ರಾಯ ಹೇಳಿ ಮತ್ ನಾವು ಈ ಶ್ರಾವಣವನ್ನ ನಿಜವಾದ ಶ್ರಾವಣವನ್ನಾಗಿ ಮಾಡೋಣ ಈ ಸಲ. ಆಯ್ತ್ರಿ ಅನ್ನಾರ. ಶರಣ ಶರಣ. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಜಗನ್ಮಾತೆ ಅಕ್ಕ ಮಹಾದೇವಿ ಮಾತಾ ಕಿ ಜೈ.